Hi, hello, namaskara. Welcome back with part 2 of module 1. And in the previous video, I have completed till DFA type problem 1 and 2. And in this video, I am trying to cover all and start from modulo K counter problem. And one more thing, if you feel the video is lengthy, I mentioned the timer in the description. If you want some particular concept, you can go there. And also, I have uploaded the notes. The Google Drive link and Telegram link is also in description. You can go there. Okay, let's get started. Modulo K counter problem ಅನ್ನು ಸಾಲ್ವ್ ಮಾಡಲಿಕ್ಕೆ ನಾವು 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಹೌ ಮೆನಿ ನಂಬರ್ ಆಫ್ ಸ್ಟೇಟ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ಸ್ಟೇಟ್ ಯಾವುದು ಅಂತ ರೆಕಾಗ್ನೈಸ್ ಮಾಡಬೇಕು. ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲಿ ಅಪ್ಟೈನ್ ದ ಟ್ರಾನ್ಸಿಷನ್ ಆ್ಯಂಡ್ ರೈಟ್ DFA. ಐ ಹೋಪ್ ಈ ಸ್ಟೇಟನ್ನು ಎಲ್ಲರಿಗೂ ಮಾಡ್ಬೋದು. ಆ್ಯಂಡ್ ನಂಬರ್ ಆಫ್ ಸ್ಟೇಟ್ಸನ್ನು ಕ್ವಶನಲ್ಲಿ ನೋಡಿ ರೆಕಾಗ್ನೈಸ್ ಮಾಡಬೇಕು. ಸಪೋಸ್ ಈಗ ಕ್ವಶನಲ್ಲಿ ಡಿವೈಸರ್ ಈಸ್ ಕೆ ಅಂದರೆ 2 ಅಂತ ಇದ್ದರೆ, ಮಾಡ್ಯುಲೋ ಕೆ ಈಕ್ವಲ್ ಟು 2 ಅಂತ ಇದ್ದರೆ, ದೆನ್ ನಂಬರ್ ಆಫ್ ಸ್ಟೇಟ್ ಎಷ್ಟು 2, ದೆನ್ ರಿಮೈಂಡರ್ ಆಲ್ ಪಾಸಿಬಲ್ ರಿಮೈಂಡರ್ ಆಫ್ 2 ಯಾವುದು 0 ಆ್ಯಂಡ್ 1. ನೆಕ್ಸ್ಟ್ 3 ಅಂತ ಇದ್ದರೆ ನಂಬರ್ ಆಫ್ ಸ್ಟೇಟ್ಸ್ 3 ಆ್ಯಂಡ್ ಆಲ್ ಪಾಸಿಬಲ್ ರಿಮೈಂಡರ್ ಆಫ್ 3 ಈಸ್ 0 1 2 ಆ ಥರ ಆಯಿತಾ. ಸ್ಟಾರ್ಟ್ ಸ್ಟೇಟನ್ನು ಮೋಸ್ಟ್ ಆಫ್ ದ ಕೇಸಲ್ಲಿ ನಾವು ಕ್ಯೂ ನಾಟನ್ನು ಕನ್ಸಿಡರ್ ಮಾಡ್ತೇವೆ ಆ್ಯಂಡ್ ಎಂಡ್ ಸ್ಟೇಟನ್ನು ಕ್ವಶನನ್ನು ನೋಡಿ ಫೈಂಡ್ ಔಟ್ ಮಾಡ್ತೇವೆ. ಸಪೋಸ್ ಈಗ ಕ್ವಶನಲ್ಲಿ ಡಬ್ಲ್ಯೂ ಮಾಡ್ ಕೆ ಈಕ್ವಲ್ ಟು ಜೆ ಅಂತಿದ್ದರೆ, ದೆನ್ ಫೈನಲ್ ಸ್ಟೇಟ್ ಯಾವುದು ಕ್ಯೂ ಆಫ್ ಜೆ. ಸಪೋಸ್ ಮಾಡ್ ಕೆ ಈಕ್ವಲ್ ಟು 0 ಅಂತಿದ್ದರೆ ದೆನ್ ಫೈನಲ್ ಸ್ಟೇಟು ಕ್ಯೂ ನಾಟ್. ಮಾಡ್ ಕೆ ಈಕ್ವಲ್ ಟು 3 ಅಂತಿದ್ದರೆ ಫೈನಲ್ ಸ್ಟೇಟು ಕ್ಯೂ 3 ಆ ಥರ ಆಯಿತಾ. ಲೆಟ್ಸ್ ಸಿ ಪ್ರಾಬ್ಲಮ್ಸ್. ಫಸ್ಟ್ ಕ್ವಶನಲ್ಲಿ ಅಂತ ಹೇಳಿದ್ದಾರೆ, ಅಬ್ಟೈನ್ ದ DFA ಟು ಅಕ್ಸೆಪ್ಟ್ ಈವನ್ ನಂಬರ್ ಆಫ್ ಏಸ್ ಆಯಿತಾ. ನಂಬರ್ ಆಫ್ ಈವನ್ ನಂಬರ್ ಆಫ್ ಏಸ್ ಅಂತಂದರೆ ಆಗ ಲ್ಯಾಂಗ್ವೇಜ್ ಏನಾಗುತ್ತೆ, ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡ್ತೇವೆ ನಾವು. ಅದನ್ನು 2 ಇಂದ ಡಿವೈಡ್ ಮಾಡುವಾಗ ರಿಮೈಂಡರ್ 0 ಅಂತಿದ್ದರೆ ನಾವು ಅದನ್ನು ಈವನ್ ನಂಬರ್ ಆಫ್ ಏಸ್ ಅಂತ ಹೇಳ್ತೇವೆ. ಸ್ಟೆಪ್ 1ನಲ್ಲಿ ಏನಂತ ಹೇಳಿದೆ, ನಂಬರ್ ಆಫ್ ಸ್ಟೇಟ್ ಎಷ್ಟು, ಇಲ್ಲಿ ಮಾಡ್ 2 ಅಂತಂತಂದರೆ ನಂಬರ್ ಆಫ್ ಸ್ಟೇಟ್ 2 ಆಯಿತಾ. ನೆಕ್ಸ್ಟ್ ಆಲ್ ಪಾಸಿಬಲ್ ರಿಮೈಂಡರ್ ಆಫ್ 2 ಯಾವುದೆಲ್ಲ 0 ಆ್ಯಂಡ್ 1. ನೆಕ್ಸ್ಟ್ ನಾವು ಯಾವುದೆಲ್ಲ ಸ್ಟೇಟನ್ನು ಕನ್ಸಿಡರ್ ಮಾಡ್ತೇವೆ, ಕ್ಯೂ ನಾಟ್ ಮತ್ತು ಕ್ಯೂ 1 ಏನು ಕೂಡ ನೆನ್ಕೊಡ್ಬೋದು. ನೆಕ್ಸ್ಟ್ ಸ್ಟೆಪ್ 2ಅಲ್ಲಿ ಸ್ಟಾರ್ಟ್ ಸ್ಟೇಟ್ ಬೇಸಿಕಲಿ ವಿ ಕನ್ಸಿಡರ್ ಕ್ಯೂ ನಾಟ್ ಆಯಿತಾ. ನೆಕ್ಸ್ಟ್ ಫೈನಲ್ ಸ್ಟೇಟ್ ಈ ರಿಮೈಂಡರನ್ನು ನೋಡಬೇಕು. ಫೈನಲ್ ಸ್ಟೇಟ್ ಕೂಡ ಕ್ಯೂ ನಾಟ್, 0 ಅಂತಿದ್ದರೆ ಕ್ಯೂ ನಾಟ್ ಆಯಿತಾ. ಎಂತ ಕೇಳಿದ್ದಾರೆ, ಅಕ್ಸೆಪ್ಟ್ ಈವನ್ ನಂಬರ್ ಆಫ್ ಏಸ್ ಆಯಿತಾ. ನಮ್ಮ ಹತ್ರ ಯಾವುದೆಲ್ಲ ಇನ್ಪುಟ್ ಯಾವುದು ಎ ಆಯಿತಾ. ನಂಬರ್ ಈವನ್ ಆಗಿರಬೇಕು. ಈಗ ನನ್ನ ಹತ್ರ 2 ಸ್ಟೇಟ್ ಇದೆ, ಕ್ಯೂ ನಾಟ್ ಕ್ಯೂ 1. ಆ್ಯಂಡ್ ಎಗೈನ್ ನನಗೆ ಗೊತ್ತು ಸ್ಟಾರ್ಟ್ ಸ್ಟೇಟ್ ಯಾರು ಕ್ಯೂ ನಾಟ್, ಫೈನಲ್ ಸ್ಟೇಟ್ ಯಾರು ಕ್ಯೂ ನಾಟೇ ಆಯಿತಾ. ಕ್ಯೂ 1 ನಾನ್ ಫೈನಲ್ ಸ್ಟೇಟ್. ಈಗ ನಾನು 1A ಪಾಸ್ ಮಾಡಿದೆ, ಆಡ್ ನಂಬರ್ ಆಫ್ ಎನ್ನು ಪಾಸ್ ಮಾಡಿದರೆ ಅಕ್ಸೆಪ್ಟ್ ಆಗುತ್ತಾ ರಿಜೆಕ್ಟ್ ಆಗುತ್ತಾ, ರಿಜೆಕ್ಟ್ ಆಗಿದೆ. ಇಲ್ಲಿ ಕೂಡ ರಿಜೆಕ್ಟ್ ಆಗಿದೆ, ಯಾಕಂತಂದರೆ ಸಿಂಗಲ್ ಸರ್ಕಲ್ ಆಯಿತಾ. ನಮಗೇನು ಬೇಕು, ಈವನ್ ನಂಬರ್ ಆಫ್ ಎ ಅಂತ ಬಂದರೆ 1A ಪಾಸ್ ಮಾಡಿದೆ. ಈಗ ನಾನು ಇನ್ನೊಂದು ಎಯನ್ನು ಪಾಸ್ ಮಾಡಿದರೆ ಅದು ಅಕ್ಸೆಪ್ಟ್ ಮಾಡ್ತಿದೆಯಾ, ಅಕ್ಸೆಪ್ಟ್ ಮಾಡ್ತಿದ್ದೆ. ದಿಸ್ ಈಸ್ ದ DFA ಡಯಾಗ್ರಾಮ್ ಆಯಿತಾ. ಇದಕ್ಕೆ ಟ್ರಾನ್ಸಿಷನ್ ಟೇಬಲನ್ನು ಬರೆದ್ರಾಯಿತು. ಓಕೆ, ಒನ್ ಮೋರ್ ಕ್ವಶನ್. ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಡಬ್ಲ್ಯೂ, ವ್ಯಾರ್ ಡಬ್ಲ್ಯೂ ಮಾಡ್ 3 ಈಕ್ವಲ್ ಟು 0. ಸ್ಟೆಪ್ 1ನಲ್ಲಿ ನಂಬರ್ ಆಫ್ ಸ್ಟೇಟ್ ಎಷ್ಟು 3 ಆ್ಯಂಡ್ ಸ್ಟಾರ್ಟ್ ಸ್ಟೇಟ್ ಆಲ್ ಪಾಸಿಬಲ್ ರಿಮೈಂಡರ್ ಯಾವುದು 0 1 2. ನಾವು ಯಾವುದೆಲ್ಲ ಸ್ಟೇಟ್ ಕನ್ಸಿಡರ್ ಮಾಡ್ತೇವೆ, ಕ್ಯೂ ನಾಟ್ ಕ್ಯೂ 1 ಕ್ಯೂ 2 ಆಯಿತಾ. ಸ್ಟೆಪ್ 2ಅಲ್ಲಿ ಸ್ಟಾರ್ಟ್ ಸ್ಟೇಟ್ ಕ್ಯೂ ನಾಟ್ ಅಂತ ಬೇಸಿಕಲಿ ನಾವು ಎಲ್ಲದರಲ್ಲಿ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಫೈನಲ್ ಸ್ಟೇಟ್ ಮಾಡ್ 3 ಈಕ್ವಲ್ ಟು 0 ಅಂತಂದರೆ 0 ಮೀನ್ಸ್ ಕ್ಯೂ ನಾಟ್ ಈಸ್ ಅ ಫೈನಲ್ ಸ್ಟೇಟ್. ಮಾಡ್ 3 ಈಕ್ವಲ್ ಟು 0 ಆ್ಯಂಡ್ ಇಲ್ಲಿ ಓಕೆ, ಇಲ್ಲಿ ಕ್ವಶನಲ್ಲಿ ಇನ್ಪುಟ್ ಮಿಸ್ ಆಗಿದೆ. ಇನ್ಪುಟ್ ಯಾವುದು ಎ ಆಯಿತಾ. ನೆಕ್ಸ್ಟ್ ಸ್ಟೆಪ್ 3ಅಲ್ಲಿ ನನಗೆ ಡಯಾಗ್ರಾಮ್ ಮಾಡಬೇಕು. ನನ್ನ ಹತ್ರ ಯಾವುದೆಲ್ಲ ಸ್ಟೇಟ್ ಇದೆ, ಕ್ಯೂ ನಾಟ್ ಕ್ಯೂ 1 ಸ್ಟೇಟ್ ಇದೆ, ಕ್ಯೂ 2 ಸ್ಟೇಟ್ ಇದೆ ಆಯಿತಾ. ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವುದು ಕ್ಯೂ ನಾಟ್. ಈಗ ನನಗೆ 3 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರಬೇಕು ಅಪಾನ್ ಎ ಅಲ್ಲಿ ಆಯಿತಾ. ಈಗ ನಾನು 1A ಅಕ್ಸೆಪ್ಟ್ ಮಾಡಿದರೆ ಅದು ತಗೊಳ್ತದ ಇಲ್ಲ.
ನೆಕ್ಸ್ಟ್ ಇನ್ನೊಂದು ಎ ಪಾಸ್ ಮಾಡ್ತೇನೆ, 2a ಅಕ್ಸೆಪ್ಟ್ ಮಾಡ್ತದ, ಇಲ್ಲ, ರಿಜೆಕ್ಟ್ ಆಯಿತು. Q2ಗೆ ಇನ್ನೊಂದು ಎ, ಆಗ 3a ಆಯಿತು. 3a ಅಂದರೆ mod 3 ಈಸ್ ಈಕ್ವಲ್ ಟು 0. ಇದನ್ನು ನಾನು ಅಕ್ಸೆಪ್ಟ್ ಮಾಡ್ತೇನಾ? ಹಾಂ. ನೆಕ್ಸ್ಟ್ ಇನ್ನೊಂದು ಎ ಬಂತು, ಅಕ್ಸೆಪ್ಟ್ ಆಯಿತಾ? ಇಲ್ಲ. ಇನ್ನೊಂದು ಎ ಬಂತು, ಅಕ್ಸೆಪ್ಟ್ ಆಯಿತಾ? ಇಲ್ಲ. ಇನ್ನೊಂದು ಎ ಬಂತು ಅಂದರೆ 6a ಆಯಿತು. ಅದನ್ನು ಅಕ್ಸೆಪ್ಟ್ ಆಗ್ತದೆ? ಅಕ್ಸೆಪ್ಟ್ ಆಗ್ತದೆ. ನೆಕ್ಸ್ಟ್ 9a, ಅದು ಅಕ್ಸೆಪ್ಟ್ ಆಗ್ತದೆ. ಆ ಥರ mod 3 ಈಕ್ವಲ್ ಟು 0 ಇರಬೇಕು. ನೆಕ್ಸ್ಟ್ ಲ್ಯಾಂಗ್ವೇಜ್ ಈಸ್ W mod 3 ಈಕ್ವಲ್ ಟು 1 ಆನ್ ಇನ್ಪುಟ್ ಎ ಆರ್ ಬಿ. ಆಯಿತಾ? ಈ ಕ್ವಶನಲ್ಲಿ ನಂಬರ್ ಆಫ್ ಸ್ಟೇಟ್ ಕೆ ಎಷ್ಟು? 3. ಆಲ್ ಪಾಸಿಬಲ್ ರಿಮೈಂಡರ್ ಆಫ್ 3 ಯಾವುದೆಲ್ಲ? 0, 1, 2. ಅಂದರೆ ಇನ್ಪುಟ್ ಯಾವುದೆಲ್ಲ? Q0, Q1 ಆ್ಯಂಡ್ Q2. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ ಯಾವುದು? ಮೋಸ್ಟ್ ಆಫ್ ದ ಟೈಮ್ Q0 ಅಂತ ತಗೊಳ್ತೇವೆ. ಆ್ಯಂಡ್ ಫೈನಲ್ ಸ್ಟೇಟ್ ಯಾವುದು? mod 3 ಈಕ್ವಲ್ ಟು 1 ಅಂತಂದರೆ ಫೈನಲ್ ಸ್ಟೇಟು Q1. ಆಯಿತಾ? ನೆಕ್ಸ್ಟ್ ಇದು ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ ಡಯಾಗ್ರಾಮ್ ಮಾಡಬೇಕು. ಈಗ ಯಾವುದೆಲ್ಲ ಇದೆ? Q0 ಇದೆ, Q1 ಇದೆ, ನೆಕ್ಸ್ಟ್ Q2 ಇದೆ. ಆಯಿತಾ? Q1 ಈಸ್ ಅ ಫೈನಲ್ ಸ್ಟೇಟ್. ಈಗ Q0 ಈಸ್ ಅ ಸ್ಟಾರ್ಟ್ ಸ್ಟೇಟ್. ಈಗ ನಾನಿಲ್ಲಿ ಅಪಾನ್ ಎ ಆರ್ ಬಿ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿಂದ 1a ಆರ್ b ಅನ್ನು ಪಾಸ್ ಮಾಡ್ತೇನೆ. 1 mod 3 ಎಷ್ಟು? 1, ಕರೆಕ್ಟ್. ರಿಮೈಂಡರ್ ನಮಗೆ ಕ್ವಶನಲ್ಲಿ ಏನು ಬರಬೇಕಿತ್ತು? 1 ಬರಬೇಕು. ಹಾಗಂತಂದರೆ ಇದು ಅಕ್ಸೆಪ್ಟ್ ಆಗುತ್ತಾ? ಅಕ್ಸೆಪ್ಟ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇನ್ನೊಂದು 1a ಈಸ್ ಅಕ್ಸೆಪ್ಟ್ ಆಯಿತು. ನೆಕ್ಸ್ಟ್ ಇನ್ನೊಮ್ಮೆ ನಾನು ಎ ಬಿ ಕೊಡ್ತಿದ್ದೇನೆ. ಆಯಿತಾ? ಎ ಆರ್ ಬಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಈಗ 2 mod 3 ಆಯಿತು. ರಿಮೈಂಡರ್ ಎಷ್ಟಾಯಿತು? 2 ಆಯಿತು. ಇದನ್ನು ಅಕ್ಸೆಪ್ಟ್ ಮಾಡ್ತದಾ? ಇಲ್ಲ. ಇದೀಗ ಇಲ್ಲಿ ರಿಜೆಕ್ಟ್ ಆಯಿತು. ಆಯಿತಾ? Q2ಗೆ ಬಂದ ಮೇಲೆ ನಾನು ಇನ್ನೊಮ್ಮೆ ಎ ಬಿಯನ್ನು ಕೊಡ್ತಿದ್ದೇನೆ. 3 mod 3 ಎ ಆರ್ ಬಿ, ಆಗ ರಿಮೈಂಡರ್ ಎಷ್ಟು? 0. Q0ಗೆ ಬರ್ತದೆ. ಅದು ಅಕ್ಸೆಪ್ಟ್ ಆಗ್ತದೆ Q0ಅಲ್ಲಿ? ಇಲ್ಲ. ಆಯಿತಾ? ದಿಸ್ ಈಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನಲ್ಲಿ ಲ್ಯಾಂಗ್ವೇಜ್ ಇಸ್ W ವ್ಯಾರ್ W mod 5 ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಆಯಿತಾ? ನಾಟ್ ಈಕ್ವಲ್ ಟು 0 ಅಂದರೆ ರಿಮೈಂಡರ್ 0 ಆಗಿರಬಾರ್ದು. ಸೊ ನಮ್ಮದು ಕೆ ಎಷ್ಟು? 5. ಆಲ್ ಪಾಸಿಬಲ್ ರಿಮೈಂಡರ್ ಆಫ್ 5 0ದಿಂದ 0, 1, 2, 3, 4. ನಮ್ಮದು ಸ್ಟೇಟ್ ಯಾವುದೆಲ್ಲ ಇದೆ ಹಂಗಂತಂದರೆ Q0 ಇದೆ, Q1 ಇದೆ, Q2 ಇದೆ, Q3 ಇದೆ, Q4 ಇದೆ. ಆಯಿತಾ? ಆ್ಯಂಡ್ ಹಿಯರ್ ನಾವು ಸ್ಟಾರ್ಟ್ ಸ್ಟೇಟು Q0 ಸ್ಟಾರ್ಟ್ ಅಂತ ಕನ್ಸಿಡರ್ ಮಾಡಿದರೆ ಫೈನಲ್ ಸ್ಟೇಟ್ ಈಗ ನಾಟ್ ಈಕ್ವಲ್ ಟು 0 ಅಂತಂದರೆ ನಮಗೆ Q0 ಈಗ ನಾವು 0 ಈಕ್ವಲ್ ಟು 0 ಅಂತ ಇದ್ದರೆ ಫೈನಲ್ ಸ್ಟೇಟು Q0 ಅಂತ ತಗೊಳ್ತಿದ್ವಿ. ಈಗ ಇದನ್ನು ನಾವು ಫೈನಲ್ ಸ್ಟೇಟ್ ಅಂತ ತಗೊಳ್ಳಿಕ್ಕಿಲ್ಲ. ಇದನ್ನು ಬಿಟ್ಟು ಬಾಕಿ ಯಾವುದೆಲ್ಲ ಸ್ಟೇಟ್ ಇದೆ? Q1, Q2 ಇದೆ, Q3 ಇದೆ, Q4 ಇದೆ. ಇದಿಷ್ಟು ಫೈನಲ್ ಸ್ಟೇಟ್. ಆಯಿತಾ? ಸ್ಟಾರ್ಟ್ ಸ್ಟೇಟ್ ಇದೆಲ್ಲ ನಮ್ಮದು ಫೈನಲ್ ಸ್ಟೇಟ್. ಇಷ್ಟು ಅರ್ಥ ಆಯಿತಾ? ನೆಕ್ಸ್ಟ್ ಇನ್ಪುಟ್ ಯಾವುದೆಲ್ಲ ಇದೆ? ಅಪಾನ್ ಎ. ಆಯಿತಾ? ಈಗ ನಾನು 1a ಅಕ್ಸೆಪ್ಟ್ ಮಾಡ್ತೇನೆ. 1 mod 5 ಅಂತಂದರೆ ಎಷ್ಟು? 1a. ನೆಕ್ಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ತದಾ? ಹೌದು. ಯಾಕಂತಂದರೆ ರಿಮೈಂಡರ್ 0 ಇಲ್ಲಲ್ಲ, ಸೊ ಅಕ್ಸೆಪ್ಟ್ ಮಾಡ್ತದೆ. ನೆಕ್ಸ್ಟ್ ಇನ್ನೊಂದು ಎಯನ್ನು ಪಾಸ್ ಮಾಡ್ತೇನೆ. 2 mod 5 ಆಯಿತು. ರಿಮೈಂಡರ್ ಎಷ್ಟು? 2. 2 ಅಕ್ಸೆಪ್ಟ್ ಮಾಡುತ್ತಾ? ಹಾಂ, ಅಕ್ಸೆಪ್ಟ್ ಮಾಡುತ್ತೆ. ಯಾಕಂತಂದರೆ ಅಗೇನ್ ರಿಮೈಂಡರ್ ಇಲ್ಲ, 0 ಇಲ್ಲ. ನೆಕ್ಸ್ಟ್ 3 mod 5 ವೆದರ್ ಇಟ್ಸ್ ಗೋಯಿಂಗ್ ಟು ಅಕ್ಸೆಪ್ಟ್? ಎಸ್, ಆಫ್ ಕೋರ್ಸ್. ನೆಕ್ಸ್ಟ್ 4 mod 5 ವೆದರ್ ಇಟ್ಸ್ ಗೋಯಿಂಗ್ ಟು ಅಕ್ಸೆಪ್ಟ್? ಹಾಂ, 4. ನೆಕ್ಸ್ಟ್ 5 mod 5 ಇನ್ನೊಂದು ಏನು ನಾನು ಇಲ್ಲಿಗೆ ಕೊಟ್ಟರೆ 5 mod 5 ಈಸ್ 0 ಅಂದರೆ ಅದು ಕಂಡೀಷನ್ ಈಸ್ ನಾಟ್ ಈಕ್ವಲ್ ಟು 0. ಅದನ್ನು ನಾವು ರಿಜೆಕ್ಟ್ ಮಾಡ್ತೇವೆ. ಇನ್ನೊಂದು ಎ ಬಂದರೆ ಅದು ರಿಜೆಕ್ಟ್ ಸ್ಟೇಟಿಗೆ. ಓಕೆ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ W mod 5 ಈಕ್ವಲ್ ಟು 1 ಆನ್ ಇನ್ಪುಟ್ ಎ ಆ್ಯಂಡ್ ಬಿ. ಆಯಿತಾ? ಇಲ್ಲಿ ನಮ್ಮದು ಎಗೈನ್ ಕೆ ಯಾವುದು? 5. ಸ್ಟಾರ್ಟ್ ಸ್ಟೇಟ್ Q0 ನನ್ನ ಸ್ಟಾರ್ಟ್ ಸ್ಟೇಟ್. ಫೈನಲ್ ಈಕ್ವಲ್ ಟು 1 ಅಂತಂದರೆ ಫೈನಲ್ ಸ್ಟೇಟು Q1. ಆಯಿತಾ? ಈಗ ನನ್ನ ಹತ್ರ ರಿಮೈಂಡರ್ ಯಾವುದೆಲ್ಲ ಇದೆ? 0ದಿಂದ Q4 ತನಕ ಇದೆ. Q0, Q1, Q2 ಇದೆ, Q3 ಇದೆ ಆ್ಯಂಡ್ Q4 ಇದೆ. ಆಯಿತಾ? ಈಗ ಫೈನಲ್ ಸ್ಟೇಟ್ ಯಾವುದು? Q1.
ಆ್ಯಂಡ್ ಇನ್ಪುಟ್ ಯಾವುದೆಲ್ಲ ಕೇಳಿದ್ದಾರೆ, ಎ ಅಥವಾ ಬಿ ಆಗಿರ್ಬೋದು. ಆಯಿತಾ. ಕ್ಯೂ ನಾಟಿಂದ ನಾನು 1A ಪಾಸ್ ಮಾಡಿದೆ, 1A ಆರ್ ಬಿಯನ್ನು ಪಾಸ್ ಮಾಡಿದೆ. ಸಿಂಗಲ್ ಎ ಆರ್ ಸಿಂಗಲ್ ಬಿಯನ್ನು ಪಾಸ್ ಮಾಡಿದರೆ ಆಗೇನಾಯಿತು, 1 mod 5 ಅಗೇನು 1 ಬಂತು. ಆಯಿತಾ. 1 mod 5 1 ಬಂದರೆ ಕ್ವಶನಲ್ಲಿ ಏನು ಕೇಳಿದ್ದಾರೆ, ರಿಮೈಂಡರ್ 1 ಇರಬೇಕು. ಅದನ್ನು ಇದು ಅಸೆಪ್ಟ್ ಮಾಡ್ತಿದೆಯಾ ನಮ್ಮ DFA? ಅಸೆಪ್ಟ್ ಮಾಡ್ತಾ ಇದೆ. ಆಯಿತಾ. ನೆಕ್ಸ್ಟ್ ಅದಾದಮೇಲೆ ನಾನು ಇನ್ನೊಂದು ಎ ಆರ್ ಬಿಯನ್ನು ಕಳಿಸಿದರೆ ಆಗ ಅದು 2 mod 5 ಆಯಿತು. 2 ಆಯಿತು. ಆಗ ಕಂಡೀಷನ್ ಅಸೆಪ್ಟ್ ಆಗ್ತಾ ಇದೆಯಾ ಇಲ್ಲಿ? mod 5 ನಮಗೆ ರಿಮೈಂಡರ್ ಎಷ್ಟು ಬರಬೇಕು, 1 ಬಂದರೆ ಮಾತ್ರ ಅಸೆಪ್ಟ್ ಸ್ಟೇಟ್. ಸೊ ಇದಿಲ್ಲಿ ಅಸೆಪ್ಟ್ ಆಗ್ತಾ ಇಲ್ಲ. ಹಾಗೆಯೇ ನಾವು ಇನ್ನೊಂದು ಎ ಬಿ ಬಂದರೆ ಕೂಡ ಇಲ್ಲಿ ಅಸೆಪ್ಟ್ ಆಗಲ್ಲ, ಇನ್ನೊಂದು ಎ ಬಿ ಬಂದರೂ ಕೂಡ ಅಸೆಪ್ಟ್ ಆಗಲ್ಲ. ನೆಕ್ಸ್ಟು 5 ಈಗ ಎ ಬಿ ಬಿ ಅಂತ ಬಂದರೂ ಕೂಡ ಅದು ಕೂಡ ಅಸೆಪ್ಟ್ ಆಗಲ್ಲ. ಆಯಿತಾ. ದಿಸ್ ಇಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 7ಅಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಇಲ್ಲಿ ಕಂಡೀಷನ್ ಎರಡಿದೆ, mod 3 ಗ್ರೇಟರ್ ದೆನ್ ಈಕ್ವಲ್ ಟು mod 2. ಆಯಿತಾ. mod 3 ಅಂತಂದರೆ ನಮ್ಮದು ಕೆ ಎಷ್ಟು 3, mod 2 ಅಂತಂದರೆ ನಮ್ಮದು ಕೆ ಎಷ್ಟು 2. ಇಲ್ಲಿ ಯಾವುದೆಲ್ಲ ಸ್ಟೇಟ್ ಇದೆ, Q0, Q1, Q2 ಸ್ಟೇಟನ್ನು ತಗೊಳ್ತೇವೆ. K2 ಅಲ್ಲಿ ಯಾವುದೆಲ್ಲ ಸ್ಟೇಟ್ ತಗೊಳ್ತೇವೆ, Q0 ಮತ್ತು Q. ಓಕೆ, ನಾನಿಲ್ಲಿ ನೇಮ್ ಕನ್ವೀನಿಯನ್ಸ್ಗೋಸ್ಕರ P0 ಮತ್ತು P1 ತಗೊಳ್ತೇನೆ. ಸೊ ಇದರ ಎರಡು ಕಾಂಬಿನೇಷನ್ ತೆಗೆಯುವ, ಯಾವುದೆಲ್ಲ ಸ್ಟೇಟ್ ನಮಗೆ ಪಾಸಿಬಲ್ ಇದೆ, Q0 P0 ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ Q0ಗೆ P1 ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ Q1ಗೆ P0 ಸ್ಟೇಟ್ ಆಗುತ್ತೆ, Q1ಗೆ P1 ಆಗುತ್ತೆ. ನೆಕ್ಸ್ಟ್ Q2ಗೆ P0 ಆಗುತ್ತೆ, Q2ಗೆ P1 ಆಗುತ್ತೆ. ಏನು ಮಾಡಿದ್ವಿ, ಜಸ್ಟ್ ಯಾವುದೆಲ್ಲ ಕೇಸ್ ಕಾಂಬಿನೇಷನ್ ಫಾರ್ಮ್ ಆಗ್ತದೆ, 6 ಕಾಂಬಿನೇಷನ್ ಈಸ್ ಪಾಸಿಬಲ್. ಆಯಿತಾ. ನೆಕ್ಸ್ಟ್ ಕೆಲಸ ಎಂತ, ಸ್ಟಾರ್ಟ್ ಸ್ಟೇಟ್ ಬೇಸಿಕಲಿ ನಾವು Q0 P0 ಅನ್ನೇ ಕನ್ಸಿಡರ್ ಮಾಡುವಂಥದ್ದು. ಫೈನಲ್ ಸ್ಟೇಟಲ್ಲಿ ಕಂಡೀಷನ್ ಎಂತ ಕೆಟ್ಟಿದ್ದಾರೆ, ಗ್ರೇಟರ್ ದೆನ್ ಈಕ್ವಲ್ ಟು. ಇಲ್ಲಿ 0 ಗ್ರೇಟರ್ ದೆನ್ ಈಕ್ವಲ್ ಟು 0ನ ದಿಸ್ ಈಸ್ ಗ್ರೇಟರ್ ದೆನ್ ಅಲ್ಲ, ಬಟ್ ಈಕ್ವಲ್ ಟು 0 ಈಕ್ವಲ್ ಟು 0. ಸೊ ಇದು ಫೈನಲ್ ಸ್ಟೇಟ್. ನೆಕ್ಸ್ಟ್ ಈ ಕಂಡೀಷನ್ ಎಲ್ಲೆಲ್ಲ ಟ್ರೂ ಆಗುತ್ತೆ ನೋಡಬೇಕು. 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1ನ ಕಂಡೀಷನ್ ಫಾಲ್ಸ್. 1 ಗ್ರೇಟರ್ ದೆನ್ ಈಕ್ವಲ್ ಟು 0, ಹಾಂ ಇದು ಫೈನಲ್ ಸ್ಟೇಟ್. 1 ಗ್ರೇಟರ್ ದೆನ್ ದಿಸ್, ಹೌದು ಇದು ಗ್ರೇಟರ್ ದೆನ್ ಈಕ್ವಲ್ ಟು 1, 1 ಈಸ್ ಈಕ್ವಲ್ ಟು 1. ನೆಕ್ಸ್ಟ್ 2 ಈಸ್ ಗ್ರೇಟರ್ ದೆನ್ 0, ಇದು ಕೂಡ ಫೈನಲ್ ಸ್ಟೇಟ್. 2 ಗ್ರೇಟರ್ ದೆನ್ ಈಕ್ವಲ್ ಟು 1, ಇದು ಕೂಡ ಫೈನಲ್ ಸ್ಟೇಟ್. ಆಯಿತಾ. ನಮಗೆ ಸ್ಟಾರ್ಟ್ ಸ್ಟೇಟ್ Q0 P0 ಇದು ಸ್ಟಾರ್ಟ್ ಸ್ಟೇಟ್, ಆ್ಯಂಡ್ ಇದರಲ್ಲಿ ಇಷ್ಟು ಕೂಡ ಫೈನಲ್ ಸ್ಟೇಟ್, ಎಕ್ಸೆಪ್ಟ್ ಇಲ್ಲಿ 0 ಇಲ್ಲಿ ಗ್ರೇಟರ್ ದೆನ್ 1 ಇಲ್ಲ, ಇದೊಂದು ಕಂಡೀಷನ್ ಫೇಲ್ ಆಯಿತು. ಆಯಿತಾ. ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟೆಪ್ ನಂಬರ್ 3ಅಲ್ಲಿ ನಮ್ಮ ಹತ್ರ ಇರೋ ಇನ್ಪುಟ್ ಯಾವುದು, ಎ. ಆಯಿತಾ. ನಾವೀಗ 1A ಅನ್ನು ಪಾಸ್ ಮಾಡಿದರೆ 1 mod 3 ಆರ್ ನೆಕ್ಸ್ಟ್ 1 mod 2 ಅಂತಂದರೆ 1 mod 3 ಅಂತಂದರೆ Q1 ಆ್ಯಂಡ್ 1 mod 2 ಅಂತಂದರೆ P ಅಲ್ಲಿ ಸಹ 1. ಸೊ ನಮ್ಮ ಸ್ಟಾರ್ಟ್ ಸ್ಟೇಟ್ ಯಾವುದು, Q0 P0, ಕರೆಕ್ಟಾ. ಆಮೇಲೆ Q0 P0 ಕೂಡ ಫೈನಲ್ ಸ್ಟೇಟ್ ಕೂಡ ಹೌದು. ಆಯಿತಾ. ಇಲ್ಲಿಂದ ನಾವು 1A ಪಾಸ್ ಮಾಡಿದರೆ ಅದು ಯಾವ ಸ್ಟೇಟಿಗೆ ಬಂದೋಯಿತು, Q1 P1, ಅದು ಫೈನಲ್ ಸ್ಟೇಟ. Q1 P1 ಈಸ್ ಆಲ್ಸೋ ಫೈನಲ್ ಸ್ಟೇಟ್. ನೆಕ್ಸ್ಟ್ ನಾವು 1A ಪಾಸ್ ಮಾಡಿ ಆಯಿತು. ನಂಬರ್ ಆಫ್ ಎ ನಮಗೆ ಇನಿಷಿಯಲಿ ಇನ್ನೊಮ್ಮೆ ಇದೇ ಪ್ಲೇಸಿಗೆ ರೀಚ್ ಆಗಬೇಕು, ಅಲ್ಲಿ ತನಕ ಮಾಡಬೇಕು. ಆಯಿತಾ. ನೆಕ್ಸ್ಟು 2 mod 3 ತಗೊಂಡು ಇನ್ನೊಂದು ಎ ಪಾಸ್ ಮಾಡ್ತೇನೆ, mod 3 mod 2. 2 mod 3 ಅಂತಂದರೆ Q2 ಆ್ಯಂಡ್ P2. 2 mod 2 is 0, ಕರೆಕ್ಟ್. Q2 P0 ತಗೊಂಡ್ರೆ Q2 P0 ಈಸ್ ಆಲ್ಸೋ. ನೆಕ್ಸ್ಟ್ ಇನ್ನೊಂದು ಎ ತಗೊಳ್ತೇನೆ, ಆಗ ಅದು 3 mod 3 ಆಗುತ್ತೆ. ನೆಕ್ಸ್ಟ್ 3 mod 2 ಆಗುತ್ತೆ. 3 mod 3 ಅಂತಂದರೆ Q0 ಆ್ಯಂಡ್ 3 mod 2 ಅಂತಂದರೆ P1. Q0 P1 ಅದು ನಮ್ಮದು ಫೈನಲ್ ಸ್ಟೇಟಾ ಅಲ್ಲ. ನೆಕ್ಸ್ಟ್ ಇನ್ನೊಂದು ಎ ಕೊಟ್ಟೆ, ಆಗ ಅದೇನಾಯಿತು 4 mod 3 ದಟ್ ಈಸ್ Q1 ಆ್ಯಂಡ್ 2. 4 mod 2 ಮೀನ್ಸ್ P2. Q1
4 mod 2 it is P naught. Q1 P naught is a final state also. ನೆಕ್ಸ್ಟ್ ಇನ್ನೊಂದು ಎ ಪಾಸ್ ಮಾಡಿದೆ 5 mod 3 ಆಯಿತು ಆ್ಯಂಡ್ ಆಲ್ಸೋ 5 mod 2. 5 mod 2 ಅಂತಂದರೆ ರಿಮೈಂಡರ್ ಈಸ್ Q2 ಆ್ಯಂಡ್ ಹಿಯರ್ ಈಸ್ P1. Q2 P1 ಫೈನಲ್ ಸ್ಟೇಟಾ ಹೌದು. ನೆಕ್ಸ್ಟ್ ಇನ್ನೊಂದು ಎ ಪಾಸ್ ಮಾಡ್ತೇನೆ 6 mod 3 ಮೀನ್ಸ್ Q ನಾಟ್ ಆ್ಯಂಡ್ ಆಲ್ಸೋ 6 mod 2 also P naught. Q naught P naught, that means initial state. So this is the DFA. Previous question type alle mod 3 not equal to mod 2 on input A. 3 is number of state ಯಾವುದು 3 input ಯಾವುದೆಲ್ಲ 0 1 2 and mod 2 ಅಂತಂದರೆ number of state 2 P naught P1 all possible combination Q naught P naught ಕಾಂಬಿನೇಷನ್ ಅನ್ನು ಬರೆದ್ರಿ. ನೆಕ್ಸ್ಟ್ ರಿಮೈಂಡರ್ ಈ ರಿಮೈಂಡರಿಗೆ ನಾಟ್ ಈಕ್ವಲ್ ಟು ಆಗಿರಬೇಕು. ಈಗ Q ನಾಟ್ P ನಾಟ್ ಅದೆರಡು ಈಕ್ವಲ್ ಅಲ್ಲ, ಹಾಗಂತಂದರೆ ಅದು ಫೈನಲ್ ಸ್ಟೇಟ್ ಆಗಲ್ಲ. ನೆಕ್ಸ್ಟ್ Q ನಾಟ್ P1 ನಾಟ್ ಈಕ್ವಲ್ ಟು ಹಾಗಂತಂದರೆ ಅದು ಫೈನಲ್ ಸ್ಟೇಟ್. ನೆಕ್ಸ್ಟ್ 1 0 ನಾಟ್ ಈಕ್ವಲ್ ಟು ಇಟ್ ಈಸ್ ಅ ಫೈನಲ್ ಸ್ಟೇಟ್. 1 1 ಅದು ಈಕ್ವಲ್, ಹಾಗಾಗಿ ಅದು ಫೈನಲ್ ಸ್ಟೇಟ್ ಆಗಲಿಲ್ಲ. Q2 Q0 ಈಕ್ವಲ್ ಅಲ್ಲ, ಅದು ಫೈನಲ್ ಸ್ಟೇಟ್. 2 ಮತ್ತು 1 ಈಕ್ವಲ್ ಅಲ್ಲ, ಹಾಗಂತಂದರೆ ಅದು ಫೈನಲ್ ಸ್ಟೇಟ್ ಆಯಿತಾ. ನೆಕ್ಸ್ಟ್ ನೀವಿಲ್ಲಿ ಏನು ಮಾಡಿದ್ರಿ, Q ನಾಟ್ P ನಾಟಿಂದ ಸ್ಟಾರ್ಟ್ ಮಾಡಿದ್ರಿ, 1 ಇನ್ಪುಟ್ ಕೊಟ್ರಿ, 1 mod 3 1 mod 2 Q1 P1ಗೆ ಬಂದ್ರಿ. ನೆಕ್ಸ್ಟ್ ಇನ್ನೊಂದು ಎ ಕೊಟ್ರಿ 2 mod 3 2 mod 2 ಆಯಿತು. Q2 P ನಾಟ್ ಆ್ಯಂಡ್ ಇಟ್ ಈಸ್ ಅಸೆಪ್ಟಿಂಗ್ ಸ್ಟೇಟ್. ನೆಕ್ಸ್ಟ್ ಇನ್ನೊಂದು ಎ ಪ್ರೀವಿಯಸ್ ಟೈಪ್ ಥರನೇ ಮಾಡ್ತಾ ಹೋದ್ರಿ ಆ್ಯಂಡ್ ಫೈನಲ್ ಸ್ಟೇಟ್ ಯಾವುದು ಅಂತ ಗೊತ್ತಾಯಿತು. ಓಕೆ, obtain DFA to accept strings of A's and B having even number of A's and even number of B. ಆಯಿತಾ, even number of A ಅಂತಂದರೆ A ಆ್ಯಂಡ್ even number of B ಅಂತಂದರೆ B. ಇದು ನಮ್ಮದು ಫಸ್ಟ್ ಬೇಸಿಕ್ ಕೇಸ್ ಆಯಿತಾ. ಫಸ್ಟ್ ಇದಕ್ಕೆ ನಾವು ಮಾಡುವ. ಫಸ್ಟ್ ನಾನೊಂದು ಸ್ಟಾರ್ಟ್ ಸ್ಟೇಟನ್ನು ತಗೊಳ್ತೇನೆ. ಇಲ್ಲಿಂದ ನನಗೆ 1 A, ಈಗ ನಾನು ಇದನ್ನು ತಗೊಳ್ತೇವೆ. ಈವನ್ ನಂಬರ್ ಆಫ್ ಎ ಬೇಸಿಕ್ ಕೇಸಿಂದ ನಾನು ಅಸೆಪ್ಟ್ ಮಾಡ್ತೇನೆ ನೋಡಬೇಕು. ಈಗ ನಾನು 1 A ಪಾಸ್ ಮಾಡಿದರೆ ಇದನ್ನು ನಾನೀಗ ಅಸೆಪ್ಟ್ ಮಾಡ್ತೇನೆ ಇಲ್ಲ. ಇನ್ನೊಂದು ಎಯನ್ನು ನಾನು ಇಲ್ಲಿ ಪಾಸ್ ಮಾಡ್ತೇನೆ, 2 A ಆಯಿತು. ಈಗ ಇದನ್ನು ನಾನು ಅಸೆಪ್ಟ್ ಮಾಡ್ತೇನೆ ಹೌದು. ನೆಕ್ಸ್ಟ್ ಈವನ್ ನಂಬರ್ ಆಫ್ ಬಿ ಕಂಡೀಷನಿಗೆ ಮಾಡುವ. 1 B ತಗೊಳ್ತೇನೆ, ಅಸೆಪ್ಟ್ ಆಗಲ್ಲ, ಸಿಂಗಲ್ ಸರ್ಕಲ್. ಆ್ಯಂಡ್ ಇನ್ನೊಂದು ಬಿಯನ್ನು ಕಳಿಸ್ತೇನೆ, ಎಗೈನ್ ಇಲ್ಲಿಗೆ ನಾನು ಡಬಲ್ ಸರ್ಕಲ್ ಆಯಿತಾ. ಈವನ್ ನಂಬರ್ ಆಫ್ ಎ ಈವನ್ ನಂಬರ್ ಆಫ್ ಬಿ ಕಾನ್ಸೆಪ್ಟ್ ಕ್ಲಿಯರ್. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಎ ಬಿ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಈಗ ಈವನ್ ನಂಬರ್ ಆಫ್ ಎ ಇದೆ, ಈವನ್ ನಂಬರ್ ಆಫ್ ಬೀಸ್ ಇದೆ. ಬಟ್ ನಮ್ಮ DFA ಅಲ್ಲಿ ಈ ಸ್ಟ್ರಿಂಗ್ ಅಸೆಪ್ಟ್ ಆಗಬೇಕು. ಈಗ 1 A ಪಾಸ್ ಆಗಿದೆ, ನೆಕ್ಸ್ಟ್ 1 B ಕೂಡ ಪಾಸ್ ಆಗಬೇಕು ಹೌದಾ. ನಾನು ಇನ್ನೊಂದು ಸ್ಟೇಟ್ ತಗೊಂಡೆ, 1 B ಪಾಸ್ ಆಯಿತು. ನೆಕ್ಸ್ಟ್ ಇನ್ನೊಂದು A ಪಾಸ್ ಆಗಲಿಕ್ಕೆ ಕೂಡ ಅಲ್ಲಿ ಆಗ್ತಿಲ್ಲ ಆಯಿತಾ. ನೆಕ್ಸ್ಟ್ ಇಲ್ಲಿಂದ ನಾನು ಇನ್ನೊಂದು Aಗೆ ಮಾಡ್ತೇನೆ ಆಯಿತಾ. ಇಲ್ಲಿಂದ ಒಂದು Aಗೆ ಪಾಸ್ ಮಾಡಿದೆ. ಈಗೇನಾಯಿತು, ಸ್ಟ್ರಿಂಗ್ ಯಾವುದು A ಇದೆ, B ಇದೆ, A ಇದೆ, B ಇದೆ. ಈವನ್ ನಂಬರ್ ಆಫ್ ಎ ಬಿ ಈವನ್ ನಂಬರ್ ಆಫ್ ಎಸ್ ಇದೆ, ಈವನ್ ನಂಬರ್ ಆಫ್ ಬೀಸ್ ಇದೆ. ಸ್ಟ್ರಿಂಗ್ ಇಲ್ಲಿ ಫೈನಲಿ ಅಸೆಪ್ಟ್ ಆಗ್ತಿದೆಯಾ, ಆಗ್ತಿದೆ ಆಯಿತಾ. ನೆಕ್ಸ್ಟ್ ಇನ್ನೊಂದು ಕೇಸು ಬಿ ಎ ಇದೆ ಅಂತ ಅಂದ್ಕೊಳ್ಳಿ. ಈಗ B ಪಾಸ್ ಆಗಿದೆ, ಇಲ್ಲಿ ಕೂಡ ಈವನ್ ನಂಬರ್ ಆಫ್ ಎ ಈವನ್ ನಂಬರ್ ಆಫ್ ಬೀಸ್ ಇದೆ, B ಆಗಿದೆ. ನೆಕ್ಸ್ಟ್ ಇನ್ನೊಂದು Aಗೆ ನಾನು ಪಾತ್ ಮಾಡ್ತೇನೆ, ನೆಕ್ಸ್ಟ್ ಇನ್ನೊಂದು B, ನೆಕ್ಸ್ಟ್ ಇನ್ನೊಂದು A. ಫೈನಲಿ ಇಲ್ಲಿ ಅಸೆಪ್ಟ್ ಆಗ್ತಿದೆ, ಅಸೆಪ್ಟ್ ಆಗ್ತಿದೆ ಆಯಿತಾ. ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಕ್ವಶನ್ ನಂಬರ್ ಎ. ಇದು 4 ಎಕ್ಸಾಂಪಲನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನೆನಪಿಟ್ಕೊಳ್ಳಿಕ್ಕೆ ಅಂತ ಹೇಳೋದು, ಈಗ ಇಲ್ಲಿ ಈವನ್ ನಂಬರ್ ಆಫ್ ಎ ಆ್ಯಂಡ್ ಈವನ್ ನಂಬರ್ ಆಫ್ ಬಿ ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿ ಈವನ್ ನಂಬರ್ ಆಫ್ ಎ ಆಡ್ ನಂಬರ್ ಆಫ್ ಬಿ, ನೆಕ್ಸ್ಟ್ ಇಲ್ಲಿ ಆಡ್ ನಂಬರ್ ಆಫ್ ಎ ಆಡ್ ನಂಬರ್ ಆಫ್ ಬಿ,
ಆ್ಯಂಡ್ ಇಲ್ಲಿ ಆಡ್ ನಂಬರ್ ಆಫ್ ಎ ಆಡ್ ನಂಬರ್ ಆಫ್ ಬಿ. ಇದು ಸುಮ್ಮನೆ ನೆನಪಿಟ್ಕೊಳ್ಳಿಕ್ಕೆ ಫೈನಲ್ ಸ್ಟೇಟ್ ಯಾವುದು ಅಂತ. ಕಾನ್ಸೆಪ್ಟ್ ಅರ್ಥ ಆಗ್ತರೆ ಇದನ್ನು ನೆನಪಿಟ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ. ಈಗ ನಮಗೆ ಕ್ವಶನಲ್ಲಿ ಈವನ್ ನಂಬರ್ ಆಫ್ ಎ ಈವನ್ ನಂಬರ್ ಆಫ್ ಬೀಸ್ ಅಂತಂದರೆ ಫೈನಲ್ ಸ್ಟೇಟ್ ಇದು. ನೆಕ್ಸ್ಟ್ ಈಗ ಈವನ್ ನಂಬರ್ ಆಫ್ ಎಸ್ ಆಡ್ ನಂಬರ್ ಆಫ್ ಬೀಸ್ ಅಂತಿದ್ದರೆ ಫೈನಲ್ ಸ್ಟೇಟ್. ಈವನ್ ನಂಬರ್ ಆಫ್ ಎಸ್ ಆಡ್ ನಂಬರ್ ಆಫ್ ಬೀಸ್ ಇದು ಫೈನಲ್ ಸ್ಟೇಟ್. ಕಾನ್ಸೆಪ್ಟ್ ಅದೇ. 2-3 ಎಕ್ಸಾಂಪಲ್ ತಗೊಳ್ಳಿ, ಕಂಡೀಷನ್ ಟ್ರೂ ಆಗ್ತದೆ ನೋಡಿ. ಈವನ್ ನಂಬರ್ ಆಫ್ ಎಸ್ ಇರಬೇಕು, ಆಡ್ ನಂಬರ್ ಆಫ್ ಬೀಸ್ ಇರಬೇಕು, ಆಯಿತಾ. ಆಗ ಫೈನಲ್ ಸ್ಟೇಟ್ ಇದು ಈವನ್ ನಂಬರ್ ಆಫ್ ಎ ಆಡ್ ನಂಬರ್ ಆಫ್ ಬಿ. ನೆಕ್ಸ್ಟ್ ಕೇಸ್ 3 ಕೇಳಿದರೆ ಆಡ್ ನಂಬರ್ ಆಫ್ ಎಸ್ ಆಡ್ ನಂಬರ್ ಆಫ್ ಬೀಸ್. ಆಡ್ ನಂಬರ್ ಆಫ್ ಎಸ್ ಕೇಸ್ 3 ಯಾವುದು? ಆಡ್ ನಂಬರ್ ಆಫ್ ಎಸ್ ಆ್ಯಂಡ್ ಈವನ್ ನಂಬರ್ ಆಫ್ ಬೀಸ್. ಆಡ್ ನಂಬರ್ ಆಫ್ ಎಸ್ ಈವನ್ ನಂಬರ್ ಆಫ್ ಬೀಸ್ ಆ್ಯಂಡ್ ಆಡ್ ನಂಬರ್ ಆಫ್ ಎಸ್ ಆ್ಯಂಡ್ ಆಡ್ ನಂಬರ್ ಆಫ್ ಬೀಸ್, ಆಯಿತಾ. ಕೇಸ್ 3 ಕೇಳಿದರೆ ಆಡ್ ನಂಬರ್ ಆಫ್ ಎಸ್ ಆ್ಯಂಡ್ ಈವನ್ ನಂಬರ್ ಆಫ್ ಬೀಸ್ ಅಂತಂದರೆ ಫೈನಲ್ ಸ್ಟೇಟ್ ಇದನ್ನು ಮಾಡಿ. ಆ್ಯಂಡ್ ನೆಕ್ಸ್ಟ್ ಆಡ್ ನಂಬರ್ ಆಫ್ ಎಸ್ ಆ್ಯಂಡ್ ಆಡ್ ನಂಬರ್ ಆಫ್ ಬೀಸ್ ಅಂದರೆ ಫೈನಲ್ ಸ್ಟೇಟ್ ಇದನ್ನು ಮಾಡಿ. 1-2 ಎಕ್ಸಾಂಪಲ್ ತಗೊಳ್ಳಿ. ಆ್ಯಂಡ್ ಈ ಫಸ್ಟ್ ಈವನ್ ನಂಬರ್ ಆಫ್ ಎಸ್ ಆ್ಯಂಡ್ ಈವನ್ ನಂಬರ್ ಆಫ್ ಬೀಸ್ ತಗೊಂಡ್ವಿ ಅಲ್ಲ, ಹಾಗೆಯೇ ಸೇಮ್ ಕಾನ್ಸೆಪ್ಟ್, ಆಯಿತಾ. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ವರ್ಡ್ಸ್ ಆಫ್ ಎ mod 3 equal to 0 and number of words b mod 2 equal to 0. ಎರಡು ಕೂಡ ಕಂಡೀಷನ್ ಏನಾಗಿರಬೇಕು? mod equal to 0. ಸೊ ನಂಬರ್ ಆಫ್ ಸ್ಟೇಟ್ ಯಾವುದೆಲ್ಲ 3 ಇದೆ, ನಂಬರ್ ಆಫ್ ಸ್ಟೇಟ್ ಯಾವುದು ಇನ್ನೊಂದು 2 ಇದೆ, ಆಯಿತಾ. ಆಲ್ ಪಾಸಿಬಲ್ ರಿಮೈಂಡರ್ ಯಾವುದು? ನಾವು ಸ್ಟೇಟ್ ಇದೆ Q0 Q1 2 ಇದೆ, ಆ್ಯಂಡ್ ಇನ್ನೊಂದು ಅಲ್ಲಿ P0 P1 ಇದೆ, ಆಯಿತಾ. ನೆಕ್ಸ್ಟ್ ಆಲ್ ಪಾಸಿಬಲ್ ಕಾಂಬಿನೇಷನ್ ಮಾಡಿ Q0 P0 Q0 P1 ಇದೆ, Q1 P0 ಇದೆ, Q1 P1 ಇದೆ. ನೆಕ್ಸ್ಟ್ Q2 P0 ಇದೆ, Q2 P1 ಇದೆ, ಆಯಿತಾ. ನೆಕ್ಸ್ಟ್ ನಮಗೆ ಫೈನಲ್ ಸ್ಟೇಟ್ ಬೇಕು. ಇಲ್ಲಿ ಏನಾಗಿರಬೇಕು? ಎರಡು ಕೂಡ ರಿಮೈಂಡರ್ 0 ಆಗಿರಬೇಕು. ಅದು ಯಾವ ಕೇಸಲ್ಲಿ? 0 mod 3 ಆ್ಯಂಡ್ ಇನ್ನೊಂದು ಯಾವುದು ರಿಮೈಂಡರ್ ಈಗ ನಮಗೆ 0 ಆಗಿರಬೇಕು. ದಟ್ ಈಸ್ 3 mod 3 ಆ್ಯಂಡ್ 2 mod 2 Q0 P0. ಇಲ್ಲಿ ನಮಗೆ ಈ ಕಂಡೀಷನಲ್ಲಿ 0 ಆ್ಯಂಡ್ 0 ಇದೆ. ಈ ಕಂಡೀಷನಲ್ಲಿ ಏನಾಗಿದೆ? ರಿಮೈಂಡರ್ 0 mod 3 ಮತ್ತು 0 mod 2 ಅಂತಂತಂದರೆ ಫೈನಲ್ ಸ್ಟೇಟ್ ಈಸ್ Q0 ಆ್ಯಂಡ್ P0, ಆಯಿತಾ. ಸ್ಟಾರ್ಟ್ ಸ್ಟೇಟು ಆಬ್ವಿಯಸ್ಲಿ Q0 P0, ಫೈನಲ್ ಸ್ಟೇಟ್ ಯಾವುದು? Q0 P0, ಆಯಿತಾ. ನೆಕ್ಸ್ಟ್ ಈಗ ನಾವು DFA ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ? Q0 P0 ಇಂದ ಸ್ಟಾರ್ಟ್ ಮಾಡ್ತೇವೆ. ನಮಗೆ ಗೊತ್ತು ಅದೇ ಫೈನಲ್ ಸ್ಟೇಟ್, ಆಯಿತಾ. ನೆಕ್ಸ್ಟ್ ಆಲ್ ಪಾಸಿಬಲ್ ಇನ್ಪುಟ್ ಯಾವುದೆಲ್ಲ ಇದೆ ಇಲ್ಲಿ? A ಆ್ಯಂಡ್ B, ಆಯಿತಾ. ಈಗ ನಮ್ಮ ಹತ್ರ Q0 P0ಗೆ ಸಪೋಸ್ ಕನ್ಸಿಡರ್ ನಾನು 1A ಹಾಕ್ತಿದ್ದೇನೆ. ನೆಕ್ಸ್ಟ್ B ಕೂಡ ಆದರೆ ಏನಂತ ನೋಡಬೇಕು, ಆಯಿತಾ. A ಅಂತಂದರೆ Q ಜೊತೆ ಕಂಪೇರ್ ಮಾಡಿ, P ಅಂತಂದರೆ B ಜೊತೆ ಕಂಪೇರ್ ಮಾಡಿ. 1A ಅನ್ನು ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೇನಂತಂದರೆ ಅದು A ಅಂತಂದರೆ Q0 ಮಾತ್ರ ಇನ್ಕ್ರಿಮೆಂಟ್ ಆಗೋದು, ಅಂದರೆ mod 3 1 mod 3ಯಲ್ಲಿ. ನೆಕ್ಸ್ಟ್ P0 ಇನ್ಕ್ರಿಮೆಂಟ್ ಆಗಲ್ಲ, ದಟ್ ಮೀನ್ಸ್ 0 mod 2. ಆ್ಯಂಡ್ B ಅಂತಂದರೆ P0 ಈಸ್ ಗೋಯಿಂಗ್ ಟು ಇನ್ಕ್ರೀಸ್ 1 mod 2 ಆ್ಯಂಡ್ Q ಅಷ್ಟೇ 0 mod 3, ಆಯಿತಾ. 1 mod 3 ಮೀನ್ಸ್ Q1, 0 mod 2 ಅಂತಂದರೆ P0 ಆ್ಯಂಡ್ 0 mod 3 ಅಂತಂದರೆ Q0, 1 mod 2 ಅಂತಂದರೆ P1. ಅಪಾನ್ A ನಾನು ಕೆಳಗೆ ಕೊಡ್ತೇನೆ. ಅಪಾನ್ A ಇದೆಲ್ಲಿಗೆ ಹೋಗುತ್ತೆ? Q1 P0 ಹೋಗುತ್ತೆ, ಆಯಿತಾ. ನೆಕ್ಸ್ಟ್ ಅಪಾನ್ B ಎಲ್ಲಿಗೆ ಹೋಯಿತು? Q0 P1 ಸ್ಟೇಟ್. ನೆಕ್ಸ್ಟ್ ಈಗ ನಾನು ಎಲ್ಲಿದ್ದೇನೆ? Q1 ಸ್ಟೇಟ್ P0 ಇಂದ ನನಗೆ ಇನ್ಪುಟ್ ಯಾವುದೆಲ್ಲ ಇದೆ? A ಆ್ಯಂಡ್ Bಗೆ, ಆಯಿತಾ. A ಅಂತಂದರೆ ನಾನೇನು ಹೇಳಿದೆ? Q1 ಇನ್ಕ್ರಿಮೆಂಟ್ ಮಾಡಬೇಕು. Q ಆಲ್ರೆಡಿ 1 ಇದೆ, 1 ಇನ್ಕ್ರಿಮೆಂಟ್ ಮಾಡಿದರೆ
2 mod 3 ಇದು ಹಾಗೇನೆ 0 mod 2. ನೆಕ್ಸ್ಟ್ ಬಿ ಇನ್ಕ್ರಿಮೆಂಟ್ ಮಾಡಿದರೆ ಇದು ಹಾಗೇನೆ 1 ಅಂತಿದ್ರೆ ಅದು 1 mod 3. 0 ಇನ್ಕ್ರಿಮೆಂಟ್ ಆಗಿ ಏನಾಯಿತು 1 mod 2 ಆಯಿತಾ. ನೆಕ್ಸ್ಟ್ 2 mod 3 ಅಂತಂದರೆ Q1, 0 mod 2 ಅಂತಂದರೆ P0, 2 mod 3 Q2. ನೆಕ್ಸ್ಟ್ 1 mod 3 ಅಂತಂದರೆ Q1 ಆ್ಯಂಡ್ 1 mod 2 ಅಂತಂದರೆ P1. ಓಕೆ, ಅಪಾನ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ Q1 P0ಇಂದ Q2 P0 ಆಯಿತು ಆ್ಯಂಡ್ Q1 P0 ಅಪಾನ್ ಬಿ ಎಲ್ಲಿಗೆ ಹೋಗ್ತಿದೆ Q1 P1ಗೆ ಆಯಿತಾ. ನೆಕ್ಸ್ಟ್ Q0 P1ಗೆ ಎ ಆ್ಯಂಡ್ ಬಿ ಪಾಸ್ ಆಗಬೇಕು ಆಯಿತಾ. ಎ ಅಂತಂದರೆ Q0 ಇನ್ಕ್ರಿಮೆಂಟ್ ಆಗಬೇಕು 1 mod 3 ಆ್ಯಂಡ್ ಬಿಯನ್ನು ಇನ್ಕ್ರಿಮೆಂಟ್ ಮಾಡಲಿಕ್ಕಿಲ್ಲ, ದಟ್ ಮೀನ್ಸ್ 0 mod 2. ನೆಕ್ಸ್ಟ್ ಬಿ ಅಂತಂದರೆ ಕ್ಯೂ ಇದ್ದಾಗೇ 1 mod 3 ಪಿಯನ್ನು P1 ಇದೆ 1 ಬಿ ಅಂತಂದರೆ 2 mod 2. 1 mod 3 Q1. ನೆಕ್ಸ್ಟ್ 0 mod 2 ಅಂತಂದರೆ P0, 1 mod 3 Q1, 2 mod 3 ಅಂತಂದರೆ ಅಪಾನ್ ಬಿಯಲ್ಲಿ ನಾನು ಕ್ಯೂವನ್ನು ಚೇಂಜ್ ಮಾಡಲಿಕ್ಕಿಲ್ಲ, ಕ್ಯೂ ಇಲ್ಲಿ 0 mod 3 ದಟ್ Q0, 2 mod 2 ಅಂತಂದರೆ P0. ಓಕೆ, ಲಿಟಲ್ ಬಿಟ್ ಕನ್ಫ್ಯೂಸ್ಡ್. ಓಕೆ, Q0 P1 ಅಂತ ಇದೆ, ನಾನು ಎ ಆ್ಯಂಡ್ ಬಿಗೆ ಕನ್ಸಿಡರ್ ಮಾಡಲಿಕ್ಕೆ ಆಯಿತಾ. ಎ ಅಂತಂದರೆ ನಾನು Q0 ಇನ್ಕ್ರಿಮೆಂಟ್ ಮಾಡಬೇಕು 1 ಆಯಿತು ಆ್ಯಂಡ್ ಬಿ ಅಂತಂದರೆ ನಾನು ಪಿಯನ್ನು ಇನ್ಕ್ರಿಮೆಂಟ್ ಮಾಡಬೇಕು 2 ಆಯಿತು ಆಯಿತಾ. ನೆಕ್ಸ್ಟ್ ಇದು 1 mod 3 ಇದು ಹಾಗೇ ದಟ್ ಈಸ್ 1 mod 2, ಇದು 2 mod 2 Q0 ಹಾಗೇ 0 mod 3. 1 mod 3 ಮೀನ್ಸ್ Q1, 1 mod 2 ಅಂದರೆ P1, 0 mod 3 ಅಂದರೆ Q0, 2 mod 2 ಅಂದರೆ P0 ಆಯಿತಾ. ನೆಕ್ಸ್ಟ್ Q0 P1ಇಂದ ಅಪಾನ್ ಎಗೆ ಎಲ್ಲಿ Q0 P0ಇಂದ ಅಪಾನ್ ಎಗೆ Q1 P1 ಆಯಿತು. ನೆಕ್ಸ್ಟ್ ಅಪಾನ್ ಬಿ ಎಲ್ಲಿಗೋಯಿತು Q0 P0ಗೆ, ಇಲ್ಲಿಂದ ಬಿಯನ್ನು ಪಾಸ್ ಮಾಡಿದರೆ Q0 P0ಗೆ ಆಯಿತಾ. ನೆಕ್ಸ್ಟ್ ಈ ಸ್ಟೇಟಿಂದ ಈಗೇನು ಎ ಮತ್ತು ಬಿಯನ್ನು ಕನ್ಸಿಡರ್ ಮಾಡಬೇಕು, ದಟ್ ಈಸ್ Q1 ಮತ್ತು P1. ಓಕೆ, ಇದರಿಂದ ನಾವು ಎ ಆ್ಯಂಡ್ ಬಿ ಕನ್ಸಿಡರ್ ಮಾಡಬೇಕು ಆಯಿತಾ. ಎ ಅಂತಂದರೆ Q1 ಇನ್ಕ್ರಿಮೆಂಟ್ ಮಾಡಬೇಕು 2 mod 3, ದಟ್ ಮೀನ್ಸ್ Q2 ಆ್ಯಂಡ್ ಬಿ ಹಾಗೇ ದಟ್ ಈಸ್ 1 mod 2 ದಟ್ ಈಸ್ P1. ನೆಕ್ಸ್ಟ್ ಬಿ ಅಂತ ಇದ್ದರೆ ಕ್ಯೂ ಹಾಗೇ ದಟ್ ಈಸ್ 1 mod 3 ದಟ್ ಈಸ್ Q1 ಆ್ಯಂಡ್ ಪಿ ಇನ್ಕ್ರಿಮೆಂಟ್ ಆಗುತ್ತೆ 2 mod 2 ದಟ್ ಈಸ್ P0 ಆಯಿತಾ. Q1 P0ಇಂದ ಎಗೆ ಪಾಸ್ ಮಾಡಿದರೆ ನಾನು Q2 P1 ಸ್ಟೇಟಿಗೆ ಬರ್ತೇನೆ, ಅದೇ ಬಿ ಸ್ಟೇಟಿಂದ ನಾನು Q1 P1ಇಂದ ಬಿ ಕನ್ಸಿಡರ್ ಮಾಡಿದರೆ Q1 P0ಗೆ ಪಾಸ್ ಮಾಡ್ತೇನೆ ಆಯಿತಾ. ನೆಕ್ಸ್ಟ್ ಯಾವುದು ಈಗ ಈ ಸ್ಟೇಟಿಂದ ಎ ಆ್ಯಂಡ್ ಬಿಯನ್ನು ಕನ್ಸಿಡರ್ ಮಾಡಬೇಕು Q2 P1ಇಂದ ಮತ್ತು Q2 P0ಇಂದ ಎಗೇನು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಅಪಾನ್ ಬಿ ಇದೆಲ್ಲಿಗೆ ಹೋಗುತ್ತೆ Q2 P1ಗೆ. ನೆಕ್ಸ್ಟ್ ಇನ್ನೊಂದು ದಿಸ್ Q2 P1 ಬಿ ಇಲ್ಲಿಗೆ, ಇದು ಬಿ ಇಲ್ಲಿಗೆ, ನೆಕ್ಸ್ಟ್ ಎ ಅಂತಂದರೆ ಇಲ್ಲಿ. ನೆಕ್ಸ್ಟ್ ಇದನ್ನು ಎಗೆ ಕನ್ಸಿಡರ್ ಟ್ರೈ ಮಾಡಿ, ದಟ್ ಈಸ್ Q2 P1 ಅಪಾನ್ ಎ ಆ್ಯಂಡ್ ಬಿ ಅಂತಂದರೆ ಇಲ್ಲಿಗೆ ಬಂತು Q2 P0ಗೆ. ಅಪಾನ್ ಎ ಮಾಡಿದರೆ ನಾವು ಯಾವುದನ್ನು ಇನ್ಕ್ರಿಮೆಂಟ್ ಮಾಡಬೇಕು Q2 ಇದೆ ಅಲ್ವಾ,
that is Q3 mod 3 mod 3, 2 ಇದ್ದದ್ದು ಇನ್ಕ್ರಿಮೆಂಟ್ 3 mod 3 ಆ್ಯಂಡ್ P1 ಹಾಗೇನೆ 1 mod 2. ಇದು Q0 ಆ್ಯಂಡ್ P1. ಇಲ್ಲಿಂದ ಎ ಅನ್ನು ಪಾಸ್ ಮಾಡಿದರೆ Q0 P1ಗೆ. ಓಕೆ, ದಿಸ್ ಈಸ್ ದ ಫೈನಲ್ DFA. ಆ್ಯಂಡ್ ಒನ್ ಮೋರ್ ಲಾಸ್ಟ್ ಕ್ವಶನ್. ಇಲ್ಲಿ ನಂಬರ್ ಆಫ್ ಎ mod 5 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ ಆ್ಯಂಡ್ mod 3 ಈಕ್ವಲ್ ಟು 0. ಕಂಡೀಷನ್ ಅಂತ ಎರಡು ಕೇಸು ಕೂಡ 0 0 ಇರಬೇಕು ಅಂತಂದರೆ ನಮ್ಮದು ಫೈನಲ್ ಸ್ಟೇಟ್ ಮತ್ತು ಸ್ಟಾರ್ಟ್ ಸ್ಟೇಟ್ ಯಾವುದು Q0 P0 ಆಯಿತಾ. ನೆಕ್ಸ್ಟ್ ಆಲ್ ಪಾಸಿಬಲ್ ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ Q0 P0 ಇಂದ ನೀವು 1A ತಗೊಂಡ್ರೆ Q0 ಇನ್ಕ್ರಿಮೆಂಟ್ ಮಾಡಿ ಯಾವ ಸ್ಟೇಟಿಗೆ ಬರುತ್ತೆ ಆ್ಯಂಡ್ B ಅನ್ನು ಇನ್ಕ್ರಿಮೆಂಟ್ ಮಾಡಿದರೆ ಯಾವ ಸ್ಟೇಟಿಗೆ ಬರುತ್ತೆ. ಎಗೇನ್ ಆಲ್ ಸ್ಟೇಟಿಂದ ಎ ಮತ್ತು ಬಿಗೆ ಇನ್ಪುಟ್ ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಓಕೆ, ದಟ್ ಈಸ್ ದ ಲಾಸ್ಟ್ ಕ್ವಶನ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ NFA questions ಆಯಿತಾ. ಓಕೆ, ಫಸ್ಟ್ ಕ್ವಶನ್ನು ನಾನ್ ಡಿಟರ್ಮಿನಿಸ್ಟಿಕ್ ಫಿನೈಟ್ ಆಟೋಮೇಟಾ ಟು ಅಕ್ಸೆಪ್ಟ್ ಆಲ್ ದ ಸ್ಟ್ರಿಂಗ್ಸ್ ಓವರ್ 0 ಆ್ಯಂಡ್ 1. ಇನ್ಪುಟ್ ಯಾವುದೆಲ್ಲ 0 ಆ್ಯಂಡ್ 1. ಫಸ್ಟ್ ಕ್ವಶನ್ ಅಂತ ಸ್ಟಾರ್ಟ್ ವಿತ್ 0 ಆ್ಯಂಡ್ 1. ನಾನೀಗ Q0 ಇಂದ ಸ್ಟಾರ್ಟ್ ಮಾಡ್ತೇನೆ. ಫಸ್ಟಿಗೆ 0ವನ್ನು ಅಸೆಪ್ಟ್ ಮಾಡಿದೆ. ನೆಕ್ಸ್ಟ್ ಸ್ಟಾರ್ಟ್ ವಿತ್ 0 1. 0 ಆದಮೇಲೆ ಯಾವುದು ಇರಬೇಕು 1 ಇರಬೇಕು. ಇದು ಸ್ಟಾರ್ಟ್ ವಿತ್ 0 1 ಆಯಿತು ಆಯಿತಾ. ನೆಕ್ಸ್ಟ್ ಓಕೆ, ಇಲ್ಲಿ ನಾವು ಎಗೈನ್ 0 1 ಹಾಕ್ಬೋದಾ? ಇಲ್ಲ, ಯಾಕಂತಂದರೆ 0 1 ಸ್ಟಾರ್ಟಿಂಗಲ್ಲಿ ಫಿಕ್ಸ್, ಎಂಡಿಂಗಲ್ಲಿ ಎಷ್ಟು ಬೇಕಾದರೂ 0 ಮತ್ತು 1 ಎಗೈನ್ ಇರ್ಬೋದು ಆಯಿತಾ. ನೆಕ್ಸ್ಟ್ ಸ್ಟಾರ್ಟ್ ವಿತ್ 0 1 ಆಯಿತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಎಂಡ್ ವಿತ್ 0 1. Q0 ನಾನೀಗ ಇದನ್ನು ಎಂಡ್ ಅಂತ ತಗೊಳ್ತಿದ್ದೇನೆ. 0 ಆ್ಯಂಡ್ 1 Q2 ಇದೀಗ ಎಂಡ್ ಸ್ಟೇಟಲ್ಲಿ 0 1 ಇದೆ ಅಂತ ಕನ್ಸಿಡರ್ ಮಾಡೋಣ ಆಯಿತಾ. ಇದರ ನೆಕ್ಸ್ಟ್ ನನಗೆ 0 0 1 1 ಯಾವುದು ಚೇಂಜ್ ಆಗ್ತಾ ಹೋಗಲ್ಲ, ಯಾಕಂತಂದರೆ 0 1 ಫಿಕ್ಸ್. ಇದರ ನೆಕ್ಸ್ಟ್ ನಾನೇನು ಆ್ಯಡ್ ಮಾಡ್ತಿಲ್ಲ, ಯಾಕಂತಂದರೆ 0 1 ಎಂಡ್ ಆಯಿತಾ. ಸ್ಟಾರ್ಟಿಗೆ ನಾನು ಎಷ್ಟು ಬೇಕಾದರೂ 0 1 ಹಾಕ್ತೇನೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಎಂಡ್ ವಿತ್ 0 1 ಆಯಿತು. ನೆಕ್ಸ್ಟ್ ಸಬ್ ಸ್ಟ್ರಿಂಗ್ 0 1 ಆಯಿತಾ. ಸಬ್ ಸ್ಟ್ರಿಂಗ್ ಅಂದರೆ 0 1 ಒಟ್ಟಿಗಿರಬೇಕು. ಅದು ಸ್ಟಾರ್ಟಲ್ಲಿ ಕೂಡ ಆಗಿರ್ಬೋದು, ಮಿಡಲಲ್ಲಿ ಕೂಡ ಆಗಿರ್ಬೋದು, ಎಂಡಲ್ಲಿ ಕೂಡ ಆಗಿರ್ಬೋದು. ಬಟ್ ನಮಗೆ 0 1 ಏನು ಬೇಕು ಫಿಕ್ಸ್ ಬೇಕು. ನಾನೀಗ 0 1 ಮಿಡಲಲ್ಲಿ ಬರೆದು ಫಿಕ್ಸ್ ಮಾಡಿದೆ ಆಯಿತಾ. ನೆಕ್ಸ್ಟ್ ನನಗೆ ಸ್ಟಾರ್ಟಲ್ಲಿ ಎಷ್ಟು ಬೇಕಾದರೂ 1 0 0 1 ಇರಲಿ, ಆರ್ ಎಂಡಲ್ಲಿ 0 1 1 ಎಷ್ಟು ಸಹ ಇರಲಿ. ಬಟ್ ನನಗೆ ಪಾರ್ಟ್ ಆಫ್ ಅ ಸ್ಟ್ರಿಂಗ್ ಈಸ್ 0 1 ಅದು ಸಿಕ್ಕಿದೆಯಾ? ಅದು ಸಿಕ್ಕಿದೆ ಆಯಿತಾ. ದಿಸ್ ಇಸ್ ದ DFA NFA. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು, ಥರ್ಡ್ ಸಿಂಬಲ್ ಫ್ರಮ್ ದ ರೈಟ್ ಎಂಡ್ ಈಸ್ ಎ ಆಯಿತಾ. ರೈಟ್ ಎಂಡಿಂದ ಥರ್ಡ್ ಸಿಂಬಲ್ ಎ ಆಗಿರಬೇಕು. ಸೊ ಇದೀಗ ನಾನು ಥರ್ಡ್ ಸಿಂಬಲ್ ಅಂತಂದರೆ ಥರ್ಡ್ ಸಿಂಬಲ್ Q3 3 ಸ್ಟೇಟ್ ಬೇಕಾಯ್ತಾ. ನನಗೀಗ Q2 ತಗೊಂಡೆ, ನೆಕ್ಸ್ಟ್ Q1 ತಗೊಂಡೆ, ನೆಕ್ಸ್ಟ್ Q0 ತಗೊಂಡೆ. ಫಸ್ಟ್ ಫ್ರಮ್ ರೈಟ್ ಎಂಡಿಂದ 1 2 3 ಥರ್ಡ್. ಓಕೆ, ಇದು ಉಲ್ಟಾ. ಓಕೆ, ಫಸ್ಟ್ ಸೆಕೆಂಡ್ ಥರ್ಡ್ ಸಿಂಬಲ್ ಫ್ರಮ್ ದ ರೈಟ್ ಎಂಡ್ ಈಸ್ ಎ ಆಯಿತಾ. ನೆಕ್ಸ್ಟ್ ಇಲ್ಲಿ ಯಾವುದು ಕೂಡ ಓಕೆ, ಇಲ್ಲಿ ಇನ್ಪುಟ್ ಯಾವುದು, ಇಲ್ಲೆಲ್ಲ ಇನ್ಪುಟ್ 0 1, ಇಲ್ಲಿ ಇನ್ಪುಟ್ ಅಪಾನ್ AB. ಇಲ್ಲಿ ಎಷ್ಟು ಸಹ ಎ ಬಿ ಇರ್ಬೋದು, ಲಾಸ್ಟಲ್ಲಿ ಕೂಡ ಎಷ್ಟು ಸಹ AB ಇರ್ಬೋದು ಆಯಿತಾ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕೂಡ AB ಇರ್ಬೋದು. ಬಟ್ ಥರ್ಡ್ ಸಿಂಬಲ್ ಯಾವಾಗಲೂ ಕೂಡ ಎ ಆಗಿರಬೇಕು. ಓಕೆ, ಇಲ್ಲಿ ಇನ್ಫೈನೈಟ್ ಲೂಪ್ ತಗೊಳ್ಳಿಕ್ಕೆ ಆಗಲ್ಲ, ಯಾಕಂತಂದರೆ ಥರ್ಡ್ ಸಿಂಬಲ್ ಇದು ಫಸ್ಟ್ ಸಿಂಬಲ್ ಆಗುತ್ತೆ, ಇದು ಸೆಕೆಂಡ್ ಸಿಂಬಲ್, ಇದು ಥರ್ಡ್ ಸಿಂಬಲ್ ಆಯಿತಾ. ಇಲ್ಲಿ ತಗೊಂಡ್ರೆ ಕಂಡೀಷನ್ ಫಾಲ್ಸ್ ಆಗುತ್ತೆ. 1 2 3 ಇದು ಬರಲ್ಲ. ನೆಕ್ಸ್ಟ್ ಸೆಕೆಂಡ್ ಸಿಂಬಲ್ ಫ್ರಮ್ ದ ಲೆಫ್ಟ್ ಎಂಡ್ ಈಸ್ ಎ. ಫ್ರಮ್ ದ ಲೆಫ್ಟ್ ಎಂಡ್ Q0 ಫಸ್ಟ್ ಸಿಂಬಲ್, ನೆಕ್ಸ್ಟ್ ಸೆಕೆಂಡ್ ಸಿಂಬಲ್ ಈಸ್ ಎ, Q2
ಆಯಿತಾ. ಇಲ್ಲಿ ಎ ಬಿ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಇದು ಫಸ್ಟ್ ಸಿಂಬಲ್, ಇದು ಸೆಕೆಂಡ್ ಸಿಂಬಲ್, ಲಾಸ್ಟಿಗೆ ಎಷ್ಟು ಬೇಕಾದರೂ ಸಿಂಬಲ್ ಇರ್ಬೋದು. ಇದು ಸೆಲ್ಫ್ ಲೂಪ್. ನೆಕ್ಸ್ಟ್ 1 ಫಾಲೋಡ್ ಬೈ 0. ನಾನು ಒಂದು ಸ್ಟೇಟಿಂದ 1 Q0 Q1 ಎರಡು 1 ಆಯಿತು. ನೆಕ್ಸ್ಟ್ 1 ಫಾಲೋಡ್ ಬೈ 0. Q2 ತಗೊಳ್ತೇನೆ, ಇನ್ನೊಂದು Q3 00 Q4 1 ಇದೆ, 0 ಇದೆ, 1 ಫಾಲೋಡ್ ಬೈ 0 ಇದೆ. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಬೇಕಾದರೂ 0 1 ಇರ್ಬೋದು, ಎಂಡಿಂಗಲ್ಲಿ ಕೂಡ ಎಷ್ಟು ಬೇಕಾದರೂ 0 1 ಇರ್ಬೋದು. ಓಕೆ. ನೆಕ್ಸ್ಟ್ 7th ಒನ್, ಸ್ಟ್ರಿಂಗ್ ಕಂಟೈನಿಂಗ್ 0 1 ಆರ್ 1 0. ಓಕೆ, ನಾನೀಗ Q0 ಇಂದ ಸ್ಟಾರ್ಟ್ ಮಾಡಿದರೆ ಸ್ಟ್ರಿಂಗ್ ಕಂಟೈನ್ 0 1 ಆರ್ 1 0 ಇರಬೇಕು. ಇದು ಸ್ಟಾರ್ಟ್ ಮಾಡಿದರೆ 0 ತಗೊಳ್ತೇನೆ. ನೆಕ್ಸ್ಟ್ Q1 0 1 Q2 ಇದನ್ನು ನಾನು ಅಸೆಟ್ ಮಾಡಿದೆ. ನೆಕ್ಸ್ಟ್ ಆರ್ 1 0 1 Q3, ನೆಕ್ಸ್ಟ್ 0 Q4 1 0 ಇದೆ. ಓಕೆ, 0 1 ಇದೆ, ಆರ್ 1 0 ಇದೆ. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಕೂಡ, ಎಂಡಿಂಗಲ್ಲಿ ಎಷ್ಟು ಕೂಡ 0 1 ಇರ್ಬೋದು. ಸ್ಟಾರ್ಟಿಂಗಲ್ಲಿ 0 1 ಮತ್ತು 1 0 ಇರಬೇಕು ಅಷ್ಟೇ. ನೆಕ್ಸ್ಟ್ ಸ್ಟಾರ್ಟಿಂಗ್ ವಿತ್ 1 ಆ್ಯಂಡ್ ಎಂಡ್ಸ್ ವಿತ್ 0. ಆಯಿತಾ. Q0 ಇಂದ ತಗೊಂಡೆ, ಸ್ಟಾರ್ಟಿಂದ 1 ಮಾಡಿದೆ, ನೆಕ್ಸ್ಟ್ 0 ಇಂದ ಎಂಡ್ ಮಾಡಿದೆ. ಆಯಿತಾ. 1 0 ಬರೆದೆ ಆ್ಯಂಡ್ ದಿಸ್ ಈಸ್ ಅ ಅಸೆಪ್ಟಿಂಗ್ ಸ್ಟೇಟ್. ಅದಾದಮೇಲೆ ನನಗೆ ಸ್ಟಾರ್ಟಲ್ಲಿ ಹೇಗೆ ಇನ್ಫಿನೈಟ್ ಲೂಪ್ ತಗೊಳ್ಬೋದಾ 0 1 1? ಇಲ್ಲ, ಯಾಕಂತಂದರೆ ನನಗೆ ಅದು ಸ್ಟಾರ್ಟ್ 1 ಆಗಬೇಕು. ನೆಕ್ಸ್ಟ್ ಮಿಡಲಲ್ಲಿ ಎಷ್ಟು ಬೇಕಾದರೂ 0 1 ಇರ್ಬೋದು, ಸೊ ಸೆಲ್ಫ್ ಲೂಪ್ ಹಾಕಿದೆ. ನೆಕ್ಸ್ಟ್ 0 ಇಂದ ಸೆಲ್ಫ್ ಲೂಪ್ ಆಗ್ಬೋದು, ಯಾಕಂತಂದರೆ ಅದು ಎಂಡ್ಸ್ ವಿತ್ 0. ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ 1 ಬಂದರೆ ಅದನ್ನು ನಾವು ಅಸೆಪ್ಟ್ ಮಾಡಲಿಕ್ಕಿಲ್ಲ, ಸೊ ಅದನ್ನು ನಾನು ಸೆಲ್ಫ್ ಲೂಪಿಗೆ ಹಾಕಿಬಿಟ್ಟೆ. ದಿಸ್ ಈಸ್ ದ NFA ಫಾರ್ ದ್ಯಾಟ್. ನೆಕ್ಸ್ಟ್ 9th ಒನ್, ಲ್ಯಾಂಗ್ವೇಜ್ ಈಸ್ 0 to the power m 1 to the power n where m greater than equal to 0 and n greater than equal to 1. ಆಯಿತಾ. ನಾವೀಗ ಕಂಡೀಷನ್ ತಗೊಳ್ಳುವ. ಫಸ್ಟಿಗೆ m 0 ಅಂತಂದರೆ m ಗ್ರೇಟರ್ ದೆನ್ ಈಕ್ವಲ್ ಟು 0. ಆಯಿತಾ. m ಈಕ್ವಲ್ ಟು 0 ಅಂತಾದರೆ 0 to the power 0 ಆಯಿತು. ನೆಕ್ಸ್ಟ್ 1 to the power n ಈಸ್ ಈಕ್ವಲ್ ಟು 1. ಆಯಿತಾ. 0 to the power 0 ಅಂತಂದರೆ ಅದಾಯಿತು 0. ನೆಕ್ಸ್ಟ್ 1 to the power 1 ಅಂದರೆ 1 ಆಯಿತು. ಸೊ ಇದು ನಾವು ಯಾಕೆ ಬರೆಯುವಂತಂತಂದರೆ ಕಂಡೀಷನ್ ನೆಕ್ಸ್ಟ್ ಈ ಎಲ್ಲ ಕಂಡೀಷನಿಗೆ ನಾವು ಮಾಡೋ NFA ಟ್ರೂ ಆಗಿರಬೇಕು. ಆಯಿತಾ. ಈಗ m 0 ಅಂತ ತಗೊಂಡು n ಈಕ್ವಲ್ ಟು 1 ಕಂಡೀಷನ್ ಆಯಿತು. ನೆಕ್ಸ್ಟ್ m ಈಕ್ವಲ್ ಟು 1 ಅಂತ ತಗೊಳ್ತೇನೆ, n ಈಕ್ವಲ್ ಟು 2 ಅಂತ ತಗೊಳ್ತೇನೆ. 0 to the power 1 ಅಂತಂದರೆ 0. ನೆಕ್ಸ್ಟ್ n to the power 2 ಅಂತಂದರೆ 1 to the power 2, ದಟ್ ಈಸ್ 1 1 ಆಯಿತು. ನೆಕ್ಸ್ಟ್ m ಈಕ್ವಲ್ ಟು 2, ನೆಕ್ಸ್ಟ್ n ಈಕ್ವಲ್ ಟು 3 ಅಂತಾಯಿತು. ಇದು ಕಂಡೀಷನ್ ತಗೊಳ್ಳುವಂಥದ್ದು. 0 to the power 2 ಅಂತಂದರೆ 0 0 ಆಯಿತು. ನೆಕ್ಸ್ಟ್ 1 to the power 3 ಅಂತಂದರೆ 1 1 1 ಆಯಿತು. ಸೊ ಇಷ್ಟೆಲ್ಲ ಏನು ಎಕ್ಸಾಂಪಲ್ ಇದೆ. ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೆ ಅದನ್ನೆಲ್ಲ ನಾವು ಮಾಡೋ NFA ಅಸೆಪ್ಟ್ ಮಾಡಬೇಕು. ಆಯಿತಾ. ನಾನು Q0 ಇಂದ ಫಸ್ಟಿಗೆ 1 ಅಸೆಪ್ಟ್ ಮಾಡಿ Q1 ಅಂತ ಮಾಡಿದೆ. ಆಯಿತಾ. ನೆಕ್ಸ್ಟ್ 0 1 1 ಅಂತಿದ್ದರೆ ಅಸೆಪ್ಟ್ ಆಗಬೇಕು, 1 ಆಯಿತು. ನೆಕ್ಸ್ಟ್ 0 1 1 ಅಂತಂದರೆ 0 ಸೆಲ್ಫ್ ಲೂಪು, ಅದಾದಮೇಲೆ 1, ನೆಕ್ಸ್ಟ್ ಎಗೇನು 1, ಅದನ್ನು ಅಸೆಪ್ಟ್ ಆಯಿತಾ, ಆಯಿತು. ನೆಕ್ಸ್ಟ್ 0 0 1 1, ಇಲ್ಲಿ ಎಷ್ಟು ಸಹ 0ದು ಸೆಲ್ಫ್ ಲೂಪ್ ಆಗಿರಲಿ, ನೆಕ್ಸ್ಟ್ 1, ನೆಕ್ಸ್ಟ್ ಎಗೇನ್ 1 ಸೆಲ್ಫ್ ಲೂಪ್, ಅದನ್ನು ಅಸೆಪ್ಟ್ ಆಗಬೇಕು. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಈ NFA ಎಲ್ಲ ಕೇಸಿಗೆ, ಈ ಕಂಡೀಷನ್ ಇದೆಲ್ಲ ಕೇಸಿಗೆ ಟ್ರೂ ಆಗ್ತದೆ. ಆಯಿತಾ. ನೆಕ್ಸ್ಟ್ 10th ಒನ್, ಲ್ಯಾಂಗ್ವೇಜ್ ಈಸ್ AB ಹೋಲ್ ಟು ದ ಪವರ್ n ವಿತ್ n ಗ್ರೇಟರ್ ದೆನ್ ಈಕ್ವಲ್ ಟು 1. ಈಗೇನು ಒಂದೆರಡು ಎಕ್ಸಾಂಪಲ್ ತಗೊಳ್ಳುವ. n ಗ್ರೇಟರ್ ದೆನ್ ಈಕ್ವಲ್ ಟು 1 ಅಂದರೆ 1 AB, ನೆಕ್ಸ್ಟ್ n ಈಕ್ವಲ್ ಟು 2 ಅಂತಂದರೆ AB n ಈಕ್ವಲ್ ಟು 3 ಅಂತಂದರೆ AB ಆಯಿತಾ. ಫಸ್ಟಿಗೆ ನಾನು ABಯನ್ನು ಅಸೆಪ್ಟ್ ಮಾಡ್ತೇನೆ, ಅದಕ್ಕೊಂದು NFA ಬರಿತೇನೆ. ಎ ಬರೆದೆ, ಬಿ ಬರೆದೆ, ಅಸೆಪ್ಟ್ ಮಾಡಿದೆ. ಆಯಿತಾ. ನೆಕ್ಸ್ಟ್ AB ಅಂತಂದರೆ ಎ ಬರೆದೆ, ಬಿ ಬರೆದೆ, ನೆಕ್ಸ್ಟ್ ಎಗೇನ್ ಎ ಇಲ್ಲಿ ತಂದು ಹಾಕಿದೆ,
ಆಯಿತಾ. ಎ ನೆಕ್ಸ್ಟ್ ನೀವು ಇಲ್ಲಿ ತಂದರೆ ಏನಾಯಿತು, ಎ ಬಿ ಎ ಆಯಿತು, ಅದು ಕೇಸ್ ಅಲ್ಲ. ಸೊ ನಾವು ಈ ಕೇಸಿಗೆ Q1ಗೆ ತರ್ತಿದ್ದೇವೆ. ಎ ಬಿ ಈ ಕೇಸ್ ಅಕ್ಸೆಪ್ಟ್ ಆಯಿತು. ನೆಕ್ಸ್ಟ್ ಎ ಬಿ ಎ ಬಿ ಈ ಕೇಸಸ್ ಅಕ್ಸೆಪ್ಟ್ ಆಯಿತು. ನೆಕ್ಸ್ಟ್ ಯಾವುದೇ ಕಂಡೀಷನ್ ನೆಕ್ಸ್ಟ್ ಚೆಕ್ ಮಾಡಿದರೂ ENFA ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ NFA 2 recognize ABC, ABD and AACD. ಸೊ Q0 ಇಂದ ಫಸ್ಟಿಗೆ A B C ಅಕ್ಸೆಪ್ಟ್ ಮಾಡಿದೆ. ನೆಕ್ಸ್ಟ್ ನೀವು ಇಲ್ಲಿಂದ ಕೂಡ ಎ ತರ್ಬೋದು, ಆಲ್ರೆಡಿ ಇಲ್ಲಿ ಎ ಇದೆ ಅಲ್ಲ, A B D ಅಕ್ಸೆಪ್ಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವುದು AACD ಕೂಡ ಅಕ್ಸೆಪ್ಟ್ ಆಗಬೇಕಂತಾರೆ. A ಒಂದಿದೆ, ಇನ್ನೊಂದು ACD, ಇದನ್ನು ಅಕ್ಸೆಪ್ಟ್ ಆಯಿತು. ದಿಸ್ ಈಸ್ ದ ಪರ್ಟಿಕ್ಯುಲರ್ ಪ್ಯಾಟರ್ನ್, ಅದನ್ನು ಕೊಟ್ಟಿದ್ದಾರೆ, ಅದನ್ನು ಅಕ್ಸೆಪ್ಟ್ ಮಾಡಿ ಬರೆದ್ರೆ ಆಯಿತು. ನೆಕ್ಸ್ಟ್ ಗಿವನ್ ಲ್ಯಾಂಗ್ವೇಜ್ ಎ ಬಿ ಹೋಲ್ ಟು ದ ಪವರ್ n ವಿತ್ n ಗ್ರೇಟರ್ ದೆನ್ ಈಕ್ವಲ್ ಟು 0. n ಗ್ರೇಟರ್ ದೆನ್ ಈಕ್ವಲ್ ಟು 0, n 0 ಅಂದರೆ ಏನಿಲ್ಲ. ನೆಕ್ಸ್ಟ್ n ಈಕ್ವಲ್ ಟು 1 ಅಂತಂದರೆ ಎ ಬಿ. ನೆಕ್ಸ್ಟ್ n ಈಕ್ವಲ್ ಟು 2 ಅಂತಂದರೆ ಎ ಬಿ ಆಯಿತು. ಫಸ್ಟ್ ಬೇಸಿಕ್ ಕೇಸ್ ನಾನು ನಲ್ಲನ್ನು ಅಕ್ಸೆಪ್ಟ್ ಮಾಡಬೇಕು. ಸೊ Q0 ನಾನು ಏನಿಲ್ಲ ಅಂತಂದರೆ ಅಕ್ಸೆಪ್ಟ್ ಮಾಡಬೇಕು. ಸೊ ಡಬಲ್ ಸರ್ಕಲ್. ನೆಕ್ಸ್ಟ್ n ಈಕ್ವಲ್ ಟು 1 ಅಂತಂದರೆ ಎ ಬಿ ಅಕ್ಸೆಪ್ಟ್ ಮಾಡಬೇಕು, ಆಯಿತಾ. ಎ ನೆಕ್ಸ್ಟ್ ಬಿ, ಎ ಬಿ ಇಲ್ಲಿ ಅಕ್ಸೆಪ್ಟ್ ಆಯಿತು. ನೆಕ್ಸ್ಟ್ ಎ ಬಿ ದಟ್ ಈಸ್ ಎ ಬಿ. ಓಕೆ. ನೆಕ್ಸ್ಟ್ ಕನ್ವರ್ಷನ್ ಇರುವಂಥದ್ದು, ಕನ್ವರ್ಷನ್ ಆಫ್ NFA ಟು DFA, ಆಯಿತಾ. ಸೊ ನಾವು 2 ಟೈಪಿಂದ ಕನ್ವರ್ಷನ್. ಸೊ ಕ್ವಶನಲ್ಲಿ ನಿಮಗೆ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡ್ ಅಂತ ಮೆನ್ಷನ್ ಮಾಡಿದರೆ ಈ ಮೆಥಡ್ ಮಾಡಿ, ಇಲ್ಲಂತಂದರೆ ಲೇಜಿ ವ್ಯಾಲ್ಯೂಯೇಷನ್ ಮೆಥಡ್ ಈಸ್ ಈಸಿಯೆಸ್ಟ್ ಒನ್. ಸೊ ಕನ್ವರ್ಟ್ NFA ಟು DFA ಅಂತ ಅಷ್ಟೇ ಕ್ವಶನ್ ಇದ್ದರೆ ಯು ಕ್ಯಾನ್ ಗೋ ಟು ಲೇಜಿ ವ್ಯಾಲ್ಯೂಯೇಷನ್ ಮೆಥಡ್. ಕ್ವಶನಲ್ಲಿ ಪರ್ಟಿಕ್ಯುಲರ್ ಆಗಿ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡ್ ಅಂತ ಕೇಳಿದರೆ ನಾವು ಇದನ್ನೇ ಮಾಡಬೇಕಾಯ್ತಾ. ಫಸ್ಟಿಗೆ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡಲ್ಲಿ 6 ಸ್ಟೆಪ್ ಇದೆ. ಪ್ರಾಬ್ಲಮಲ್ಲಿ ಹೇಳ್ತೇನೆ, ಬಟ್ ಫಸ್ಟ್ ಸ್ಟೆಪ್ ಅಂತ ಸ್ಟಾರ್ಟ್ ಸ್ಟೇಟ್ ಆಫ್ DFA ಈಕ್ವಲ್ ಟು ಸ್ಟಾರ್ಟ್ ಸ್ಟೇಟ್ ಆಫ್ NFA. ನೆಕ್ಸ್ಟ್ ಇನ್ಪುಟ್ ಆಲ್ಫಾಬೆಟ್ ಆಫ್ DFA ಈಕ್ವಲ್ ಟು ಇನ್ಪುಟ್ ಆಲ್ಫಾಬೆಟ್ ಆಫ್ NFA. ನೆಕ್ಸ್ಟ್ ನಾವು NFA ಟ್ರಾನ್ಸಿಷನ್ ಟೇಬಲ್ ಮಾಡಬೇಕು. ನೆಕ್ಸ್ಟ್ DFA ಟ್ರಾನ್ಸಿಷನ್ ಟೇಬಲ್ ಮಾಡಬೇಕು. ನೆಕ್ಸ್ಟ್ ಟ್ರಾನ್ಸಿಷನ್ ಡಯಾಗ್ರಾಮು ಬೈ ಸೀಯಿಂಗ್ ಸ್ಟೆಪ್ 4. ನೆಕ್ಸ್ಟ್ ಫೈನಲ್ ಸ್ಟೇಟ್ ಆಫ್ DFA ಈಕ್ವಲ್ ಟು ಫೈನಲ್ ಸ್ಟೇಟ್ ಆಫ್ NFA, ಆಯಿತಾ. ನೆಕ್ಸ್ಟ್ ಲೇಜಿ ವ್ಯಾಲ್ಯೂಯೇಷನ್ ಮೆಥಡಲ್ಲಾದರೆ ಸ್ಟಾರ್ಟ್ ಸ್ಟೇಟ್ Q0 ಆಫ್ DFA ಈಕ್ವಲ್ ಟು Q0 ಆಫ್ NFA, ದೆನ್ ಇನ್ಪುಟ್ ಆಲ್ಫಾಬೆಟ್ ಆಫ್ DFA ಇನ್ಪುಟ್. ನೆಕ್ಸ್ಟ್ ಡ್ರಾ NFA ಟ್ರಾನ್ಸಿಷನ್ ಟೇಬಲ್, DFA ಟ್ರಾನ್ಸಿಷನ್ ಟೇಬಲ್. ಇಲ್ಲಿ ನಾವು ಎಂತ ನೋಡಿ, ಇಲ್ಲಿ ಎಂತ ಮಾಡಬೇಕು, ಬೈ ಸಬ್ಸೆಟ್ ಆಫ್ ಸ್ಟೇಟ್ ಆಫ್ NFA. ಇಲ್ಲಿ DFA ಮಾಡುವಾಗ ನಾವೇನು ಮಾಡಬೇಕು, ಸಬ್ಸೆಟ್ ಆಫ್ ಸ್ಟೇಟ್ ಆಫ್ NFA ಮಾಡಬೇಕು. ಬಟ್ ಇಲ್ಲಿ DFA ಮಾಡುವಾಗ ನಾವು ಪ್ರೀವಿಯಸ್ ನ್ಯೂ ಸ್ಟೇಟನ್ನು ನೋಡಿಕೊಂಡು DFA ಟ್ರಾನ್ಸಿಷನ್ ಟೇಬಲ್ ಮಾಡಲಿಕ್ಕೆ, ಇಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಅಗೇನ್ ಸೇಮ್ ಟ್ರಾನ್ಸಿಷನ್ ಡಯಾಗ್ರಾಮ್ ಯೂಸಿಂಗ್ S4 ಆ್ಯಂಡ್ ಫೈನಲ್ ಸ್ಟೇಟ್ ಆಫ್ DFA ಈಕ್ವಲ್ ಟು ಫೈನಲ್ ಸ್ಟೇಟ್ ಆಫ್ NFA. ಓಕೆ, ಲೆಟ್ಸ್ ಸಾಲ್ವ್ ಸಮ್ ಕ್ವಶನ್ಸ್. ಕ್ವಶನ್ ನಂಬರ್ 1, ಕನ್ವರ್ಟ್ NFA ಟು DFA ಯೂಸಿಂಗ್ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡ್, ಆಯಿತಾ. ಸ್ಟಾರ್ಟ್ ಸ್ಟೇಟ್ ಇದೊಂದು NFA ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನಮ್ಮದು ಫಸ್ಟ್ ಸ್ಟೆಪ್ ಅಂತ ಸ್ಟಾರ್ಟ್ ಸ್ಟೇಟ್ ಯಾವುದು ಅಂತ, Q0 ಆಫ್ DFA, Q0 ಆಫ್ NFA ಯಾವುದು, ಸ್ಟಾರ್ಟ್ ಸ್ಟೇಟ್ Q0 ಇದೆ, ಅದನ್ನು ಬರೆದೆ. ನೆಕ್ಸ್ಟ್ ಇನ್ಪುಟ್ ಯಾವುದೆಲ್ಲ ಇದೆ, ಇಲ್ಲಿ 0 1 ಇದೆ, 0 0 ಇದೆ. ಸೊ ಟೋಟಲಿ NFA ಅಲ್ಲಿ ಯೂಸ್ ಮಾಡಿರೋ ಇನ್ಪುಟ್ ಯಾವುದೆಲ್ಲ 0 ಆ್ಯಂಡ್ 1. ಸ್ಟೆಪ್ 2 ಆಯಿತು. ಸ್ಟೆಪ್ 3ಯಲ್ಲಿ ಏನು ಮಾಡಬೇಕು, NFA ಟ್ರಾನ್ಸಿಷನ್ ಟೇಬಲ್ ಮಾಡಬೇಕು, ಆಯಿತಾ. ಸೊ ನಾನು ಇಲ್ಲಿ ಟ್ರಾನ್ಸಿಷನ್ ಟೇಬಲಲ್ಲಿ ಬರೆದೆ, ಯಾವುದೆಲ್ಲ ಇನ್ಪುಟ್ ಇದೆ ನನ್ನ ಹತ್ರ, 0 ಮತ್ತು 1 ಇದೆ, ಆಯಿತಾ. ನೆಕ್ಸ್ಟ್ ಯಾವುದೆಲ್ಲ ಸ್ಟೇಟ್ ಇದೆ, Q0 Q1 Q2 ಇದೆ, Q0 Q1 Q2 ಇದೆ, ಅದನ್ನು ಕೂಡ ಬರೆದೆ, ಆಯಿತಾ. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟನ್ನು ಆ್ಯರೋ ಮಾರ್ಕ್ ಯೂಸ್ ಮಾಡಿ ರಿಪ್ರೆಸೆಂಟ್ ಮಾಡಿದೆ, ಆ್ಯಂಡ್ ಫೈನಲ್ ಸ್ಟೇಟನ್ನು ಸ್ಟಾರ್ ಯೂಸ್ ಮಾಡ್ಕೊಂಡು ರಿಪ್ರೆಸೆಂಟ್ ಮಾಡಿದೆ. ನೆಕ್ಸ್ಟ್ Q0 ಇಂದ 0 ಎಲ್ಲಿಗೆ ಹೋಗಿದೆ, Q0ಗೆ ಕೂಡ ಹೋಗಿದೆ, Q1ಗೆ ಸಹ ಹೋಗಿದೆ, Q0 ಆ್ಯಂಡ್ Q1 ಅದನ್ನು ಬರೆದೆ. Q0 ಇಂದ 1 ಎಲ್ಲಿಗೆ ಹೋಗಿದೆ, Q0ಗೆ ಹೋಗಿದೆ, ಅದನ್ನು ಬರೆದೆ. ನೆಕ್ಸ್ಟ್ Q1 ಇಂದ 0, Q1 ಇಂದ 0 ಈಸ್ Q2. ನೆಕ್ಸ್ಟ್ Q1 ಇಂದ 1 ಇದೆಯಾ, ಇಲ್ಲ ಅಂದರೆ ಸೈ, ಆಯಿತಾ, ನಲ್.
ನೆಕ್ಸ್ಟ್ Q2 ಇಂದ 0 ಆರ್ 1 ಹೋಗಿದೆಯಾ ಇಲ್ಲ, ಅದು ಕೂಡ ನಲ್. ಆಯಿತಾ, NFA ಟ್ರಾನ್ಸಿಷನ್ ಟೇಬಲ್ ಕ್ಲಿಯರ್. ನೆಕ್ಸ್ಟ್ ಏನು ಮಾಡಬೇಕು, DFA ಟ್ರಾನ್ಸಿಷನ್ ಟೇಬಲ್. DFA ಟ್ರಾನ್ಸಿಷನ್ ಟೇಬಲಲ್ಲಿ ನಾನೇನು ಹೇಳಿದೆ, ಬೈ ಸಬ್ಸೆಟ್ ಆಫ್ ಸ್ಟೇಟ್ NFA. ಆಯಿತಾ, NFAಯಲ್ಲಿ ಯಾವುದೆಲ್ಲ ಸ್ಟೇಟ್ ಇದೆ, Q0, Q1, Q2 ಇದೆ. ಅದರದ್ದು ನಾವೀಗ ಸಬ್ಸೆಟ್ ಮಾಡಬೇಕಂತಂದರೆ, ಸಬ್ಸೆಟ್ ಅಂದರೆ ಈಗ ನನ್ನ ಹತ್ರ N ಎಷ್ಟಿದೆ, 3 ಇದೆ, Q0, Q1, Q2. ನನಗೆ ಎಷ್ಟು ಸಬ್ಸೆಟ್ ಬೇಕು ಅಂತ ಸಿಗಬೇಕು ಅಂತ ಇದ್ದರೆ ಫಾರ್ಮುಲಾ 2 ಟು ದ ಪವರ್ ಸಬ್ಸೆಟ್, ಅಂದರೆ 2 ಟು ದ ಪವರ್ 3. ನನಗೆ 8 ಸಬ್ಸೆಟ್ ಆಗಿ ಸಿಗಬೇಕು. ಆಯಿತಾ, ಇಲ್ಲಿ ಟ್ರಾನ್ಸಿಷನ್ ಟೇಬಲ್, ಟ್ರಾನ್ಸಿಷನ್ ಆಫ್ DFA ಬರೆದೆ. ಇದು NFA ಟ್ರಾನ್ಸಿಷನ್ ಟೇಬಲ್. ಆಯಿತಾ, ನೆಕ್ಸ್ಟ್ ಸಬ್ಸೆಟ್ ಯಾವುದೆಲ್ಲ, ಫಸ್ಟಿಗೆ ನಲ್ ಸಬ್ಸೆಟ್, ಆಮೇಲೆ Q0 ಇಟ್ ಸೆಲ್ಫ್ ಅ ಸಬ್ಸೆಟ್, Q1, Q2. ಆಯಿತಾ, ನೆಕ್ಸ್ಟ್ Q0, Q1 ಒಂದು ಸಬ್ಸೆಟ್, Q0, Q2 ಇನ್ನೊಂದು ಸಬ್ಸೆಟ್, Q1, Q2 ಒಂದು ಸಬ್ಸೆಟ್. ನೆಕ್ಸ್ಟ್ ರಿಮೈನಿಂಗ್ ಯಾವುದು, Q0, Q1, Q2. ಅಲ್ಲಿಗೆ ನಮಗೆ 8 ಸಬ್ಸೆಟ್ ಆಯಿತಾ. 1 2 3 4 5 6 7 8 ಅಷ್ಟಾಯಿತು. ನೆಕ್ಸ್ಟ್ ಈಗ ಸ್ಟಾರ್ಟ್ ಸ್ಟೇಟು, ಫೈನಲ್ ಸ್ಟೇಟು. Q0 ಸ್ಟಾರ್ಟ್ ಸ್ಟೇಟ್ ಆ್ಯಂಡ್ ಫೈನಲಲ್ಲಿ Q2 ಈಸ್ ಅ ಫೈನಲ್ ಸ್ಟೇಟ್ ಅಲ್ಲ. ಸೊ Q2 ಎಲ್ಲಿದೆ ಅಲ್ಲೆಲ್ಲ ಸ್ಟಾರ್, ಅದೆಲ್ಲ ಫೈನಲ್ ಸ್ಟೇಟ್. ನೆಕ್ಸ್ಟ್ ಇಲ್ಲಿ Q2 ಇದೆ, ನೆಕ್ಸ್ಟ್ ಇಲ್ಲಿ Q2 ಇದೆ, ಅದು ಫೈನಲ್ ಸ್ಟೇಟ್. ಇಲ್ಲಿ Q2 ಇದೆ, ಅದು ಕೂಡ ಫೈನಲ್ ಸ್ಟೇಟ್. ಅಷ್ಟಾಯಿತಾ. ನೆಕ್ಸ್ಟ್ ಇನ್ಪುಟ್ ಯಾವುದೆಲ್ಲ 0 ಆ್ಯಂಡ್ 1. ಆಯಿತಾ, ನೆಕ್ಸ್ಟ್ ನಲ್ಲಿಂದ 0 1 ಎಲ್ಲಿಗೆ ಹೋಗಲಿಲ್ಲ, ನಲ್ ಆಯಿತು. ನೆಕ್ಸ್ಟ್ Q0 ಇಂದ 0 ಅಂತಂದರೆ Q0, Q1, Q0, Q1, Q0 ಇಂದ 1 ಅಂತಂದರೆ Q0. ನೆಕ್ಸ್ಟ್ Q1 ಇಂದ 0 ಅಂತಂದರೆ Q2. ನೆಕ್ಸ್ಟ್ Q1 ಇಂದ 1 ಎಲ್ಲಿಗಾದರೂ ಹೋಗಿದೆಯಾ ಇಲ್ಲ, ನಲ್. ನೆಕ್ಸ್ಟ್ Q2 ಇಂದ 0 1 ಇಲ್ಲ. ನೆಕ್ಸ್ಟ್ Q0 Q1 ಇದೆ ಅಲ್ಲ, Q0 Q1 ಇಂದ Q0 ಇಂದ 0. ನೆಕ್ಸ್ಟ್ ಈ ಟೇಬಲನ್ನೇ ನೋಡಿ. ನೆಕ್ಸ್ಟ್ ಇಲ್ಲಿ Q0 Q1 ಇದೆ ಅಲ್ಲ, Q0 Q1 ಇಂದ 0 ಯಾವುದೆಲ್ಲ ಇದೆ, Q0 Q1 Q2, ಅದನ್ನು ಯೂನಿಯನ್ ಮಾಡಿ ಬರೆದೆ, Q0 Q1 Q2. ನೆಕ್ಸ್ಟ್ Q0 ಮತ್ತು Q1ನಲ್ಲಿ 1 ಎಲ್ಲಿಗೆ ಹೋಗಿದೆ, Q0 ಮತ್ತು ನಲ್. ಸೊ ನಲ್ ಬರೆಯಲ್ಲ, Q0 ಮಾತ್ರ ಬರೆದೆ. ನೆಕ್ಸ್ಟ್ Q0 Q2, ಈ ಲೈನನ್ನು ನಾನು ಬಿಡ್ತಿದ್ದೇನೆ. Q0 ಮತ್ತು Q2 ಮಾತ್ರ ಕನ್ಸಿಡರ್ ಮಾಡ್ತಿದ್ದೇನೆ. ಅಪಾನ್ 0 Q0 Q1 ನಲ್ಲಿಗೆ ಹೋಗಿದೆ. ನೆಕ್ಸ್ಟ್ Q0 Q1 ಬರೆದೆ. ನೆಕ್ಸ್ಟ್ Q0 ಮತ್ತು Q2 ಅಪಾನ್ 1 ಎಲ್ಲಿಗೆ, Q2 ಮತ್ತು ನಲ್, Q0 ಮತ್ತು ನಲ್, Q0 ಬರೆದೆ. ನೆಕ್ಸ್ಟ್ Q1 Q2 ಅಪಾನ್ 0 Q2ಗೆ ಮಾತ್ರ, Q2 ಅಪಾನ್ 1 ನಲ್. ನೆಕ್ಸ್ಟ್ Q0 Q1 Q2 ಮೂರು ಆನ್ಸರ್ ನೋಡಿದೆ. ಇಲ್ಲಿ Q0 ಇದೆ, Q1 ಇದೆ, Q2 ಇದೆ, ಯೂನಿಯನ್ Q0 Q1 Q2 ಆಯಿತು. ಅಪಾನ್ 1 ಇದು Q0 ಆಯಿತು. ಕ್ಲಿಯರ್ ಆಯಿತಾ. ಇದನ್ನು ನಾವು ಡಯಾಗ್ರಾಮ್ ನೋಡಬೇಕು ಅಂತಿಲ್ಲ, ಈಗ ಇದನ್ನು ನೋಡ್ಕೊಂಡು ಮಾಡಿದರೆ ಆಯಿತು. ನೆಕ್ಸ್ಟ್ ಅಲ್ಲಿ ನಾವು DFA ಡಯಾಗ್ರಾಮ್ ಮಾಡುವಂಥದ್ದು. Q0 ಇಂದ ನಾನೀಗ ಇಲ್ಲಿ Q0 ಇಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಅಪಾನ್ 0 1 ಎಲ್ಲಿಗೆ ಹೋಯಿತು ಅಂತ ಬರೆಯುವಂಥದ್ದು. 0 ಇಂದ Q0 Q1ಗೆ ಬಂದಿದೆ ಆ್ಯಂಡ್ 1 ಇಂದ ಎಗೈನ್ ಸೆಲ್ಫ್ ಲೂಪು Q0ಗೆ ಬಂದಿದೆ. ಇದು ಆಯಿತಾ. ನೆಕ್ಸ್ಟ್ Q1 ಅಂತ ಬರೀಲಿಕ್ಕಿಲ್ಲ, ನಮಗೀಗ ಹೊಸಷ್ಟು ಸ್ಟೇಟ್ ಸಿಕ್ಕಿದ್ಯಾವುದು, Q0 Q1. ಅದೆಲ್ಲಿದೆ, Q0 Q1 ಇದೆ, ಅದರಿಂದ 0 1 ಎಲ್ಲಿಗೆ ಹೋಗಿದೆ ಅಂತ ನೋಡೋದು. ಸೊ Q0 Q1 ಇಂದ 0 ಎಲ್ಲಿಗೆ, Q0 Q1 Q2ಗೆ ಹೋಗಿದೆ ಆ್ಯಂಡ್ 1 ಎಲ್ಲಿಗೆ ಹೋಗಿದೆ, Q0ಗೆ ಹೋಗಿದೆ. ಹಿಯರ್ 1 goes to Q0, ಅಲ್ಲಿಗೆ Q0 Q1 ಆಯಿತು. ನಮಗೀಗ ಎಗೈನ್ ನ್ಯೂ ಸ್ಟೇಟ್ ಯಾವುದು ಸಿಕ್ಕಿದ್ದು, Q0 Q1 Q2, Q0 Q1 Q2, ಅದರಿಂದ 0 1 ಎಲ್ಲಿಗೆ ಹೋಗಿದೆ ಅಂತ. ಸೊ 0 Q0 Q1 Q2 ಸೆಲ್ಫ್ ಲೂಪ್, ಅಪಾನ್ 1 ಇಟ್ ಗೋಸ್ ಟು Q0. ಆಯಿತಾ, ಅಲ್ಲಿಗೆ ಎಲ್ಲ ಸ್ಟೇಟು ಕೂಡ ಆಯಿತು. ಎಲ್ಲ ಸ್ಟೇಟಿಂದ DFA ಬರಲ್ಲ, ಯಾವುದು ಔಟ್ಪುಟ್ಟಲ್ಲಿ ಬರುತ್ತೆ. ಈಗ 0 ಅಂತಂದರೆ Q0 Q1, ಅಗೈನ್ Q0 Q1 ಮಾಡುವಾಗ ಈ ಸ್ಟೇಟ್ ಸಿಕ್ಕಿತ್ತು ಆ್ಯಂಡ್ ದ DFA ಈಸ್ ಕಂಪ್ಲೀಟ್. ಆಯಿತಾ. ನೆಕ್ಸ್ಟ್ ಮಿಷಿನ್ ಲ್ಯಾಂಗ್ವೇಜ್ ಯಾವುದೆಲ್ಲ
ಇಲ್ಲಿ ನಾನ್ ಎಂಟಿ ಫಿನೈಟ್ ಸ್ಟೇಟ್ ಯಾವುದೆಲ್ಲ 2 to the power cube ಇದೆಲ್ಲ. ನೆಕ್ಸ್ಟ್ ಅದನ್ನು ಬರಿಬೇಕು. ನೆಕ್ಸ್ಟ್ ಇನ್ಪುಟ್ ಆಲ್ಫಾಬೆಟ್ ಯಾವುದು 0 and 1 ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮ್ ಟ್ರಾನ್ಸಿಷನ್ ಟೇಬಲ್ ವಿ ಮೆನ್ಷನ್ಡ್ ಹಿಯರ್. ಆ್ಯಂಡ್ ಕ್ಯೂ ನಾಟ್ ಸ್ಟಾರ್ಟ್ ಸ್ಟೇಟ್ ಯಾವುದು ಕ್ಯೂ ನಾಟ್ ಇಟ್ ಸೆಲ್ಫ್. ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವುದು Q2, Q0, Q2, Q1, Q2 ಆ್ಯಂಡ್ Q0, Q1, Q2. Okay, this is the solution for first question. And one more question, convert NFA to DFA using subset construction method. Again ಇದು similar to previous ಥರನೇ. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಯಾವುದು Q0, ಇನ್ಪುಟ್ ಯಾವುದೆಲ್ಲ ಇದೆ ಎ ಬಿ ಇದೆ. ನೆಕ್ಸ್ಟ್ NFA ಟ್ರಾನ್ಸಿಷನ್ ಟೇಬಲ್ ಬರೀತೀರಾ. ನಂಬರ್ ಆಫ್ ಸ್ಟೇಟ್ ಯಾವುದು Q0, Q1, Q2 ಆ್ಯಂಡ್ ಸ್ಟಾರ್ಟ್ ಸ್ಟೇಟ್ Q0, ಫೈನಲ್ ಸ್ಟೇಟ್ Q2. ನೆಕ್ಸ್ಟ್ AB Q0 ಇಂದ ಎ ಎಲ್ಲಿಗೆ ಹೋಗುತ್ತೆ ಸೇಮ್ ಪ್ರೀವಿಯಸ್ ಥರನೇ Q0 Q1ಗೆ. ಸೊ ದಿಸ್ ಯು ಕ್ಯಾನ್ ಡೂ. ಕ್ವಶನ್ ನಂಬರ್ 3, NFA to DFA ಯೂಸಿಂಗ್ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡ್. ಆಯಿತಾ, ಸ್ಟಾರ್ಟ್ ಸ್ಟೇಟ್ Q0, ನೆಕ್ಸ್ಟ್ ಇನ್ಪುಟ್ ಯಾವುದೆಲ್ಲ 0 and 1 ಇದೆ. ನೆಕ್ಸ್ಟ್ ನನಗೆ NFA ಟ್ರಾನ್ಸಿಷನ್ ಟೇಬಲ್ ಮಾಡಬೇಕು. ನಂಬರ್ ಆಫ್ ಸ್ಟೇಟ್ ಎಷ್ಟಿದೆ 3 ಇದೆ. Q0, Q1, Q2 ಇದೆ. ನೆಕ್ಸ್ಟ್ ನಾನು ಟ್ರಾನ್ಸಿಷನ್ ಟೇಬಲನ್ನು ಬರೀತೇನೆ. ಇಲ್ಲಿ ನನ್ನದು ಇನ್ಪುಟ್ Q0, Q1, Q2, ಸ್ಟಾರ್ಟ್ ಸ್ಟೇಟ್ Q0 ಆ್ಯಂಡ್ ಫೈನಲ್ ಸ್ಟೇಟ್ Q1. ಆಯಿತಾ, ಅದನ್ನು ಸ್ಟಾರ್ ಮಾರ್ಕ್. Q0 upon 0 goes to Q0 upon 0 goes to Q0 and Q1. Q0 and Q1 upon 1 it goes to Q1. ಆಯಿತಾ. ನೆಕ್ಸ್ಟ್ Q1 on 0 goes to Q2 and Q1 on 1 it goes to Q2 and Q2 0 ಇಂದ ಎಲ್ಲಿಗೆ ಹೋಗ್ತಿಲ್ಲ, ದಟ್ ಈಸ್ ನಲ್. ಆ್ಯಂಡ್ Q2 on 1 Q2 ಅಲ್ಲೇ ಇದೆ. ಆಯಿತಾ, NFA ಟ್ರಾನ್ಸಿಷನ್ ಟೇಬಲ್ ಆಯಿತು. ನೆಕ್ಸ್ಟ್ DFA ಟ್ರಾನ್ಸಿಷನ್ ಟೇಬಲ್. ಸೊ ನಮಗೆ ಎಷ್ಟು ಸಬ್ಸೆಟ್ ಬೇಕು 2 to the power 3 8 ಸಬ್ಸೆಟ್ ಬೇಕು. ದಟ್ ಈಸ್ ನಲ್ Q0, Q1, Q2, ಅದಾದಮೇಲೆ Q0, Q1, ನೆಕ್ಸ್ಟ್ Q0, Q2, ನೆಕ್ಸ್ಟ್ Q1, Q2, ನೆಕ್ಸ್ಟ್ Q0, Q1, Q2, Q0, Q1, Q2. ಆಯಿತಾ. ನೆಕ್ಸ್ಟ್ ಇಲ್ಲಿ ತನಕ ಟೇಬಲ್ ಇದನ್ನೇ ಬರೆದ್ರಿ. ಆಯಿತಾ, ಮತ್ತು Q2. ನೆಕ್ಸ್ಟ್ Q0 ಮತ್ತು Q1 upon 0 ಯಾವುದೆಲ್ಲ ಇದೆ Q0, Q1, Q2 ಇದೆ. Q0 ಮತ್ತು Q1 ಇಷ್ಟನ್ನು ನೋಡೋದು. Q0, Q1, Q2, Q0, Q1, Q2. ಆಯಿತಾ. ನೆಕ್ಸ್ಟ್ ಅಪಾನ್ 1ನಲ್ಲಿ Q0, Q1 ಅಪಾನ್ 1ಗೆ ಯಾವುದೆಲ್ಲ ಇದೆ Q1 ಯೂನಿಯನ್ Q2 ಮಾಡಿದ್ರಿ. Q1, Q2 ಆಯಿತು. ನೆಕ್ಸ್ಟ್ Q0 ಆ್ಯಂಡ್ Q0 ಮತ್ತು Q2 ಇಷ್ಟನ್ನು ಮಾತ್ರ ನೋಡಿದ್ರಿ. ಅಪಾನ್ 0 Q0, Q1 ಮತ್ತು ಸೈ ಇದೆ. Q0, Q1 ಸೈಯನ್ನು ಬರೀಬೇಕು ಅಂತಿಲ್ಲ. ನೆಕ್ಸ್ಟ್ ಅಪಾನ್ 1ಗೆ Q1 ಮತ್ತು Q1 ಮತ್ತು Q2. ಆಯಿತಾ. ನೆಕ್ಸ್ಟ್ Q1 ಮತ್ತು Q2 ಅಂತಂದರೆ ಅಪಾನ್ 0 ಇದು Q2 ಮತ್ತು ಸೈ, ದಟ್ ಈಸ್ Q2. ನೆಕ್ಸ್ಟ್ ಅಪಾನ್ 1 Q2 ಎರಡು ರಿಪಿಟೇಷನ್ ಬರೀಲಿಕ್ಕೆಲ್ಲ ಓನ್ಲಿ ಸಿಂಗಲ್ Q2. ನೆಕ್ಸ್ಟ್ Q0, Q1, Q2 ಅಂತಂದರೆ ಎಲ್ಲ ಟೇಬಲ್ ನೋಡೋದು. ಈ 0ದಲ್ಲಿ Q0, Q1, Q2 ಸೈ ಇದೆ, ದಟ್ ಈಸ್ Q0, Q1, Q2 ಆ್ಯಂಡ್ ಆನ್ 1ನಲ್ಲಿ Q1, Q2 ಇದೆ, Q1, Q2 ಇದೆ. ಆಯಿತಾ. ಐ ಹೋಪ್ DFA ಟ್ರಾನ್ಸಿಷನ್ ಟೇಬಲ್ ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ನೆಕ್ಸ್ಟ್ ಟ್ರಾನ್ಸಿಷನ್ ಡಯಾಗ್ರಾಮಲ್ಲಿ ಇನಿಷಿಯಲಿ ನೀವು ಈ ಟೇಬಲನ್ನು ನೋಡಿಕೊಂಡೇ ಮಾಡಲಿಕ್ಕೆ. ಆಯಿತಾ. Q0 ಇಂದ ಸ್ಟಾರ್ಟ್ ಮಾಡಿದ್ರಿ. ಅಪಾನ್ 0 ಇಟ್ ಗೋಸ್ ಟು Q0, Q1 ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ Q1 ಫೈನಲ್ ಸ್ಟೇಟ್ ಅಲ್ಲ. ಸೊ ಎಲ್ಲೆಲ್ಲ Q1 ಇದೆ ಅದೆಲ್ಲ ಫೈನಲ್ ಸ್ಟೇಟ್. ಇದು ಫೈನಲ್ ಸ್ಟೇಟ್, Q0, Q1 ಫೈನಲ್ ಸ್ಟೇಟ್. ಆಯಿತಾ. ನೆಕ್ಸ್ಟ್ Q0 ಇಂದ 0ಗಾದರೆ Q0, Q1 ಬರೆದೆ. Q0, Q1 ಆ್ಯಂಡ್ ಅಪಾನ್ 1 ಇಟ್ ಗೋಸ್ ಟು Q2. 1ಇಂದ Q0 ಅಪಾನ್ 1 ಇಟ್ ಗೋಸ್ ಟು Q1. ಆಯಿತಾ. Q1 ಈಸ್ ಅ ಫೈನಲ್ ಸ್ಟೇಟ್, Q0, Q1 ಈಸ್ ಆಲ್ಸೋ ಫೈನಲ್ ಸ್ಟೇಟ್. ಈಗ ಈ ಎರಡು ಸ್ಟೇಟ್ ಸಿಕ್ಕಿತಲ್ಲ, ಇಲ್ಲಿಂದ ನಾವು ಎಗೈನ್ 0, 1 ಆದರೆ ಏನು ಅಂತ ನೋಡುವ. Q0, Q1 ಆನ್ 0, Q0, Q1, Q2 ಆನ್ 0, Q0, Q1, 2,
Q2, ಆನ್ 1 ಇದು Q1 Q2ಗೆ ಆಯಿತಾ. ನೆಕ್ಸ್ಟ್ ಈ ಸ್ಟೇಟ್ ಆನ್ Q1 ಆನ್ 0 ಆ್ಯಂಡ್ 1, ಇಲ್ಲಿ 0ಗಂತಂದರೆ Q2 ಆ್ಯಂಡ್ 1ಗಂತಾದರೂ Q2, 0 ಆರ್ 1ಗಂತಾದರೂ Q2 ಆಯಿತಾ. ನೆಕ್ಸ್ಟ್ ಈ ಸ್ಟೇಟ್ ಆಯಿತು, ಈ ಸ್ಟೇಟ್ ಆಯಿತು. ನೆಕ್ಸ್ಟ್ ಎರಡು ಎಗೇನ್ ನ್ಯೂ ಸ್ಟೇಟ್ ಸಿಕ್ಕಿತ್ತು. ನೆಕ್ಸ್ಟ್ Q0 Q1 Q2, Q0 Q1 Q2 ಆನ್ 0 ಎಲ್ಲಿಗೆ ಹೋಗಿದೆ, ಸೆಲ್ಫ್ ಲೂಪ್ Q0 Q1 Q2. ಆನ್ 1 ಎಲ್ಲಿಗೆ ಹೋಗಿದೆ, Q1 Q2 ಆಯಿತಾ. ನೆಕ್ಸ್ಟ್ Q1 Q2 ಆನ್ 0 ಎಲ್ಲಿಗೆ ಹೋಗಿದೆ, Q2 ಆನ್ 1 ಸಹ Q2 ಹೋಗಿದೆ. ನೆಕ್ಸ್ಟ್ ಅಲ್ಲಿಗೆ ಐ ಥಿಂಕ್ ಆಲ್ಮೋಸ್ಟ್ ಕೇಸಸ್ ಆರ್ ಕನ್ಸಿಡರ್ಡ್ ಆಯಿತಾ. ಅಲ್ಲಿಗೆ ಟ್ರಾನ್ಸಿಷನ್ ಡಯಾಗ್ರಾಮ್ ಆಯಿತು. Again one more question, convert NFA to DFA using subset construction method. ಈ ಕ್ವಶನಲ್ಲಿ ಪ್ರೀವಿಯಸ್ಸಲ್ಲಿ ಕ್ವಶನಲ್ಲಾದರೆ ಡಯಾಗ್ರಾಮ್ ಕೊಡ್ತಿದ್ರು, ಬಟ್ ಇದರಲ್ಲಿ NFA ಟ್ರಾನ್ಸಿಷನ್ ಟೇಬಲ್ ಕೊಟ್ಟಿದ್ದಾರೆ ಆಯಿತಾ. ಫಸ್ಟ್ ನಮ್ಮ ಕೆಲಸ ಅಂತ ಯಾವುದು ಸ್ಟಾರ್ಟ್ ಸ್ಟೇಟ್ ಅಂತ ಆ್ಯರೋ ಮಾರ್ಕ್ ಯಾವುದಿದೆ, ಪಿ ಈಸ್ ಸ್ಟಾರ್ಟ್ ಸ್ಟೇಟ್ ಆ್ಯಂಡ್ ಫೈನಲ್ ಸ್ಟೇಟ್ ಈಸ್ ರಿಪ್ರೆಸೆಂಟ್ ಬೈ ದ ಸ್ಟಾರ್ ಆಯಿತಾ. ನೆಕ್ಸ್ಟ್ ಇನ್ಪುಟ್ ಯಾವುದೆಲ್ಲ ಇದೆ, ಇಲ್ಲಿ ಇನ್ಪುಟ್ ಎ ಮತ್ತು ಬಿ, ಎ ಆ್ಯಂಡ್ ಬಿ ಆ್ಯಂಡ್ NFA ಸ್ಟೆಪ್ 3ಯಲ್ಲಿ ಟ್ರಾನ್ಸಿಷನ್ ಟೇಬಲ್, NFA ಟ್ರಾನ್ಸಿಷನ್ ಟೇಬಲ್ ಅದು ಆಲ್ರೆಡಿ ಗಿವನ್ ಆಯಿತಾ. ನಮಗೇನು ಮಾಡಬೇಕು, ನೆಕ್ಸ್ಟ್ DFA ಟ್ರಾನ್ಸಿಷನ್ ಟೇಬಲ್ ಮಾಡಬೇಕು. ಸೊ ನಂಬರ್ ಆಫ್ ಸಬ್ಸೆಟ್ ಏನು 2 to the power 3 ಯಾವುದೆಲ್ಲ, ನಲ್ ಪಿ ಕ್ಯೂ ಆರ್ ಪಿ ಕ್ಯೂ ಪಿ ಆರ್ ಕ್ಯೂ ಆರ್, ನೆಕ್ಸ್ಟ್ ಪಿ ಕ್ಯೂ ಆರ್. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ ಯಾವುದು ಪಿ, ಫೈನಲ್ ಸ್ಟೇಟ್ ಯಾವುದು ಎಲ್ಲೆಲ್ಲ ಆರ್ ಇದೆ ಅದೆಲ್ಲ ಫೈನಲ್ ಸ್ಟೇಟ್ ಆಯಿತಾ. ನೆಕ್ಸ್ಟ್ ಆನ್ ಎ ಆ್ಯಂಡ್ ಆನ್ ಬಿ. ಸೊ ನಮಗೆ ಇಲ್ಲಿ ತನಕ ಆ ಟೇಬಲನ್ನು ನೋಡಿಕೊಂಡೇ ಬರುತ್ತೆ, ಪಿ ಕ್ಯೂ ಪಿ, ನಲ್ ಆರ್ ಪಿ ಆರ್ ಕ್ಯೂ ಟೇಬಲ್ ಇದ್ದೇ ಬರದೆ. ನೆಕ್ಸ್ಟ್ ಪಿ ಮತ್ತು ಕ್ಯೂ ಇಷ್ಟನ್ನು ಮಾತ್ರ ನೋಡಬೇಕು. ಆನ್ ಎ ಯಾವುದಿದೆ, ಪಿ ಕ್ಯೂ ಆ್ಯಂಡ್ ನಲ್ ಇದೆ, ಪಿ ಕ್ಯೂ ಆ್ಯಂಡ್ ನಲ್ ಬರಿಬೇಕು ಅಂತಿಲ್ಲ. ಆನ್ ಬಿ ಯಾವುದಿದೆ, ಪಿ ಆ್ಯಂಡ್ ಆರ್ ಇದೆ, ಪಿ ಮತ್ತು ಆರ್ ಇದೆ ಆಯಿತಾ. ನೆಕ್ಸ್ಟ್ ಪಿ ಮತ್ತು ಆರ್ ಆನ್ ಎ, ಪಿ ಆ್ಯಂಡ್ ಆರ್ ಅಂತಂದರೆ ಕ್ಯೂ ಅನ್ನು ನೋಡಲಿಕ್ಕಿಲ್ಲ, ಪಿ ಕ್ಯೂ ಪಿ ಆರ್ ಇದೆ ಅಂದರೆ ಪಿ ಕ್ಯೂ ಆರ್ ಇದೆ, ಪಿ ಕ್ಯೂ ಆರ್. ನೆಕ್ಸ್ಟ್ ಆನ್ ಬಿ ಯಾವುದೆಲ್ಲ ಇದೆ, ಪಿ ಆ್ಯಂಡ್ ಕ್ಯೂ ಇದೆ ಆಯಿತಾ. ನೆಕ್ಸ್ಟ್ ಕ್ಯೂ ಆರ್ ಯಾವುದೆಲ್ಲ ಇದೆ, ಆನ್ ಎ ನಲ್ ಪಿ ಆರ್ ಇದೆ, ದಟ್ ಈಸ್ ಪಿ ಆರ್. ಆನ್ ಬಿ ಯಾವುದಿದೆ, ಆರ್ ಆ್ಯಂಡ್ ಕ್ಯೂ ಇದೆ. ನೆಕ್ಸ್ಟ್ ಪಿ ಕ್ಯೂ ಆರ್ ಹೋಲ್ ಟೇಬಲಲ್ಲಿ ಪಿ ಕ್ಯೂ ಪಿ ಆರ್ ನಲ್ಲಿದೆ, ದಟ್ ಈಸ್ ಪಿ ಕ್ಯೂ ಆರ್. ನೆಕ್ಸ್ಟ್ ಆನ್ ಬಿ ಯಾವುದೆಲ್ಲ ಇದೆ, ಪಿ ಆರ್ ಕ್ಯೂ, ದಟ್ ಈಸ್ ಪಿ ಆರ್ ಕ್ಯೂ ಆಯಿತಾ. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್ ನಾನು ಸ್ಟಾರ್ಟ್ ಸ್ಟೇಟಿಂದ ಮಾಡ್ತೇನೆ. ಪಿ ಆನ್ ಎ ಗೋಸ್ ಟು ಪಿ ಕ್ಯೂ, ಆನ್ ಬಿ ಗೋಸ್ ಟು ಸೆಲ್ಫ್ ಲೂಪ್ ಪಿ. ಅಲ್ಲಿಗೆ ಪಿ ಆಯಿತು. ಯಾವುದೆಲ್ಲ ಹೊಸ ಸ್ಟೇಟ್ ಸಿಕ್ಕಿತ್ತು ನನಗೆ, ಪಿ ಕ್ಯೂ ನ್ಯೂ ಸ್ಟೇಟ್ ಸಿಕ್ಕಿತ್ತು. ನೆಕ್ಸ್ಟ್ ನಾನು ಪಿ ಕ್ಯೂಗೆ ಬಂದೆ, ಪಿ ಕ್ಯೂ ಆನ್ ಎ ಎಲ್ಲಿಗೆ ಹೋದೆ, ಪಿ ಕ್ಯೂ ಸೆಲ್ಫ್ ಲೂಪ್ ಆಗಿದೆ. ಅಪಾನ್ ಬಿ ಇಟ್ ಗೋಸ್ ಟು ಪಿ ಆರ್, ಪಿ ಆರ್ ಆಯಿತಾ. ಆಮೇಲೆ ಯಾವುದೆಲ್ಲ ಫೈನಲ್ ಸ್ಟೇಟ್ ಇದೆ ಅದನ್ನು ನಾನು ಡಬಲ್ ಸರ್ಕಲಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಈಗ ಯಾವುದು ಸ್ಟೇಟ್ ನನಗೆ ನ್ಯೂ ಸಿಕ್ಕಿತ್ತು, ಪಿ ಆರ್ ಸಿಕ್ಕಿತ್ತು. ಪಿ ಆರ್ ಆನ್ ಎ, ಪಿ ಆರ್ ಆನ್ ಬಿ ನೋಡಬೇಕು. ಪಿ ಆರ್ ಆನ್ ಎ ಇಟ್ ಗೋಸ್ ಟು ಪಿ ಕ್ಯೂ ಆರ್ ಆ್ಯಂಡ್ ಆನ್ ಬಿ ಇಟ್ ಅಗೇನ್ ಗೋಸ್ ಟು ಪಿ ಕ್ಯೂ ಆಯಿತಾ. ಈಗ ಇನ್ನೊಂದು ಸ್ಟೇಟ್ ಯಾವುದು ಸಿಕ್ಕಿತ್ತು, ಪಿ ಕ್ಯೂ ಆರ್. ನೆಕ್ಸ್ಟ್ ಪಿ ಕ್ಯೂ ಆರ್ ಆನ್ ಎ ಇಟ್ ಗೋಸ್ ಟು ಪಿ ಕ್ಯೂ ಆರ್, ಆನ್ ಬಿ ಇಟ್ ಗೋಸ್ ಟು ಆಲ್ಸೋ ಪಿ ಕ್ಯೂ ಆರ್. ಇದು ಸೆಲ್ಫ್ ಲೂಪ್ ಆಯಿತಾ. ಎ ಆರ್ ಬಿ ಅಂತಾದರೂ ಅದು ಪಿ ಕ್ಯೂ ಆರ್ ಸೆಲ್ಫ್ ಲೂಪ್ ಆಯಿತಾ. ದಿಸ್ ಈಸ್ ದ ಫೈನಲ್ ಟ್ರಾನ್ಸಿಷನ್ ಟೇಬಲ್. ನೆಕ್ಸ್ಟ್ ಒನ್ ಮೋರ್ ಕ್ವೆಶನ್, ಕನ್ವರ್ಟ್ ದ NFA ಟು DFA ಯೂಸಿಂಗ್ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡ್. ಇಲ್ಲಿ ಕೂಡ ನಮಗೆ ಟ್ರಾನ್ಸಿಷನ್ ಟೇಬಲ್ ಕೊಟ್ಟಿದ್ದಾರೆ ಆಫ್ NFA ಆಯಿತಾ. ಈಗ ಸ್ಟಾರ್ಟ್ ಸ್ಟೇಟ್ ಯಾವುದು, ಪಿ ಆ್ಯಂಡ್ ಫೈನಲ್ ಸ್ಟೇಟ್ ಯಾವುದು, ಎಸ್ ಆಯಿತಾ. ಇನ್ಪುಟ್ ಆಲ್ಫಾಬೆಟ್ ಯಾವುದೆಲ್ಲ ಇದೆ, ಪಿ ಕ್ಯೂ ಆರ್ ಎಸ್ ಆರ್ ದ ಇನ್ಪುಟ್. ಓಕೆ, ಅದು ಪಿ ಕ್ಯೂ ಆರ್ ಎಸ್ ಆರ್ ದ ಸ್ಟೇಟ್ಸ್. ನೆಕ್ಸ್ಟ್ ಟ್ರಾನ್ಸಿಷನ್ ಸ್ಟೆಪ್ 3ಯಲ್ಲಿ NFA ಟ್ರಾನ್ಸಿಷನ್ ಟೇಬಲ್ ದಟ್ ಈಸ್ ಆಲ್ರೆಡಿ ಗಿವನ್.
ಆ್ಯಂಡ್ ಸ್ಟೆಪ್ 4ಅಲ್ಲಿ DFA ಟ್ರಾನ್ಸಿಷನ್ ಟೇಬಲಲ್ಲಿ ಎಷ್ಟು ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮಾಡಬೇಕು ನಾವು. ನಮ್ಮ ಹತ್ರ ನಂಬರ್ ಆಫ್ ಸ್ಟೇಟ್ಸ್ 4, ಸೊ ನಂಬರ್ ಆಫ್ ಸಬ್ಸೆಟ್ ಈಸ್ 2 to the power 4, ದಟ್ ಈಸ್ 16 ಸಬ್ಸೆಟ್ ಆಗಬೇಕು. ಸೊ ನಾನು ಸೈಯಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೈ ಪಿ ಕ್ಯೂ ಆರ್ ಎಸ್ ಅದು ಈ ಟೇಬಲಲ್ಲೇ ಇದೆ. ನೆಕ್ಸ್ಟ್ ಕಾಂಬಿನೇಷನ್ ಯಾವುದೆಲ್ಲ ಪಿ ಕ್ಯೂ ಕಾಂಬಿನೇಷನ್ ಪಿ ಆರ್ ಪಿ ಎಸ್, ನೆಕ್ಸ್ಟ್ ಕ್ಯೂ ಆರ್ ಕ್ಯೂ ಎಸ್ ಆರ್ ಎಸ್, ಅಷ್ಟು ಕಾಂಬಿನೇಷನ್. ನೆಕ್ಸ್ಟ್ 3 ಲೆಟರ್ ಇದು ಪಿ ಕ್ಯೂ ಆರ್, ನೆಕ್ಸ್ಟ್ ಪಿ ಕ್ಯೂ ಎಸ್ ಕ್ಯೂ ಆರ್ ಎಸ್, ನೆಕ್ಸ್ಟ್ ಪಿ ಕ್ಯೂ ಎಸ್, ಅದು 3 ಲೆಟರ್ ಇದ್ದಷ್ಟು ಕಾಂಬಿನೇಷನ್. ನೆಕ್ಸ್ಟ್ ಇನ್ನೊಂದು ಯಾವುದು 4 ಲೆಟರ್ ಇದು ಪಿ ಕ್ಯೂ ಆರ್ ಎಸ್ ಇಸ್ ಒಂದು ಕಾಂಬಿನೇಷನ್. ಟೋಟಲಿ ನಮಗೆ ಎಷ್ಟು ಸಬ್ಸೆಟ್ ಸಿಗಬೇಕು, 16 ಸಬ್ಸೆಟ್ ಸಿಗಬೇಕು. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ ಈಸ್ ಪಿ, ಅದು ಸ್ಟಾರ್ಟ್ ಸ್ಟೇಟ್ ಆ್ಯಂಡ್ ಒಂದೇ ಸ್ಟಾರ್ಟ್ ಸ್ಟೇಟ್. ಆ್ಯಂಡ್ ಫೈನಲ್ ಸ್ಟೇಟ್ ಎಲ್ಲೆಲ್ಲ ಎಸ್ ಇದೆ ಅದೆಲ್ಲ ಫೈನಲ್ ಸ್ಟೇಟ್, ಅದನ್ನೆಲ್ಲ ಸ್ಟಾರ್ ಮಾರ್ಕಲ್ಲಿ ರಿಪ್ರೆಸೆಂಟ್ ಮಾಡಿದ್ರಿ. ಆಯಿತಾ? ಐ ಹೋಪ್ DFA ಓಕೆ. ನೆಕ್ಸ್ಟ್ ಇಲ್ಲಿ ತನಕ ನೀವು ಕ್ವಶನನ್ನು ನೋಡಿ ಬರ್ದ್ರಿ. ನೆಕ್ಸ್ಟ್ ಇಲ್ಲಿ ಪಿ ಕ್ಯೂ ಆನ್ 0 ಅಂತಾದರೆ ಪಿ ಕ್ಯೂ ಅಷ್ಟೇ ನೋಡ್ತೀರಿ, ದಟ್ ಈಸ್ ಆನ್ 0 ಪಿ ಕ್ಯೂ ಆರ್, ಆನ್ 1 ಪಿ ಆ್ಯಂಡ್ ಆರ್. ನೆಕ್ಸ್ಟ್ ಪಿ ಮತ್ತು ಆರ್, ಕ್ಯೂ ಅನ್ನು ನೋಡಲಿಕ್ಕಿಲ್ಲ. ಆಯಿತಾ? ಪಿ ಕ್ಯೂ ಎಸ್, ನೆಕ್ಸ್ಟ್ ಪಿ ಆ್ಯಂಡ್ ನಲ್, ಪಿ ಕ್ಯೂ ಎಸ್ ಪಿ ಆ್ಯಂಡ್ ನಲ್ಲನ್ನು ಬರಿಬೇಕು ಅಂತಿಲ್ಲ. ನೆಕ್ಸ್ಟ್ ಪಿ ಆ್ಯಂಡ್ ಎಸ್ ಫಸ್ಟ್ ಮತ್ತು ಲಾಸ್ಟ್ ಮಾತ್ರ ಪಿ ಕ್ಯೂ ಎಸ್. ಆಯಿತಾ? ಅಪಾನ್ 0 ಪಿ ಕ್ಯೂ ಎಸ್, ಅಪಾನ್ 1 ಪಿ ಆ್ಯಂಡ್ ಎಸ್. ನೆಕ್ಸ್ಟ್ ಅಲ್ಲಿಗೆ ಪಿ ಇದ್ದಾಯಿತು. ನೆಕ್ಸ್ಟ್ ಕ್ಯೂ ಆ್ಯಂಡ್ ಆರ್, ಅಲ್ಲಿ ನಮಗೆ ಆರ್ ಮತ್ತು ಎಸ್, ಅಪಾನ್ 1 ಅಂತಂದರೆ ಆರ್. ನೆಕ್ಸ್ಟ್ ಕ್ಯೂ ಮತ್ತು ಎಸ್ ಅಂತಂದರೆ ಆನ್ 0 ಎಲ್ಲಿದೆ, ಆರ್ ಆ್ಯಂಡ್ ಎಸ್ ಇದೆ. ಆನ್ 1 ಎಲ್ಲಿದೆ, ಆರ್ ಆ್ಯಂಡ್ ಎಸ್ ಇದೆ. ನೆಕ್ಸ್ಟ್ ಆರ್ ಎಸ್ ಆನ್ 0, ಎಸ್ ಅಂದರೆ 1 ಎಸ್ ಮಾತ್ರ, ರಿಪಿಟೇಷನ್ ಬರೀಲಿಕ್ಕಿಲ್ಲ. ನೆಕ್ಸ್ಟ್ ಅಪಾನ್ 1 ನಲ್ ಮತ್ತು ಎಸ್, ನಲ್ ಬರೀಲಿಕ್ಕಿಲ್ಲ, ಖಾಲಿ ಎಸ್. ನೆಕ್ಸ್ಟ್ ಪಿ ಕ್ಯೂ ಆರ್ ಆನ್ 0, ಯಾವುದೆಲ್ಲ ಇದೆ, ಪಿ ಕ್ಯೂ ಆರ್ ಎಸ್ ಇದೆ, ಅಂದರೆ ಪಿ ಕ್ಯೂ ಆರ್ ಎಸ್. ನೆಕ್ಸ್ಟ್ ಆನ್ 1 ಪಿ ಆರ್ ನಲ್ಲಿದೆ, ಪಿ ಆರ್. ನೆಕ್ಸ್ಟ್ ಪಿ ಕ್ಯೂ ಎಸ್ ನೋಡ್ತೀರಾ, ಆರನ್ನು ನೋಡಲಿಕ್ಕಿಲ್ಲ, ಪಿ ಕ್ಯೂ ಆರ್ ಎಸ್, ಅಗೇನ್ ಪಿ ಕ್ಯೂ ಆರ್ ಎಸ್. ನೆಕ್ಸ್ಟ್ ಪಿ ಆರ್ ಎಸ್, ನೆಕ್ಸ್ಟ್ ಪಿ ಆರ್ ಎಸ್, ಕ್ಯೂ ಅನ್ನು ನೋಡಲಿಕ್ಕಿಲ್ಲ, ಪಿ ಕ್ಯೂ ಎಸ್ ಎಸ್, ದಟ್ ಈಸ್ ಪಿ ಕ್ಯೂ ಎಸ್. ನೆಕ್ಸ್ಟ್ ಪಿ ನಲ್ಲಿ ಎಸ್, ದಟ್ ಈಸ್ ಪಿ ಎಸ್. ನೆಕ್ಸ್ಟ್ ಕ್ಯೂ ಆರ್ ಎಸ್, ಅದು ಎಸ್ ಮತ್ತು ಆರ್ ಮತ್ತು ಎಸ್. ನೆಕ್ಸ್ಟ್ ಇದು ಕೂಡ ಆರ್ ಮತ್ತು ಎಸ್. ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್, ದಟ್ ಈಸ್ ಪಿ ಕ್ಯೂ ಆರ್ ಎಸ್, ಆ್ಯಂಡ್ ಅಪಾನ್ 1 ಪಿ ಆರ್ ನಲ್ಲಿ ಎಸ್, ದಟ್ ಈಸ್ ಪಿ ಆರ್ ಎಸ್. ಅಲ್ಲಿಗೆ DFA ಟ್ರಾನ್ಸಿಷನ್ ಟೇಬಲ್ ಆಯಿತು. ನೆಕ್ಸ್ಟ್ DFA ಡಯಾಗ್ರಾಮ್, ಇದನ್ನು ನೀವು ಪಿ ಇಂದ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಪಿ ಅಪಾನ್ 0 ಆ್ಯಂಡ್ 1ಗೆ ಎಲ್ಲಿ ಹೋಗ್ತಿದೆ, ಪಿ ಕ್ಯೂಗೆ ಹೋಗ್ತಿದೆ, ಅಪಾನ್ 1ಗೆ ಎಗೈನು ಪಿ ಹೋಗ್ತಿದೆ. ಆಯಿತಾ? ನೆಕ್ಸ್ಟ್ ಪಿ ಕ್ಯೂ ನಮಗೆ ನ್ಯೂ ಸ್ಟೇಟ್ ಸಿಕ್ಕಿತಲ್ಲ, ಪಿ ಕ್ಯೂ ಆನ್ 0 ಆ್ಯಂಡ್ 1 ಎಲ್ಲಿಗೆ ಹೋಗ್ತಿದೆ, ದಟ್ ಈಸ್ ಪಿ ಕ್ಯೂ ಆರ್ ಆ್ಯಂಡ್ ಪಿ ಆರ್. ಆನ್ 0 ಪಿ ಕ್ಯೂ ಆರ್ ಆ್ಯಂಡ್ ಪಿ ಆರ್, ಅಲ್ಲಿಗೆ ಪಿ ಕ್ಯೂ ಸ್ಟೇಟ್ ಆಯಿತು. ಎಗೇನ್ ನಮಗೆ ನ್ಯೂ 2 ಸ್ಟೇಟ್ ಸಿಕ್ಕಿತ್ತು. ಇಲ್ಲಿಂದ 0 1 ಎಲ್ಲಿಗೆ ಹೋಗ್ತಿದೆ ಅಂತ, 0 ಆ್ಯಂಡ್ 1 ಎಗೇನ್ ಇಲ್ಲಿಗೆ, ಇಲ್ಲಿಂದ 0 ಪಿ ಕ್ಯೂ ಎಸ್ಸಿಗೆ, 1 ಇಲ್ಲಿಗೆ, ಎಗೇನು 2 ಸ್ಟೇಟ್ ನ್ಯೂ ಸಿಕ್ಕಿತ್ತು. ಸೊ ಕಂಟಿನ್ಯೂ ಯಾವುದೆಲ್ಲ ಹೊಸ ಸ್ಟೇಟ್ ಸಿಗ್ತಿರ್ತದೆ ಅದನ್ನೆಲ್ಲ ಬರಿಬೇಕು. ಸೊ ದಿಸ್ ಇಸ್ ದ DFA, ಫೈನಲ್ DFA. ಓಕೆ, ಆ್ಯಂಡ್ ಐ ಹೋಪ್ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಲೇಜಿ ಇವ್ಯಾಲ್ಯೂಯೇಷನ್ ಮೆಥಡ್, ಇಲ್ಲಿ ಒಂದು NFA ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವುದೆಲ್ಲ ಸ್ಟಾರ್ಟ್ ಸ್ಟೇಟ್, ಕ್ಯೂ ನಾಟ್ ಈಸ್ ಅ ಸ್ಟಾರ್ಟ್ ಸ್ಟೇಟ್, ಇನ್ಪುಟ್ ಯಾವುದೆಲ್ಲ A ಆ್ಯಂಡ್ B. ಆಯಿತಾ? NFA ಟ್ರಾನ್ಸಿಷನ್ ಟೇಬಲ್ ಆಗೋದಾಗಿ ನೋ ಚೇಂಜಸ್, ಯಾವುದೆಲ್ಲ ಸ್ಟೇಟ್ ಇದೆ, ಕ್ಯೂ ನಾಟ್, Q1, Q2 ಇದೆ. ಇನ್ಪುಟ್ ಆಲ್ಫಾಬೆಟ್ ಯಾವುದು, A ಆ್ಯಂಡ್ B. ಸೊ ಕ್ಯೂ ನಾಟ್ ಇಂದ A ಎಲ್ಲಿಗೆಲ್ಲ ಹೋಗಿದೆ,
ಕ್ಯೂ ನಾಟ್ ಆ್ಯಂಡ್ ಕ್ಯೂ ಒನ್ನಿಗೆ, ಕ್ಯೂ ನಾಟ್ ಆ್ಯಂಡ್ ಕ್ಯೂ ಒನ್. ಆನ್ ಬಿ ಇಟ್ ಗೋಸ್ ಟು ಕ್ಯೂ ನಾಟ್ ಆ್ಯಂಡ್ ಕ್ಯೂ ಒನ್ ಆನ್ ಎ ಎಲ್ಲಿಗೆ ಹೋಗಲಿಲ್ಲ, ದಟ್ ಈಸ್ ನಲ್. ಅಪಾನ್ ಬಿ ಇಟ್ ಗೋಸ್ ಟು ಕ್ಯೂ ಟು. ನೆಕ್ಸ್ಟ್ ಕ್ಯೂ ಟು ಆನ್ ಎ ಬಿ ಎಲ್ಲಿಗಾದರೂ ಹೋಗಿದೆಯಾ, ಇಲ್ಲ, ದಟ್ ಈಸ್ ನಲ್. ಆಯಿತಾ. ನೆಕ್ಸ್ಟ್ DFA ಟ್ರಾನ್ಸಿಷನ್ ಟೇಬಲ್. ಆಗ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡಲ್ಲಿ ನಾವು ನಂಬರ್ ಆಫ್ ಸಬ್ಸೆಟ್ ಬರೀತಿದ್ವಿ. ಬಟ್ DFA ಟ್ರಾನ್ಸಿಷನ್ ಟೇಬಲಲ್ಲಿ ನಾವು ಈ ಟೇಬಲನ್ನು ಫಾಲೋ ಮಾಡ್ಕೊಂಡು ಬರೀಲಿಕ್ಕೆ. ಸೊ ಥಿಂಕ್ ದಟ್ ದ ಟೇಬಲ್ ಈಸ್ ಎಂಟಿ. ಆಯಿತಾ. ಈಗ ನನ್ನ ಹತ್ರ ಸ್ಟೇಟ್ ಇದೆ, ಎ ಬಿ ಇದೆ. ಸೊ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. ಕ್ಯೂ ನಾಟ್ ಈಸ್ ಅ ಸ್ಟಾರ್ಟ್ ಸ್ಟೇಟ್ ಅಲ್ಲ, ಅದನ್ನು ಬರೀತೇನೆ. ಕ್ಯೂ ನಾಟ್ ಈಸ್ ಅ ಸ್ಟಾರ್ಟ್ ಸ್ಟೇಟ್. ಆನ್ ಎ ಗೋಸ್ ಟು ಕ್ಯೂ ನಾಟ್ ಕ್ಯೂ ಒನ್, ಆನ್ ಬಿ ಇಟ್ ಗೋಸ್ ಟು ಕ್ಯೂ ನಾಟ್. ಅಷ್ಟು ಬರ್ನಾ. ನೆಕ್ಸ್ಟ್ ಏನು ಮಾಡೋಕ್ಕೆ, ಇಲ್ಲಿ ಯಾವುದೆಲ್ಲ ಹೊಸ ಸ್ಟೇಟ್, ಎ ಆ್ಯಂಡ್ ಬಿಯಲ್ಲಿ ಯಾವುದೆಲ್ಲ ಹೊಸ ಸ್ಟೇಟ್ ಸಿಗುತ್ತೆ ಅದನ್ನು ಮಾತ್ರ ಬರೀಲಿಕ್ಕೆ. ಯಾವುದೆಲ್ಲ ಇದೆ, ಈಗ ಕ್ಯೂ ನಾಟ್ ಆಲ್ರೆಡಿ ಡನ್ ಅಲ್ವಾ. ಕ್ಯೂ ನಾಟ್ ಕ್ಯೂ ಒನ್ ಈಸ್ ಅ ನ್ಯೂ ಸ್ಟೇಟ್. ನಾನು ಅದನ್ನು ಬರೆದೆ, ಕ್ಯೂ ನಾಟ್ ಕ್ಯೂ ಒನ್. ಆಯಿತಾ. ಕ್ಯೂ ನಾಟ್ ಕ್ಯೂ ಒನ್ ಆನ್ ಎ ಎಲ್ಲಿಗೆಲ್ಲ ಹೋಗಿದೆ, ಕ್ಯೂ ನಾಟ್ ಕ್ಯೂ ಒನ್ ನಲ್. ಆನ್ ಎ ಇಟ್ ಗೋಸ್ ಟು ಕ್ಯೂ ನಾಟ್ ಕ್ಯೂ ಒನ್ ನಲ್. ಆನ್ ಬಿ ಇಟ್ ಗೋಸ್ ಟು ಕ್ಯೂ ನಾಟ್ ಕ್ಯೂ ಟು, ಕ್ಯೂ ನಾಟ್ ಕ್ಯೂ ಟು. ಈಗ ನೆಕ್ಸ್ಟ್ ಇಷ್ಟನ್ನು ನೋಡಿ, ಯಾವುದೆಲ್ಲ ಹೊಸ ಸ್ಟೇಟ್ ಇದೆ. ಕ್ಯೂ ನಾಟ್ ಕ್ಯೂ ಒನ್ ಆಲ್ರೆಡಿ ಡನ್. ನೆಕ್ಸ್ಟ್ ಎಗೈನ್ ನ್ಯೂ ಸ್ಟೇಟ್ ಯಾವುದು, ಕ್ಯೂ ನಾಟ್ ಕ್ಯೂ ಟು ಈಸ್ ಅ ನ್ಯೂ ಸ್ಟೇಟ್. ಅದನ್ನು ಬರೆದೆ. ಕ್ಯೂ ನಾಟ್ ಕ್ಯೂ ಟು ಈಸ್ ಅ ನ್ಯೂ ಸ್ಟೇಟ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಫೈನಲ್ ಸ್ಟೇಟ್. ಈಗ ಕ್ಯೂ ನಾಟ್ ಕ್ಯೂ ಟು ಆನ್ ಎ ಎಲ್ಲಿಗೆಲ್ಲ ಇದೆ, ಕ್ಯೂ ನಾಟ್ ಕ್ಯೂ ಒನ್ ನಲ್ಲಿದೆ. ಕ್ಯೂ ನಾಟ್ ಕ್ಯೂ ಒನ್ ಆ್ಯಂಡ್ ನಲ್. ಆ್ಯಂಡ್ ಆನ್ ಬಿ ಕ್ಯೂ ನಾಟ್ ಕ್ಯೂ ಟು, ಆನ್ ಬಿ ಯಾವುದೆಲ್ಲ ಕ್ಯೂ ನಾಟ್ ಮತ್ತು ನಲ್ಲಿದೆ, ದಟ್ ಈಸ್ ಕ್ಯೂ ನಾಟ್. ಆಯಿತಾ. ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಸ್ಟೇಟ್ ಬಾಕಿ ಇದೆಯೋ, ಕ್ಯೂ ನಾಟ್ ಕ್ಯೂ ಒನ್ ಆಯಿತು, ಕ್ಯೂ ನಾಟ್ ಆಯಿತು, ಕ್ಯೂ ನಾಟ್ ಕ್ಯೂ ಒನ್ನು ಕೂಡ ಆಗಿದೆ, ಕ್ಯೂ ನಾಟ್ ಕ್ಯೂ ಟೂ ಕೂಡ ಆಗಿದೆ. ನೆಕ್ಸ್ಟ್ ಕ್ಯೂ ನಾಟ್ ಕ್ಯೂ ಒನ್ ಆಲ್ರೆಡಿ ಡನ್, ಕ್ಯೂ ನಾಟ್ ಈಸ್ ಆಲ್ರೆಡಿ ಡನ್. ಅಷ್ಟೇ. DFA transition table is simple and output we are going to get the same as subset construction method. So DFA transition table in a steps anna kadime ಮಾಡಿದ್ದು. So this is nothing but a lazy evaluation method. ಅಷ್ಟೆಲ್ಲ ಸಬ್ಸೆಟ್ ಯಾರು ಬರೀತಾರೆ ಇಷ್ಟು ಸುಲಭದಲ್ಲಿ ಆಗುವಾಗ. ಸೊ ದ್ಯಾಟ್ಸ್ ವೈ ಕಾಲ್ಡ್ ಲೇಜಿ. Okay, and it is the easiest method to convert NFA to DFA rather than writing all the subset. ಆಯಿತಾ. ಏನು ಮೆನ್ಷನ್ ಮಾಡೋದಿದ್ರೆ ಯು ಕ್ಯಾನ್ ಗೋ ಫಾರ್ ಲೇಜಿ ವ್ಯಾಲ್ಯೂಷನ್ ಮೆಥಡ್. ನೆಕ್ಸ್ಟ್ ಟ್ರಾನ್ಸಿಷನ್ ಡಯಾಗ್ರಾಮ್. ಕ್ಯೂ ನಾಟ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಆನ್ ಎ ಇಟ್ ಗೋಸ್ ಟು ಕ್ಯೂ ನಾಟ್ ಕ್ಯೂ ಒನ್, ಆನ್ ಬಿ ಇಟ್ ಗೋಸ್ ಟು ಕ್ಯೂ ನಾಟ್ ಸೆಲ್ಫ್ ಲೂಪ್. ಆಯಿತಾ. ನೆಕ್ಸ್ಟ್ ಕ್ಯೂ ನಾಟ್ ಕ್ಯೂ ಒನ್ ಆನ್ ಎ ಇಟ್ ಗೋಸ್ ಟು ಕ್ಯೂ ನಾಟ್ ಕ್ಯೂ ಒನ್ ಸೆಲ್ಫ್ ಲೂಪ್, ಆನ್ ಬಿ ಇಟ್ ಗೋಸ್ ಟು ಕ್ಯೂ ನಾಟ್ ಕ್ಯೂ ಟು, ಆ್ಯಂಡ್ ಕ್ಯೂ ನಾಟ್ ಕ್ಯೂ ಟು ಆನ್ ಎ ಇಟ್ ಗೋಸ್ ಟು Q naught Q1 and on B it goes to Q naught. Okay, diagram is simple. Next again one more question using lazy evaluation method. Start state is a Q naught and input is 0 and 1. Next NFA transition table. ಯಾವುದೆಲ್ಲ ಸ್ಟೇಟ್ ಇದೆ, Q naught Q1 Q2 ಸ್ಟೇಟ್ ಇದೆ. ಸ್ಟಾರ್ಟ್ ಸ್ಟೇಟ್ Q naught ಆ್ಯಂಡ್ ಫೈನಲ್ ಸ್ಟೇಟ್ ಯಾವುದು Q2. ಅದನ್ನು ನಾನು ಸ್ಟಾರಿಂದ ರಿಪ್ರೆಸೆಂಟ್ ಮಾಡಿದೆ. ನೆಕ್ಸ್ಟ್ ಆನ್ 0 ಎಲ್ಲಿಗೆಲ್ಲ ಹೋಗಿದೆ, Q1ಗೆ ಹೋಗಿದೆ, Q ನಾಟಿಗೆ ಹೋಗಿದೆ, ದಟ್ ಈಸ್ Q ನಾಟ್ Q1. ಅಪಾನ್ 1 ಇಟ್ ಗೋಸ್ ಟು Q1. ಆಯಿತಾ. ನೆಕ್ಸ್ಟ್ Q1 ಆನ್ 0 ಇಟ್ ಗೋಸ್ ಟು Q2, ಆನ್ 1 ಆಲ್ಸೋ ಗೋಸ್ ಟು Q2. ಆ್ಯಂಡ್ Q2 ಆನ್ 0 ಎಲ್ಲಿಗಾದರೂ ಹೋಗಿದೆಯೇ, ಇಲ್ಲ, ದಟ್ ಈಸ್ ನಲ್. ಆನ್ 1 ಎಲ್ಲಿಗೆ ಬಂದಿದೆ, Q2ಗೆ ಬಂದಿದೆ. ಆಯಿತಾ. ನೆಕ್ಸ್ಟ್ NFA ಟ್ರಾನ್ಸಿಷನ್ ಟೇಬಲ್. ನೆಕ್ಸ್ಟ್ DFA ಟ್ರಾನ್ಸಿಷನ್ ಟೇಬಲಲ್ಲಿ ಎಗೇನ್ ನಾನು ಸ್ಟಾರ್ಟ್ ಸ್ಟೇಟ್ ಬರೆದೆ, ಕ್ಯೂ ನಾಟ್ Q1 ಬರೆದೆ. ಈಗ ನನಗೆ ಯಾವುದೆಲ್ಲ ಸ್ಟೆಪ್ ಬೇಕು, ಈಗ ಕ್ಯೂ ನಾಟ್ Q1 ಬೇಕು, Q1 ಬೇಕು. ಸೊ ನಾನು Q1 ಬರೆದೆ ಫಸ್ಟ್. Q1 ಆನ್ 0 ಆ್ಯಂಡ್ 1, ಕ್ಯೂ ನಾಟ್ Q1 ಇದೆ, ದಟ್ ಈಸ್ ಓಕೆ ಇದು Q1 ಆನ್ 0, Q2 ಆ್ಯಂಡ್ 1 Q2 ಇದೆ, Q2 ಇದೆ.
ನೆಕ್ಸ್ಟು Q2 ಇಸ್ ಒನ್ ಲೆಟರ್ ರೈಟ್, ಅದನ್ನು ನಾನು ಫಸ್ಟಲ್ಲೇ ಬರೀತೇನೆ. Q2 101 ನಲ್ ಮತ್ತು Q2 ಇದೆ, ದಟ್ ಈಸ್ ನಲ್ ಮತ್ತು Q2. ಈಗ ಯಾವುದೆಲ್ಲ ಬಾಕಿ ಆಯಿತು ಇಲ್ಲಿ? Q2 ಆಯಿತು. ನೆಕ್ಸ್ಟು Q0 Q1 ರಿಮೈನಿಂಗ್ ಇದೆ, ಅದನ್ನು ಬರೆದೆ. Q0 Q1 0 ಯಾವುದೆಲ್ಲ ಇದೆ? Q0 Q1 Q2 Q0 Q1 Q2 1 ಯಾವುದೆಲ್ಲ ಇದೆ? Q1 Q2. ನೆಕ್ಸ್ಟ್ Q1 Q2 ಆನ್ 0 ಯಾವುದಿದೆ? Q2 ಆನ್ 1 ಯಾವುದಿದೆ? Q2. ಆಯಿತಾ? ನೆಕ್ಸ್ಟ್ ಇಲ್ಲಿ ನ್ಯೂ ಸ್ಟೇಟ್ Q2 ಆಲ್ರೆಡಿ ಆಗಿದೆ. ನೆಕ್ಸ್ಟ್ Q0 Q1 Q2 ಇಸ್ ಅ ನ್ಯೂ ಸ್ಟೇಟ್, ಅದನ್ನು ಬರೆದೆ. Q0 Q1 Q2 ಆನ್ 0 ಇಟ್ ಗೋಸ್ ಟು Q0 Q1 Q2 null, that is Q0 Q1 Q2 and upon 1 it goes to Q1 Q2 that is nothing but Q1 Q2. ಆಯಿತಾ? ನೆಕ್ಸ್ಟ್ DFA ಡಯಾಗ್ರಾಮ್ ಅಗೇನ್ ಈ ಕ್ವಶನನ್ನು ನೋಡ್ಕೊಂಡು ಈ ಟೇಬಲನ್ನು ನೋಡ್ಕೊಂಡು ಬರೆದ್ರೆ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ ದ ಗಿವನ್ ರೆಗ್ಯುಲರ್ ಎಕ್ಸ್ಪ್ರೆಷನ್ NFA ಟು DFA ಯೂಸಿಂಗ್ ಲೇಜಿ ಇವ್ಯಾಲ್ಯೂಯೇಷನ್ ಮೆಥಡ್. ಆಯಿತಾ? ರೆಗ್ಯುಲರ್ ಎಕ್ಸ್ಪ್ರೆಷನ್ನ ನಾವು ಮಾಡ್ಯೂಲ್ 2 ಅಲ್ಲಿ ಇನ್ನೂ ಸಹ ಕಲಿತೇವೆ. ಇಲ್ಲಿ ನಮಗೆ A ಆರ್ B, ಇಲ್ಲಿ ಸ್ಟಾರ್ ಅಂತಂದರೆ A ಆರ್ B ಇದು ಸೆಲ್ಫ್ ಲೂಪು, ಅನ್ಕೌಂಟೇಬಲ್ ನಂಬರ್ ಆಫ್ A ಆರ್ B ಸೆಲ್ಫ್ ಲೂಪಲ್ಲಿ ಆಗ್ತಾ ಇರ್ತದೆ ಆ್ಯಂಡ್ ಅದು ಸ್ಟಾರ್ಟಲ್ಲಿದೆ. ನೆಕ್ಸ್ಟ್ ಎಂಡಲ್ಲಿ ಯಾವುದೆಲ್ಲ ಇದೆ? AB ಆರ್ BA ಇದೆ. ಆಯಿತಾ? ಇದು ನಮಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಕ್ವಶನಲ್ಲಿ ಕೊಟ್ಟಿರ್ತಾರೆ. ನಾವು ಫಸ್ಟಿಗೆ ಡಯಾಗ್ರಾಮು ಮಾಡಬೇಕು. ಆಯಿತಾ? NFA ಡಯಾಗ್ರಾಮು ಫಸ್ಟಿಗೆ ನಾನು Q2 ಸ್ಟಾರ್ಟ್ ಸ್ಟೇಟ್ ಅಂತ ತಗೊಳ್ತೇನೆ. ಅಲ್ಲಿ A ಆರ್ B ಸ್ಟಾರ್ ಅಂದರೆ A ಆರ್ B ಇದು ಸೆಲ್ಫ್ ಲೂಪ್ ಅಷ್ಟಾಯಿತಾ? ನೆಕ್ಸ್ಟ್ AB ಆರ್ BA, ಸೊ ನಾನು A ಬರೆದೆ, ನೆಕ್ಸ್ಟ್ B ಬರೆದೆ, ಅದನ್ನು ಅಸೆಪ್ಟ್ ಮಾಡಿದೆ. ಆರ್ ಕಂಡೀಷನ್ ಎಂತ? BA, ಬಿಯನ್ನು ಬರೆದೆ, ನೆಕ್ಸ್ಟ್ A ಬರೆದೆ, ಅದನ್ನು ಅಸೆಪ್ಟ್ ಮಾಡ್ತದೆ. ಇದು NFA ಡಯಾಗ್ರಾಮ್ ನಾವು ಮಾಡುವಂಥದ್ದು. ಕ್ವಶನಲ್ಲಿ ಇರಲ್ಲ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಮಾತ್ರ ಕೊಟ್ಟಿರ್ತಾರೆ. ಆ್ಯಂಡ್ ಕನ್ವರ್ಟ್ ದಿಸ್ DFA ಟು ಯೂಸಿಂಗ್ ಲೇಜಿ ಇವ್ಯಾಲ್ಯೂಯೇಷನ್ ಮೆಥಡ್. ಆಯಿತಾ? ಸೊ ಡಯಾಗ್ರಾಮ್ ಆಯಿತು, ಸ್ಟೆಪ್ 1 ಆಯಿತು. ನೆಕ್ಸ್ಟ್ NFA ಟ್ರಾನ್ಸಿಷನ್ ಟೇಬಲ್ ಬರಬೇಕು. ಯಾವುದೆಲ್ಲ ಸ್ಟೇಟ್ ಇದೆ? Q0 ಸ್ಟೇಟ್ ಇದೆ, Q1 Q2 Q3 Q4 ಸ್ಟೇಟ್ ಇದೆ, 4 ಸ್ಟೇಟ್ ಇದೆ. ಆ್ಯಂಡ್ ಫೈನಲ್ ಸ್ಟೇಟ್ ಯಾವುದೆಲ್ಲ? Q2 ಈಸ್ ಅ ಫೈನಲ್ ಸ್ಟೇಟ್ ಆ್ಯಂಡ್ Q4 ಈಸ್ ಅ ಫೈನಲ್ ಸ್ಟೇಟ್. ಆಯಿತಾ? Q0 ಇಂದ A ಎಲ್ಲಿಗೆಲ್ಲ ಹೋಗಿದೆ? Q0ಗೆ ಆ್ಯಂಡ್ ಆಲ್ಸೋ Q1ಗೆ, Q0 ಮತ್ತು Q1ಗೆ. ಆ್ಯಂಡ್ B ಎಲ್ಲಿಗೆ ಹೋಗಿದೆ? Q0 ಇಂದ B ಎಲ್ಲಿಗೆ ಹೋಗಿದೆ? ಒಂದು ಸೆಲ್ಫ್ ಲೂಪು Q0, ಇನ್ನೊಂದು Q3ಗೆ, Q0 Q3. ಹಾಗೆಯೇ Q1 ಇಂದ AB ಎಲ್ಲಿಗೆಲ್ಲ ಹೋಗಿದೆ ಅಂತ ಬರಿಬೇಕು. ದಟ್ ಈಸ್ ನಥಿಂಗ್ ಬಟ್ NFA ಟ್ರಾನ್ಸಿಷನ್ ಟೇಬಲ್. ನೆಕ್ಸ್ಟ್ DFA ಟ್ರಾನ್ಸಿಷನ್ ಟೇಬಲಲ್ಲಿ ಲೇಜಿ ಇವ್ಯಾಲ್ಯೂಯೇಷನ್ ಮೆಥಡ್ ಬರೆಯುವಾಗ ಫಸ್ಟಿಗೆ Q0 ಸ್ಟೇಟನ್ನು ಬರೀರಿ ಆ್ಯಂಡ್ ಇಟ್ ಈಸ್ ಅ ಸ್ಟಾರ್ಟಿಂಗ್ ಸ್ಟೇಟ್ ಆ್ಯಂಡ್ ವೆರ್ ಎವರ್ Q2 ಆ್ಯಂಡ್ Q4 ಈಸ್ ದೇರ್, Q2 ಈಸ್ ಹಿಯರ್, Q4 ಈಸ್ ದೇರ್. ಅದು ನೆಕ್ಸ್ಟ್ ಫಸ್ಟಿಗೆ ನೀವು Q0 ಅನ್ನು ಬರೆದ್ರಿ. Q0 Q0 ಅಪಾನ್ A, Q0 Q1 ಅಪಾನ್ B, Q0 Q3 ಅಷ್ಟು ಬರೆದ್ರೆ ನೆಕ್ಸ್ಟ್ ನಮಗೆ ಯಾವುದೆಲ್ಲ ಹೊಸ ಸ್ಟೇಟ್ ಸಿಕ್ಕಿತ್ತು? Q0 Q1 ಸಿಕ್ಕಿದೆ, Q0 Q3 ಸಿಕ್ಕಿದೆ. ಸೊ Q0 Q1 ಬರೆದೆ. Q0 Q1 ಮಾತ್ರ ನೋಡಿದ್ರಿ. ಅಪಾನ್ A ಇಟ್ ಗೋಸ್ ಟು Q0 Q1 ನಲ್, ದಟ್ ಈಸ್ ನಥಿಂಗ್ ಬಟ್ Q0 Q1. ಆಯಿತಾ? ನೆಕ್ಸ್ಟ್ ಅಪಾನ್ B Q0 Q1ಅಲ್ಲಿ Q0 Q2 Q3 ಇದೆ, Q0 Q2 Q3 ಬರೆದೆ. ನೆಕ್ಸ್ಟ್ ಯಾವುದೆಲ್ಲ ಈಗ ಇಷ್ಟು ಸ್ಟೇಟ್ ಆಯಿತು? Q0 Q1 ಆಯಿತು. ನೆಕ್ಸ್ಟ್ ಇಲ್ಲಿ Q0 Q3 ಬಾಕಿ ಆಗಿದೆ, ಅದನ್ನು ನಾನು ಬರೀತೇನೆ. Q0 Q3 Q0 Q3 ಅಪಾನ್ A ಎಲ್ಲಿಗೆಲ್ಲ ಹೋಗಿದೆ? Q0 Q1 ಮತ್ತು Q4. ಆಯಿತಾ? Q0 Q1 ಮತ್ತು Q4 ಅಪಾನ್ B ಎಲ್ಲಿಗೆ ಹೋಗಿದೆ? Q0 Q3 ನಲ್, ದಟ್ ಈಸ್ Q0 Q3. ಆಯಿತಾ? ಈಗ ಇಷ್ಟು ಸ್ಟೇಟ್ ಆಯಿತು. ಯಾವುದೆಲ್ಲ ಬಾಕಿ ಆಗಿದೆ? Q0 Q1 ಆಯಿತು, Q0 Q3 ಕೂಡ ಆಯಿತು. ನೆಕ್ಸ್ಟ್ ರಿಮೈನಿಂಗ್ ಈಸ್ Q0 Q3 ಈಸ್ ಆಲ್ಸೋ ಡನ್. Q0 Q1 Q4 ಇದೆ, Q0 Q2 Q3 ಇದೆ, ಅದು ಬಾಕಿ ಆಗಿದೆ. ಅದನ್ನು ಈ ಟೇಬಲ್ ನೋಡಿಕೊಂಡು ಬರೆದ್ರೆ ಆಯಿತು. ಆಯಿತಾ? ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೇಕು? DFA ಡಯಾಗ್ರಾಮ್ ಮಾಡಬೇಕು. ಫಸ್ಟ್ Q0 ಇಂದ ಸ್ಟಾರ್ಟ್ ಮಾಡ್ತೀರಿ. Q0 ಇಂದ AB ಎಲ್ಲಿಗೆ ಹೋಗಿದ್ದೆ ಬರೀತೀರಿ. ಅಪಾನ್ A ಇಟ್ ಗೋಸ್ ಟು Q0 Q1 ಅಪಾನ್ B ಗೋಸ್ ಟು Q0 Q3 ಆ್ಯಂಡ್ ಇಲ್ಲಿ ಫೈನಲ್ ಸ್ಟೇಟ್ ಮಿಸ್ ಆಗಿದೆ.
that is Q2 is a final state and also Q4 is a final state. ಅದನ್ನು ಮರಿಬೇಡಿ ಆಯಿತಾ. ನೆಕ್ಸ್ಟ್ ಮಿಷಿನ್ ಲ್ಯಾಂಗ್ವೇಜ್ ನಂಬರ್ ಆಫ್ ಸ್ಟೇಟ್ ಯಾವುದೆಲ್ಲ ಇದೆ, ದಟ್ ಈಸ್ Q0 ಇದೆ, Q0 Q1 ಇದೆ, ನೆಕ್ಸ್ಟ್ Q0 Q3 ಇದೆ, ಅದು ನಂಬರ್ ಆಫ್ ಸ್ಟೇಟ್. ದೆನ್ ಇನ್ಪುಟ್ ಯಾವುದೆಲ್ಲ A and B ಆ್ಯಂಡ್ NFA ಟ್ರಾನ್ಸಿಷನ್ DFA ಟ್ರಾನ್ಸಿಷನ್ ಟೇಬಲ್ ವಿ ಮೆನ್ಷನ್ಡ್. ಆ್ಯಂಡ್ ಸ್ಟಾರ್ಟಿಂಗ್ ಸ್ಟೇಟ್ ಯಾವುದು Q0, ಫೈನಲ್ ಸ್ಟೇಟ್ ಯಾವುದು Q0 Q2 Q3 ಮತ್ತು Q0 Q1 Q4. ಇದನ್ನು ಮಿಷಿನ್ ಲ್ಯಾಂಗ್ವೇಜ್ ಮತ್ತು ಸಮ್ ಎಕ್ಸಾಂಪಲ್ ಎಲ್ಲದಕ್ಕೂ ಬರೀಬೇಕು. ಆ್ಯಂಡ್ ಸಮ್ ಕ್ವಶನಲ್ಲಿ ನಾನು ಬರೀಲಿಲ್ಲ. ಐ ಹೋಪ್ ಯು ಕ್ಯಾನ್ ರೈಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್, ಕನ್ವರ್ಟ್ ದ NFA ಟು DFA ಯೂಸಿಂಗ್ ಲೇಜಿ ಇವ್ಯಾಲ್ಯೂಯೇಷನ್ ಮೆಥಡ್. ಎಗೇನ್ ಇದು ಕ್ವಶನಲ್ಲಿ ನಮಗೆ NFA ಟ್ರಾನ್ಸಿಷನ್ ಟೇಬಲನ್ನು ಕೊಟ್ಟಿರ್ತಾರೆ ಆಯಿತಾ. ಸೊ ಸ್ಟಾರ್ಟ್ ಸ್ಟೇಟ್ ಯಾವುದು P ಆ್ಯಂಡ್ ಎಂಡ್ ಸ್ಟೇಟ್ ಯಾವುದು R ಮತ್ತು S. ಓಕೆ, ನೆಕ್ಸ್ಟ್ ನಮ್ಮ ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ಪುಟ್ ಯಾವುದೆಲ್ಲ ಇದೆ 0 ಆ್ಯಂಡ್ 1 ಇದೆ ಆಯಿತಾ. ನೆಕ್ಸ್ಟ್ NFA DFA ಟ್ರಾನ್ಸಿಷನ್ ಟೇಬಲ್ is already given. Next NFA transition table we have to write DFA transition table in the step 4 ಆಯಿತಾ. ಫಸ್ಟಿಗೆ ನಾನು P ಇಂದ ಬರೆದೆ. P ಆನ್ 0 ಯಾವುದೆಲ್ಲ ಇದೆ PR ಆ್ಯಂಡ್ Q, ಅದನ್ನು ಸ್ಟಾರ್ಟಿಂಗಲ್ಲಿ ಬರೆದೆ. ನೆಕ್ಸ್ಟ್ ನ್ಯೂ ಸ್ಟೇಟ್ ಯಾವುದೆಲ್ಲ ಇದೆ Q ಇದೆ, PR ಇದೆ. ನಾನೀಗ Q ಬರೆದೆ. Q ಇಂದ 0 ಮತ್ತು 1 ಎಲ್ಲಿಗೆ ಹೋಗಿದೆ RS ಆ್ಯಂಡ್ P ಆಯಿತಾ. Q ಇಲ್ಲಿ ಬಾಕಿ ಆಯಿತು. ಓಕೆ, Q ಬರೆದಾಯಿತು. ನೆಕ್ಸ್ಟ್ PR ಇಸ್ ರಿಮೈನಿಂಗ್. PR ಬರೆದೆ. ಅಪಾನ್ 0 ಇಟ್ ಗೋಸ್ ಟು P ಮತ್ತು R ಅನ್ನು ನೋಡಿ. ಅಪಾನ್ 0 PR ಮತ್ತು PS ಅಲ್ಲ, ಅಂದರೆ PRS. ಅಪಾನ್ 1 ಗೋಸ್ ಟು QR. ಅದೇ ಥರ ನೋಡಿಕೊಂಡು ಟೇಬಲ್ ಬರೆದ್ರಾಯಿತು. ಆಮೇಲೆ ಎಲ್ಲೆಲ್ಲ R ಆ್ಯಂಡ್ S ಇದೆ ಅದು ನಮ್ಮ ಫೈನಲ್ ಸ್ಟೇಟ್ ಆಯಿತಾ. ಇಲ್ಲಿ R ಇದೆ, ಅದು ಫೈನಲ್ ಸ್ಟೇಟ್. ಇಲ್ಲಿ R ಇದೆ, ಅದು ಫೈನಲ್ ಸ್ಟೇಟ್. ಇಲ್ಲಿ RS ಇದೆ, SS ಇದೆ, ಅದು ಫೈನಲ್ ಸ್ಟೇಟ್. ಆ ಥರ. ಓಕೆ, ಆ್ಯಂಡ್ ದಿಸ್ ಈಸ್ ಅ ಟೇಬಲ್. ನೆಕ್ಸ್ಟ್ ಈ DFA ಟೇಬಲ್ ನೋಡಿಕೊಂಡು DFA ಡಯಾಗ್ರಾಮ್ ಮಾಡಿದರೆ ಆಯಿತು. ಐ ಹೋಪ್ ಯು ಕ್ಯಾನ್ ಡೂ ದಿಸ್. ಆ್ಯಂಡ್ ಈಗ ನಾನು ಸಪ್ರೇಟಾಗಿ ಮಾಡಲಿಕ್ಕೆ ಹೋದರೆ ಇಟ್ ಕನ್ಸ್ಯೂಮ್ ಅ ಲಾಟ್ಸ್ ಆಫ್ ಟೈಮ್. ಸೊ ನಾನು ಇದು ಜಸ್ಟ್ ತೋರಿಸ್ತಿದ್ದೇನೆ. ಆ್ಯಂಡ್ ಟ್ರೈ ದಿಸ್ ಒನ್ಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಸಹ ನಾನು ಫೈನಲ್ ಸ್ಟೇಟ್ ಬರೀಲಿಲ್ಲ. ಸೊ ವೆರೆವೆರ್ R ಆ್ಯಂಡ್ S is present, here R is present, here S is present, R also present. This is a final state. RS is here and R is here and S is here, again R is here and RS is here and again R is here. Okay, ನಾನು ಕ್ವಶನಲ್ಲಿ ಸಹ ಇದನ್ನೇ ಕಾಪಿ ಮಾಡಿದ್ದೇನೆ. ದಟ್ ದ ನೋಟ್ಸ್ ಐ ಗಿವನ್. ಸೊ ಫೈನಲ್ ಸ್ಟೇಟ್ ಎಲ್ಲ ನೋಡ್ಕೊಳ್ಳಿ ಒಮ್ಮೆ. ಓಕೆ, ಸೊ ಅಲ್ಲಿಗೆ ನಾವು ಲೇಜಿ ಇವ್ಯಾಲ್ಯೂಯೇಷನ್ ಮೆಥಡಿಂದ 4 ಕ್ವಶನ್ ಮಾಡಿದ್ವಿ. ಆ್ಯಂಡ್ ಐ ಕಂಪ್ಲೀಟೆಡ್ NFA ಆ್ಯಂಡ್ ಸಬ್ಸೆಟ್ ಕನ್ಸ್ಟ್ರಕ್ಷನ್ ಮೆಥಡ್ ಆ್ಯಂಡ್ ಲೇಜಿ ಇವ್ಯಾಲ್ಯೂಯೇಷನ್ ಮೆಥಡ್ ಇನ್ ಕನ್ವರ್ಟಿಂಗ್ NFA ಟು DFA ಆಯಿತಾ. ನೆಕ್ಸ್ಟ್ ಟೆಕ್ಸ್ಟ್ ಅಪ್ಲಿಕೇಶನ್ ಅಂತ ಒಂದು ಫಾರ್ಮ್ ಕ್ವಶನ್ ಟೈಪ್ ಬರುತ್ತೆ. ಅದರಲ್ಲಿ ಏನಂದರೆ ಈ ಥರ ಸರ್ಚ್ ವರ್ಡ್ ವೆಬ್ ಆ್ಯಂಡ್ EBAY, ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಈಸ್ ಅ ವರ್ಡ್. ಓಕೆ, ಆ್ಯಂಡ್ ಈ ಥರ ಕ್ವಶನ್ ಬಂದರೆ ಅದು ಟೆಕ್ಸ್ಟ್ ಅಪ್ಲಿಕೇಶನಿಂದ. ಇದು ಇಲ್ಲಿ ನಾವು ವಿ ಕ್ಯಾನ್ ಯೂಸ್ ಎನಿಥಿಂಗ್ ಆಯಿತಾ. 1 2 3 4 ಅಂತ ಸಹ ಕೊಡ್ಬೋದು, ಅವರು Q0 Q1 ಅಂತ ಸಹ ಕೊಡ್ಬೋದು ಆಯಿತಾ. ನಮಗೇನಿರಬೇಕು ಇಲ್ಲಿ WEB ವೆಬ್ ಒಂದು ವರ್ಡ್ ಇರಬೇಕು, ಟುಗೆದರ್ ಇರಬೇಕು. ನೆಕ್ಸ್ಟ್ EBAY ಆ ಒಂದು ವರ್ಡ್ ಟುಗೆದರ್ ಇರಬೇಕು ಆಯಿತಾ. ನೆಕ್ಸ್ಟ್ ಇಲ್ಲಿ ಎಪ್ಸಿಲಾನ್ ಅಂದ್ರೇನು, ಈ ಕ್ವಶನ್ ಬರುವಂಥದ್ದು ನಲ್ ಟ್ರಾನ್ಸಿಷನಲ್ಲಿ ಆಯಿತಾ. ಸ್ಟಾರ್ಟಿಂಗಲ್ಲಿ ನಲ್ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಆಯಿತಾ. ಮೀನಿಂಗ್ ಡಸಂಟ್ ಚೇಂಜ್, ದ ವರ್ಡ್ ಈಸ್ ವೆಬ್ ಆರ್ ಎಬೆ. ಓಕೆ, ಇದು ಟೆಕ್ಸ್ಟ್ ಅಪ್ಲಿಕೇಶನಲ್ಲಿ ಬರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ AB ಹೋಲ್ ಸ್ಟಾರ್ ವೇರ್ ಕನ್ಸಿಸ್ಟ್ ಆಫ್ X ಆ್ಯಂಡ್ Y ಬಿಲಾಂಗ್ಸ್ ಟು A, B. ವರ್ಡ್ ಯಾವುದೆಲ್ಲ ಕೊಟ್ಟಿದ್ದಾರೆ ABBA, ನೆಕ್ಸ್ಟ್ BABA ಆಯಿತಾ. ನೆಕ್ಸ್ಟ್ ನಾನು ಸ್ಟೇಟ್ ಯಾವುದನ್ನಾದರೂ ಕೊಡಿ, ನಮಗೆ ಯಾವ ಸೆಟ್ ಇರಬೇಕು ABBAA ಆಯಿತಾ. ಇನ್ನೊಂದು
ಆರ್ ಯಾವುದಿರಬೇಕು ಅಲ್ಲಿ BA ಆಯಿತಾ. ದಟ್ ಈಸ್ BA ಇದೆ. ಈ ವರ್ಡನ್ನು ಬರೆದೆ ನಾನು ಅದನ್ನು ಅಸೆಟ್ ಮಾಡಿದೆ. ನೆಕ್ಸ್ಟ್ BA ಅದನ್ನು ಬರೆದೆ ನಾನು ಅದನ್ನು ಅಸೆಟ್ ಮಾಡಿದೆ. ನೆಕ್ಸ್ಟ್ ಫೈನಲಲ್ಲಿ AB ಎಷ್ಟು ಸೇರ್ಬೋದು, ಬಟ್ ವಿ ನೀಡ್ ಟು ಹ್ಯಾವ್ ದಿಸ್ ವರ್ಡ್. ಓಕೆ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ B ಪವರ್ n ಅಂದರೆ B n ನಂಬರ್ ಆಫ್ ಟೈಮ್ಸ್ ಇದೆ, ಆರ್ A ಪವರ್ n. ಹಿಯರ್ A ಈಸ್ n ನಂಬರ್ ಆಫ್ ಟೈಮ್ಸ್ ವೇರ್ n ಗ್ರೇಟರ್ ದೆನ್ ಈಕ್ವಲ್ ಟು 0 ಆಯಿತಾ. ಈಗ ನಾವು ಫಸ್ಟಿಗೆ B ಟು ದ ಪವರ್ n ನಾವು ಡಯಾಗ್ರಾಮ್ ಮಾಡುವ. ದಟ್ ಐ ಸ್ಟಾರ್ಟ್ ಫ್ರಮ್ Q0. ನೆಕ್ಸ್ಟ್ B ಬರೆದೆ. ನೆಕ್ಸ್ಟ್ ಅದನ್ನು ಅಸೆಪ್ಟ್ ಮಾಡಿದೆ. ನೆಕ್ಸ್ಟ್ ಎನಿ ನಂಬರ್ ಆಫ್ B ಇಟ್ ನೀಡ್ಸ್ ಟು ಗೋಯಿಂಗ್ ಟು ಅಸೆಪ್ಟ್. ಸೊ ಎನಿ ನಂಬರ್ ಆಫ್ B ಅಂದರೆ ನಾನು ಸೆಲ್ಫ್ ಲೂಪ್ ಮಾಡಿದ್ದೆ ಆಯಿತಾ. ಫಸ್ಟ್ ಕೇಸ್ ಮುಗೀತು. ನೆಕ್ಸ್ಟು ಆರ್ A ಪವರ್ n ಅಂದರೆ A ನೆಕ್ಸ್ಟ್ A ಇದ್ದು ಸೆಲ್ಫ್ ಲೂಪ್, ದಟ್ ಈಸ್ A ಪವರ್ n ಆಯಿತಾ. ಆರ್ ಈ ಡಯಾಗ್ರಾಮ್ ಕೂಡ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಟೈಪಲ್ಲಿ ಮಾಡೋದಂದರೆ A ನೆಕ್ಸ್ಟ್ B ಪವರ್ n ಆಯಿತಾ. ನೆಕ್ಸ್ಟ್ ನಾವು ಇದೇ ಡಯಾಗ್ರಾಮಿಗೆ AB ನೆಕ್ಸ್ಟ್ ಇಲ್ಲಿ n ನಂಬರ್ ಆಫ್ ಟೈಮ್ ಕೂಡ ರಿಪೀಟ್ ಆಗ್ತದೆ. ಇದು ಕೂಡ ಕರೆಕ್ಟ್ ಆಗ್ತದೆ, ಇದು ಕೂಡ ಕರೆಕ್ಟ್ ಆಗ್ತದೆ. ಈ ಕಂಡೀಷನಿಗೆ ನೆಕ್ಸ್ಟ್ ಯಾವುದೇ ಎಕ್ಸಾಂಪಲ್ ಟ್ರೈ ಮಾಡಿದರೂ ಕೂಡ ಈ ಡಯಾಗ್ರಾಮ್ ಕರೆಕ್ಟ್ ಆನ್ಸರ್ ಬರ್ತದೆ ಆಯಿತಾ. ನೆಕ್ಸ್ಟ್ ಕ್ವಶನ್, ಕನ್ವರ್ಷನ್ ಫ್ರಮ್ ಎಪ್ಸಿಲಾನ್ NFA ಟು DFA. ಸೊ ಎಪ್ಸಿಲಾನ್ NFA ಅಂತಂದ್ರೇನು, ಕ್ವಶನಲ್ಲಿ ನಾವಾಗ NFA ಇನ್ಪುಟ್ ಯಾವುದೆಲ್ಲ ಇತ್ತು, A B ಆ ಥರ ಇತ್ತು, 0 1 ಇತ್ತು. ಸೊ ಕ್ವಶನಲ್ಲಿ ಎಲ್ಲೆಲ್ಲ ಎಪ್ಸಿಲಾನ್ ಕಾಣ್ತದೆ ದಟ್ ಈಸ್ ನಥಿಂಗ್ ಬಟ್ ಎಪ್ಸಿಲಾನ್ NFA ಆಯಿತಾ. ಆ ಡಯಾಗ್ರಾಮನ್ನು ನಾವು DFAಗೆ ಕನ್ವರ್ಟ್ ಮಾಡಬೇಕು. ಸೊ ಸ್ಟೆಪ್ ಎಂತ, ಫಸ್ಟ್ ನಾವು ಕಂಪ್ಯೂಟ್ ಕ್ಲೋಸ್ ಆಫ್ ಆಲ್ ಸ್ಟೇಟ್. ನಾನು ಕ್ಲೋಸ್ ಅಂತಂದರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಗಿ ಹೇಳ್ತೇನೆ. ಫಸ್ಟ್ ಕಂಪ್ಯೂಟ್ ಕ್ಲೋಸ್ ಆಫ್ ಆಲ್ ದ ಸ್ಟೇಟ್. ನೆಕ್ಸ್ಟ್ Q0 ಆಫ್ ಸ್ಟಾರ್ಟ್ ಸ್ಟೇಟ್, Q0 ಅಂದರೆ ಸ್ಟಾರ್ಟ್ ಸ್ಟೇಟ್ ಆಫ್ DFA ಈಕ್ವಲ್ ಟು ಕ್ಲೋಸಿನ Q0ಗೆ ಈಕ್ವಲ್ ಅಂತ ಬರಬೇಕು. ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ ಟ್ರಾನ್ಸಿಷನ್ ಟೇಬಲ್ ಫಾರ್ NFA ಆ್ಯಂಡ್ ಸ್ಟೆಪ್ 4ಅಲ್ಲಿ ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಯೂಸಿಂಗ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 3 ಆಯಿತಾ. ನೆಕ್ಸ್ಟ್ ಓಕೆ, ಡಯಾಗ್ರಾಮ್ ಆಫ್ DFA ಸ್ಟೆಪ್ ಒಂದು ನೆನಪಿಟ್ಕೊಳ್ಳಿ. ನೆಕ್ಸ್ಟು ಅಂದರೆ ತುಂಬ ಸ್ಟೆಪ್ ಇಲ್ಲ, ಯಾವುದೆಲ್ಲ ನಮಗೆ ನೆನಪಿಟ್ಕೊಳ್ಬೇಕು, ಸಾಫ್ಟ್ವೇರ್ ಕನ್ಸ್ಟ್ರಕ್ಷನ್ ಮೆಥಡ್. ಸೊ ಅದಂತ ಕಲಿತ್ರೆ ಸಾಕು. ನೆಕ್ಸ್ಟ್ ಲೇಜಿ ಇವ್ಯಾಲ್ಯೂಷನ್ ಮೆಥಡ್ ಹೇಗೂ ಸಹ ಮಾಡ್ಬೋದು. ನೆಕ್ಸ್ಟ್ ಇದೊಂದು ENFA ಇಂದ DFAಗೆ ಕನ್ವರ್ಟ್ ಮಾಡಬೇಕಾದ್ರೆ ಕ್ಲೋಸ್ ಒಂದು ಮಾಡಬೇಕು. ಆಮೇಲೆ ಸ್ಟೆಪ್ 3ಯಲ್ಲಿ DFA ಮಾಡುವಾಗ ವಿ ನೀಡ್ ಟು ಕನ್ಸಿಡರ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 3 ಅಷ್ಟೇ ಆಯಿತಾ. ಮತ್ತು okay, we solve the question. Convert this given epsilon NFA to equivalent DFA ಆಯಿತಾ. ಇಲ್ಲೊಂದು ಎಪ್ಸಿಲಾನ್ ಇದೆ, ಇಲ್ಲೊಂದು ಎಪ್ಸಿಲಾನ್ ಇದೆ. ಅಂದರೆ ಅದರಲ್ಲಿ ಏನು ಅಸೆಟ್ ಮಾಡ್ತಿಲ್ಲ. ಫಸ್ಟ್ ನಾನು Q0 ಏನು ಸೆಲ್ಫ್ ಲೂಪಿಂದ ಅನ್ನು ಅಸೆಟ್ ಮಾಡ್ತಲ್ಲ. ನೆಕ್ಸ್ಟ್ ಐ ಕ್ಯಾನ್ ಗೋ ಡೈರೆಕ್ಟ್ಲಿ ಟು ದ Q1. ಈ ಸ್ಟೇಟಿಂದ ಆ ಸ್ಟೇಟಿಗೆ ಹೋಗ್ಬೋದು ವಿದೌಟ್ ಯೂಸಿಂಗ್ ಎನಿ ಇನ್ಪುಟ್ ಆಯಿತಾ. ನೆಕ್ಸ್ಟ್ ಸ್ಟೆಪ್ 1ನಲ್ಲಿ ಏನಂತ ಹೇಳಿದೆ, ಕ್ಲೋಸ್ ಆಫ್ NFA ಫೈಂಡ್ ಔಟ್ ಮಾಡಬೇಕು. ಸೊ ಕ್ಲೋಸಲ್ಲಿ ನಮ್ಮ ಹತ್ರ ಯಾವುದೆಲ್ಲ ಸ್ಟೇಟ್ ಇದೆ, Q0 ಇದೆ, Q1 ಇದೆ, Q2 ಇದೆ. ಅದನ್ನು ನಾನು ಫಸ್ಟ್ ಬರ್ಕೊಂಡೆ. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟನ್ನು ಆ್ಯರೋ ಮಾರ್ಕ್ ಯೂಸ್ ಮಾಡಿ ರಿಪ್ರೆಸೆಂಟ್ ಮಾಡಿದೆ ಆ್ಯಂಡ್ ಎಂಡ್ ಸ್ಟೇಟ್ ಈಸ್ ರಿಪ್ರೆಸೆಂಟ್ ಯೂಸಿಂಗ್ ಸ್ಟಾರ್ ಅಷ್ಟಾಯಿತಾ. ನೆಕ್ಸ್ಟ್ Q0 ಕ್ಲೋಸ್ ಯಾವುದೆಲ್ಲ ಅಂತ ಕ್ವಶನ್ ಹೌದಾ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದರೆ, ಫಸ್ಟ್ ಕ್ವಶನಲ್ಲಿರುವ ಇನ್ಪುಟ್ ಯಾವುದೆಲ್ಲ ಇದೆ, ಇನ್ಪುಟ್ ಮತ್ತು ಎಲ್ಲಾದರೂ ಎಪ್ಸಿಲಾನ್ ಎಲ್ಲಿಗಾದರೂ ಹೋಗಿದ್ದರೆ ಆ ಸ್ಟೇಟ್ ಯಾವುದು ಆಯಿತಾ. ಏನಂತ ಹೇಳಿದೆ, ಇನ್ಪುಟ್ ಯಾವುದೆಲ್ಲ ಸ್ಟೇಟಿಗೆ ಹೋಗಿದೆ, ನೆಕ್ಸ್ಟ್ ಎಪ್ಸಿಲಾನ್ ಯಾವೆಲ್ಲ ಸ್ಟೇಟಿಗೆ ಹೋಗಿ ಅಸೆಪ್ಟ್ ಆಗಿದೆ ಆ ಸ್ಟೇಟನ್ನು ಬರಿಬೇಕು ಆಯಿತಾ. ಈಗ Q0ಅಲ್ಲಿದ್ದೇನೆ. Q0ಅಲ್ಲಿ ಕ್ಲೋಜರ್ ನಮ್ಮ ಇನ್ಪುಟ್ ಯಾವುದಿದೆ, ಇಲ್ಲಿ A ಇದೆ, ಒಂದು A ಇದ್ದು ಸೆಲ್ಫ್ ಲೂಪ್ Q0ಗೆ ರೀಚ್ ಆಗಿದೆ. ಸೊ Q0 ಕ್ಲೋಸ್ Q0 ಇಟ್ ಸೆಲ್ಫ್ ಆ್ಯಂಡ್ ಆಲ್ಸೋ ಎಪ್ಸಿಲಾನ್ ಎಲ್ಲಿಗೆಲ್ಲ ಹೋಗಿದೆ, ಎಪ್ಸಿಲಾನ್ Q1ಗೆ ಹೋಗಿದೆ. Q1 ಈಸ್ ಕ್ಲೋಸ್ ಆಫ್ Q0 ಆ್ಯಂಡ್ ಇಲ್ಲಿಂದ ಎಗೇನ್ ಕಂಟಿನ್ಯೂ ಆಗಿ ಎಪ್ಸಿಲಾನ್ Q2ಗೆ ಸಹ ಬಂದಿದೆ. ಸೊ Q0 ಕ್ಲೋಸ್ ಯಾವುದೆಲ್ಲ ಅದರದ್ದು ಇನ್ಪುಟ್ ಇದೆ Q0
ಆ್ಯಂಡ್ ಎಪ್ಸಿಲಾನ್ ಇಲ್ಲಿಗೆ ಬಂದು Q1 ನೆಕ್ಸ್ಟ್ ಇಲ್ಲಿಗೆ ಹೋಗಿ Q2 ಆಗಿದೆ. Q0 ಈ ಕ್ಲೋಸ್ ಯಾವುದೆಲ್ಲ Q0 Q1 Q2 ಆಯಿತಾ. ನೆಕ್ಸ್ಟ್ Q1 ಈ ಕ್ಲೋಸ್ ಯಾವುದು, ಎಲ್ಲ ಸ್ಟೇಟಿಗೆ ಈ ಕ್ಲೋಸ್ ಇಟ್ ಸೆಲ್ಫ್. ಈಗ ಇಲ್ಲಿ ಸೆಲ್ಫ್ ಲೂಪ ಇರೋದಿದ್ರೂ ಕೂಡ Q1 ಈಸ್ ಈ ಕ್ಲೋಸ್ ಆಫ್ ಇಟ್ ಸೆಲ್ಫ್ ಆಯಿತಾ. Q1 ನಾನು ಬರಿತೇನೆ. ನೆಕ್ಸ್ಟ್ ಎಪ್ಸಿಲಾನಿಂದ ಎಲ್ಲಿಗಾದರೂ ಹೋಗಿದೆಯಾ, ಎಪ್ಸಿಲಾನ್ Q2ಗೆ ಬಂದಿದೆ ಅಲ್ಲ, Q1 ಎಪ್ಸಿಲಾನ್ Q2ಗೆ ಬಂದಿದೆ. ಸೊ Q2 ಈಸ್ ಆಲ್ಸೋ ಈ ಕ್ಲೋಸ್ ಆಫ್ Q1 ಆ್ಯಂಡ್ Q1 ಈಸ್ ಇಟ್ ಸೆಲ್ಫ್ ಈ ಕ್ಲೋಸ್ ಆಫ್ Q1. ನೆಕ್ಸ್ಟ್ Q2 ಈ ಕ್ಲೋಸ್ ಯಾವುದು, ಸೆಲ್ಫ್ ಲೂಪ್ ಇದೆ ಆ್ಯಂಡ್ Q2 ಇಟ್ ಸೆಲ್ಫ್ ಈ ಕ್ಲೋಸೇ Q2. ಆ್ಯಂಡ್ ಇಲ್ಲಿಂದ ಎಲ್ಲಿಗಾದರೂ ಎಪ್ಸಿಲಾನ್ ಟ್ರಾನ್ಸಿಷನ್ ಇದೆಯಾ, ಇಲ್ಲ. ಹಾಗಂತಂದರೆ Q2 ಈ ಕ್ಲೋಸ್ Q2 ಮಾತ್ರ ಆಯಿತಾ. ಸೊ ಈ ಕ್ಲೋಸ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋದಾಗೆ ನೆಕ್ಸ್ಟ್ ಇನ್ನೂ ಸಹ ಜಾಸ್ತಿ ಅರ್ಥ ಆಗ್ತದೆ ಆಯಿತಾ. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ ಆಫ್ DFA ಈ ಕ್ಲೋಸ್ ಆಫ್ Q0 ಆಯಿತಾ. ಇದು ನಮಗೆ ಹೇಗೆ ಗೊತ್ತಾಗೋದು, ಈ ಕ್ಲೋಸ್ ಆಫ್ Q0 ಸ್ಟಾರ್ಟ್ ಸ್ಟೇಟ್ ಇಲ್ಲಿ Q0 Q1 Q2 Q0 Q1 Q2. ಸೊ ನೀವು ಈ ಸ್ಟೆಪ್ಪನ್ನು ಬರೆಯುವಾಗ ತುಂಬ ಜಾಗೃತಿ ಇರಬೇಕು, ಯಾಕಂತಂದರೆ ಅದು ಇಲ್ಲಿಗೆ ಸಹ ಕಂಟಿನ್ಯೂ ಆಗ್ತದೆ, ನೆಕ್ಸ್ಟ್ ಟೇಬಲಿಗೆ ಸಹ ಕಂಟಿನ್ಯೂ ಆಗ್ತದೆ. ಸೊ ಬಿ ವೆರಿ ಕೇರ್ಫುಲ್ ವೆನ್ ಯು ರೈಟಿಂಗ್ ದ ಈ ಕ್ಲೋಸ್ ಆಫ್ ಸ್ಟಾರ್ಟ್ ಸ್ಟೇಟ್ ಆಯಿತಾ. ಸ್ಟಾರ್ಟ್ ಸ್ಟೇಟ್ ಆಫ್ DFA ಯಾವುದು, ಈ ಕ್ಲೋಸ್ ಆಫ್ Q0 ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಅಲ್ಲ, Q0 Q1 Q2 ಈಸ್ ಅ ಸ್ಟಾರ್ಟ್ ಸ್ಟೇಟ್ ಅಷ್ಟಾಯಿತಾ. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್ ಆಫ್ NFA ಅದನ್ನು ನೀವು ಡಯಾಗ್ರಾಮ್ ನೋಡ್ಕೊಂಡು ಬರೆದ್ರಾಯ್ತು. ಯಾವುದೆಲ್ಲ ಸ್ಟೇಟ್ ಇದೆ, Q0 Q1 Q2 ಇದೆ ಸ್ಟಾರ್ಟ್ ಸ್ಟೇಟ್ ಫೈನಲ್ ಸ್ಟೇಟ್, ಆ್ಯಂಡ್ ಅಪಾನ್ ABC ಎಲ್ಲಿಗೆಲ್ಲ ಹೋಗಿದೆ ಅಂತ ಬರೆದ್ರಾಯ್ತು ಆಯಿತಾ. ಇದು ಸುಲಭ. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಇಲ್ಲಿ ನಾವು ಹೇಗೆ ಬರೆಯುವಂತಂದರೆ, ಆಗೆಲ್ಲ ಏನು ಮಾಡಿದ್ವಿ, ಫಸ್ಟಿಗೆ ನಾವು NFA ಟೇಬಲನ್ನು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತಿದ್ವಿ. ಇಲ್ಲಿ ಏನು ಮಾಡಲಿಕ್ಕೆ ಸ್ಟಾರ್ಟ್ ಸ್ಟೇಟ್ ತಗೊಳ್ಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಟೇಬಲನ್ನು ಮಾಡಲಿಕ್ಕೆ ನಮಗೆ ಈ 2 ಟೇಬಲ್ ಇದ್ದರೆ ಸಾಕು, ಡಯಾಗ್ರಾಮನ್ನು ನೋಡಬೇಕು ಅಂತಿಲ್ಲ. ನಾನು ಸ್ಟಾರ್ಟ್ ಸ್ಟೇಟ್ ಯಾವುದು ತಗೊಳ್ಳಿಕ್ಕೆ Q0 Q1 Q2 ತಗೊಂಡೆ, ಅದನ್ನು ಸ್ಟಾರ್ ಮಾರ್ಕ್ ಆ್ಯಂಡ್ ಆಲ್ಸೋ ಆ್ಯರೋ ಮಾರ್ಕ್ ಯಾಕೆ, ಇಲ್ಲಿ Q2 ಇದೆ ಅಲ್ಲ, ಸೊ ಇಟ್ ಆಲ್ಸೋ ಅದು ಫೈನಲ್ ಸ್ಟೇಟ್. ನೆಕ್ಸ್ಟ್ ನಮ್ಮ ಇನ್ಪುಟ್ ಯಾವುದೆಲ್ಲ, ಇದು ಫಾರ್ಮೆಟ್ ಟೇಬಲ್ ಮಾಡಲಿಕ್ಕೆ. ನೆಕ್ಸ್ಟ್ ಇನ್ಪುಟ್ ಬರಿಬೇಕು. ಇನ್ಪುಟ್ ಯಾವುದೆಲ್ಲ ಇದೆ, ABC ಇದೆ ಆಯಿತಾ. ನೆಕ್ಸ್ಟ್ Q0 Q1 Q2 ಅಪಾನ್ ಎಪ್ಸಿಲಾನ್ ಆಫ್ NFA ಎಲ್ಲಿಗೆ ಹೋಗಿದೆ ಅಂತ ಆಯಿತಾ. ಓಕೆ, Q0 Q1 Q2 ಅಪಾನ್ ಎಲ್ಲಿಗೆ ಹೋಗಿದೆ, Q0 ನಲ್ಲೆ ಅಂದರೆ Q0 ಇಟ್ ಸೆಲ್ಫ್ ಆಯಿತಾ. ಅಪಾನ್ B ಎಲ್ಲಿಗೆ ಹೋಗಿದೆ, ನಲ್ Q1 ನಲ್ ಅಂದರೆ Q1. ನೆಕ್ಸ್ಟ್ ಅಪಾನ್ C ಎಲ್ಲಿಗೆ ಹೋಗಿದೆ, Q2 ಅಷ್ಟು ಬರ್ನಾ. ನೆಕ್ಸ್ಟ್ Q0 ಇದು NFA ಟ್ರಾನ್ಸಿಷನ್. ನೆಕ್ಸ್ಟ್ ಇಲ್ಲಿ ನೋಡಿ, Q0 ಈ ಟೇಬಲನ್ನು ನೋಡಲಿಕ್ಕೆ Q0 ಇದು ಈ ಕ್ಲೋಸ್ ಅಂತ Q0 Q1 Q2. ನೆಕ್ಸ್ಟ್ Q1 ಇದು ಈ ಕ್ಲೋಸ್ ಅಂತ Q1 Q2. Q2 ಇದು ಈ ಕ್ಲೋಸ್ ಅಂತ Q2 ಇಟ್ ಸೆಲ್ಫ್ ಅಷ್ಟಾಯಿತಾ. ನೆಕ್ಸ್ಟ್ ಇಲ್ಲಿ ಯಾವ ಸ್ಟೇಟ್ ನ್ಯೂ ಸಿಕ್ಕಿದೆ, Q1 Q2 ನ್ಯೂ ಸ್ಟೇಟ್ ಸಿಕ್ಕಿದೆ, Q2 ನ್ಯೂ ಸ್ಟೇಟ್ ಸಿಕ್ಕಿದೆ ಆಯಿತಾ. ನೆಕ್ಸ್ಟ್ ನಾನು Q1 Q2 ಬರೆದೆ. ಆ್ಯಂಡ್ ನಮ್ಮದು ಇನ್ಪುಟ್ ಯಾವುದೆಲ್ಲ ABC ಇನ್ಪುಟ್ ಇದೆ, Q1 ಮತ್ತು Q2 ಬರೆದೆ. ಆನ್ ಎಲ್ಲಿಗೆ ಹೋಗಿದೆ, ನಲ್ ಆನ್ B ಎಲ್ಲಿಗೆ ಹೋಗಿದೆ, Q1 ಮತ್ತು ನಲ್ ದಟ್ ಈಸ್ Q1. ಆನ್ C ಎಲ್ಲಿಗೆ ಹೋಗಿದೆ, ನಲ್ ಮತ್ತು Q2 ದಟ್ ಈಸ್ Q2 ಆಯಿತಾ. ನಲ್ಲಿಗೆ ಏನಾದರೂ ಈ ಕ್ಲೋಸ್ ಇದೆಯಾ, ಇಲ್ಲ. Q1 ಈ ಕ್ಲೋಸ್ ಇದೆಯಾ, Q1 Q2. Q2 ಯಾವುದಾದ್ರೂ ಈ ಕ್ಲೋಸ್ ಇದೆಯಾ, Q2 ಆಯಿತಾ. ನೆಕ್ಸ್ಟ್ ಯಾವುದು ನ್ಯೂ ಸ್ಟೇಟ್ ಇದೆ, Q2 ಇದೆ ಅಲ್ಲ, Q2 ಬರೆದೆ. ನೆಕ್ಸ್ಟ್ Q2 ಆನ್ ABC ಎಲ್ಲಿಗೆ ಹೋಗಿದೆ, ನಲ್ Q2 ನಲ್ Q2. ಸೊ ನಲ್ಲಿನ ಈ ಕ್ಲೋಸ್ ನಲ್. ನೆಕ್ಸ್ಟ್ Q2 ಈ ಕ್ಲೋಸ್ ಯಾವುದು, Q2 ಆಯಿತಾ. ಎಷ್ಟಾಯಿತು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಎಲ್ಲಿಂದ ಮಾಡ್ತೀರಿ, Q0 Q1 Q2 ಸ್ಟಾರ್ಟ್ ಮಾಡಿದ್ದೆ, ಸೊ ಅದು ಫೈನಲ್ ಸ್ಟೆಪ್ ಕೂಡ ಹೌದು. ಆನ್ ಎಲ್ಲಿಗೆ ಬಂದಿದೆ, ಆನ್ ಎಲ್ಲಿಗೆ ಬಂದಿದೆ, Q0 Q1 Q2 ಆಯಿತಾ. ಆನ್ B ಎಲ್ಲಿಗೆ ಹೋಗಿದೆ, Q1 Q2. ನೆಕ್ಸ್ಟ್ ಆನ್ C ಎಲ್ಲಿಗೆ ಹೋಗಿದೆ, Q2 ಆಯಿತಾ. ಈಗ ಈ ಸ್ಟೇಟ್ ಸಿಕ್ಕಿತ್ತು, Q1 Q2. ಆನ್ ಎಲ್ಲಿಗೆ ಹೋಗಿದೆ, ಎಲ್ಲಿಗೆ ಹೋಗಲಿಲ್ಲ, ನಲ್ಲು. ಆನ್ B ಎಲ್ಲಿಗೆ ಹೋಗಿದೆ, Q1 Q2 ಇಟ್ ಸೆಲ್ಫು. ಆನ್ C ಎಲ್ಲಿಗೆ ಹೋಗಿದೆ, ಅಪಾನ್ C ಇಟ್ ಗೋಸ್ ಟು Q2.
ನೆಕ್ಸ್ಟ್ Q2 ಸಿಕ್ಕಿತು. Q2 ಅಪಾನ್ ಎ ಎಲ್ಲಿಗೆ ಹೋಗಿದೆ? ಇಲ್ಲ, ನಲ್. ನೆಕ್ಸ್ಟ್ ಬಿಯಿಂದ ಇಲ್ಲ. ನೆಕ್ಸ್ಟ್ ಸಿಯಿಂದ Q2 ಸೆಲ್ಫ್ ಲೂಪ್ ಆ್ಯಂಡ್ ದಿಸ್ ಇಸ್ ದ DFA ಡಯಾಗ್ರಾಮ್. ನೆಕ್ಸ್ಟ್ ಮಿಷಿನ್ ಲ್ಯಾಂಗ್ವೇಜ್ ಮತ್ತು ಯಾವುದಾದ್ರೂ ಎಕ್ಸಾಂಪಲ್ ಕೇಳಿದರೆ ಯು ನೀಡ್ ಟು ಮೆನ್ಷನ್ ಇಟ್. ಓಕೆ. ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ ದ NFA ಟು ಈಕ್ವಾಲೆಂಟ್ DFA. ಸೊ ಓಕೆ, ಎಪ್ಸಿಲಾನ್ NFA ಆಯಿತಾ. ಕ್ವಶನಲ್ಲಿ ಎಪ್ಸಿಲಾನ್ ವಿ ಕ್ಯಾನ್ ಸಿ ಹಿಯರ್. Q0 is a ಸ್ಟಾರ್ಟ್ ಸ್ಟೇಟ್ ಆ್ಯಂಡ್ ಫೈನಲ್ ಸ್ಟೇಟ್ ಯಾವುದು? Q2 ಆಯಿತಾ. ನೆಕ್ಸ್ಟ್ ಎಪ್ಸಿಲಾನ್ ಇದೆ. ಸ್ಟೆಪ್ 1ನಲ್ಲಿ ನಾವೆಂತ ಮಾಡಬೇಕು? ಈ ಕ್ಲೋಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಯಾವುದು ಸ್ಟೇಟ್ ಇದು? Q0 ಇಂದ. ಸೊ Q0ಗೆ ಈ ಕ್ಲೋಸ್ ಸೆಲ್ಫ್ ಲೂಪ್ ಇಲ್ಲದಿದ್ದರೂ Q0 ಈಸ್ ಸೆಲ್ಫ್, ಫಸ್ಟಿಗೆ ಈ ಕ್ಲೋಸ್ ಅದರದ್ದದೇ ಆಯಿತಾ. Q0 ಇದ್ದು ಈ ಕ್ಲೋಸು ಫಸ್ಟ್ ಥಿಂಗ್ Q0 ಇಟ್ ಸೆಲ್ಫ್ ಆಯಿತಾ. ನೆಕ್ಸ್ಟ್ ಎಪ್ಸಿಲಾನಿಂದ ಎಲ್ಲೆಲ್ಲಿ ಹೋಗಿದೆ ಅಂತ ನೋಡಬೇಕು. ಎಪ್ಸಿಲಾನಿಂದ Q1ಗೆ ರೀಚ್ ಆಗಿದೆ. ಎಗೈನ್ ಎಪ್ಸಿಲಾನ್ ಕಂಟಿನ್ಯೂ ಯೂಸ್ ಮಾಡಿಕೊಂಡು Q2ಗೆ ಸಹ ಬಂದಿದೆ. ಸೊ ಈ ಕ್ಲೋಸ್ ಆಫ್ Q0 ಈಸ್ Q0 ಇಟ್ ಸೆಲ್ಫ್ ಆ್ಯಂಡ್ Q1 ಯೂಸಿಂಗ್ ಎಪ್ಸಿಲಾನ್ ಆ್ಯಂಡ್ Q2 ಎಗೈನ್ ಯೂಸಿಂಗ್ ಎಪ್ಸಿಲಾನ್ ಆಯಿತಾ. Q0 Q1 Q2. ನೆಕ್ಸ್ಟ್ Q1ನ ಈ ಕ್ಲೋಸ್ ಯಾವುದು? Q1 ಇಟ್ ಸೆಲ್ಫ್ ಆ್ಯಂಡ್ ಎಪ್ಸಿಲಾನನ್ನು ಯೂಸ್ ಮಾಡಿಕೊಂಡು Q2ಗೆ ಬಂದಿದೆ ಆ್ಯಂಡ್ ಎಗೈನ್ ಇಲ್ಲಿಂದ ಎಪ್ಸಿಲಾನ್ ಯೂಸ್ ಮಾಡಿಕೊಂಡು Q0ಗೆ ಬಂದಿದೆ. ಸೊ Q1ನ ಈ ಕ್ಲೋಸ್ ಯಾವುದೆಲ್ಲ? Q1 Q0 ಆ್ಯಂಡ್ Q2 ಆಯಿತಾ. ನಾನು ಅದನ್ನು ಆರ್ಡರಲ್ಲಿ ಸೆಟ್ ಮಾಡಿ ಬರೆದೆ. ನೆಕ್ಸ್ಟ್ Q2ವಿನ ಈ ಕ್ಲೋಸ್ ಯಾವುದು? Q2 ಇದ್ದು ಫಸ್ಟಿಗೆ ಯು ನೀಡ್ ಟು ರೈಟ್ Q2 ಇಟ್ ಸೆಲ್ಫ್ ಈ ಕ್ಲೋಸ್. ನೆಕ್ಸ್ಟ್ ಎಪ್ಸಿಲಾನಿಂದ ಎಲ್ಲಿಗಾದರೂ ಹೋಗಿದೆಯಾ? Q2 ಇಂದ ಎಪ್ಸಿಲಾನ್ ಯೂಸ್ ಮಾಡಿಕೊಂಡು Q0ಗೆ ಹೋಗಿದೆ. ಎಗೈನ್ ಇಟ್ ಕಂಟಿನ್ಯೂ ಟು Q1 ಎಗೈನ್ ಹಿಯರ್ Q2 ಇಟ್ ಸೆಲ್ಫ್. ಸೊ Q2 ಇದು ಯಾವುದೆಲ್ಲ ಇದೆ? Q0 Q1 Q2 ಈ ಕ್ಲೋಸಲ್ಲಿದೆ. ನೆಕ್ಸ್ಟ್ Q3ಗೆ ಯಾವುದೆಲ್ಲ ಇದೆ? Q3 ಇಟ್ ಸೆಲ್ಫ್ ಆ್ಯಂಡ್ ಎಪ್ಸಿಲಾನಿಂದ ಎಲ್ಲಿಗಾದರೂ ಹೋಗಿದೆಯಾ? ಎಲ್ಲಿಗೆ ಕೂಡ ಹೋಗಲಿಲ್ಲ. ಸೊ Q3 ಅಷ್ಟೇ. ಆ್ಯಂಡ್ ಐ ಹೋಪ್ ಈಗ ಸ್ವಲ್ಪ ಈ ಕ್ಲೋಸಿದ ಐಡಿಯಾ ಸಿಕ್ಕಿತ್ತು ಅಂದ್ಕೊಳ್ತೇನೆ. ನೆಕ್ಸ್ಟ್ ಸ್ಟೆಪ್ 2ಅಲ್ಲಿ ಏನು ಮಾಡಬೇಕು? ಸ್ಟಾರ್ಟ್ ಸ್ಟೇಟ್ ಆಫ್ DFA ಈಸ್ ಈಕ್ವಲ್ ಟು ಈ ಕ್ಲೋಸ್ ಆಫ್ Q0 ಆಯಿತಾ. ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಯಾವುದೆಲ್ಲ ಇದೆ? Q0 Q1 Q2. ಸೊ ಸ್ಟಾರ್ಟ್ ಸ್ಟೇಟ್ ಆಫ್ DFA ಅಂದರೆ ಈಗ ನೆಕ್ಸ್ಟ್ ಯಾವುದು ಸಿಗ್ತದೆ? Q0 Q1 Q2 Q0 Q1 Q2 ಆಯಿತಾ. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್ ಫಾರ್ NFA, ಇದನ್ನು ನಾವು ಡಯಾಗ್ರಾಮ್ ನೋಡ್ಕೊಂಡು ಬರೀಬೇಕು. ಸೊ ಯಾವುದೆಲ್ಲ ಸ್ಟೇಟ್ ಇದೆ? Q0 Q1 Q2 Q3 ಸ್ಟೇಟ್ ಇದೆ. ಆನ್ ಎ ಎಲ್ಲಿಗೆಲ್ಲ ಹೋಗಿದೆ? Q0 ಆನ್ ಎ. ಓಕೆ, Q0 ಆನ್ ಎ ಎಲ್ಲಿಗೆ ಹೋಗಿದೆ? Q3ಗೆ ಹೋಗಿದೆ. ಆ್ಯಂಡ್ Q0 ಆನ್ ಬಿ ಎಲ್ಲಿಗಾದರೂ ಹೋಗಿದೆಯಾ? ಇಲ್ಲ, ನಲ್. ನೆಕ್ಸ್ಟ್ Q1 ಆನ್ ಎ ಎಲ್ಲಿಗೆ ಹೋಗಿದೆ? Q0ಗೆ ಹೋಗಿದೆ. ಆನ್ ಬಿ ಎಲ್ಲಿಗೆ ಹೋಗಿದೆ? Q2ಗೆ ಹೋಗಿದೆ. ನೆಕ್ಸ್ಟ್ Q2 ಆನ್ ಎ ಬಿ ಎಲ್ಲಿಗಾದರೂ ಹೋಗಿದೆಯಾ? Q2 ಆನ್ ಎ ಎಲ್ಲಿಗಾದರೂ ಹೋಗಿದೆಯಾ? ನಲ್. ಆನ್ ಬಿ ಎಲ್ಲಿಗಾದರೂ ಹೋಗಿದೆಯಾ? ಇಲ್ಲ, ನಲ್. ನೆಕ್ಸ್ಟ್ Q3 ಆನ್ ಎಯಿಂದ ಬಂದಿದೆ ಬಟ್ ಎಯಿಂದ ಎಲ್ಲೂ ಹೋಗಲಿಲ್ಲ, ದಟ್ ಈಸ್ ನಲ್. ಆ್ಯಂಡ್ ಅಪಾನ್ ಬಿ ಇಟ್ ಗೋಸ್ ಟು Q2, ಅದನ್ನು ಬರೆದೆ. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್ ಫಾರ್ DFA. ಸೊ ಫಸ್ಟಿಗೆ ನಾವು ಈ ಎರಡು ಟೇಬಲನ್ನು ನೋಡಬೇಕು. ಆ್ಯಂಡ್ ಸ್ಟಾರ್ಟ್ ಎಲ್ಲಿಂದ ಮಾಡುವಂಥದ್ದು? ಇಲ್ಲಿಂದ Q0 Q1 Q2 ಆಯಿತಾ. ಇನ್ಪುಟ್ ಯಾವುದೆಲ್ಲ ಇದೆ ನಮ್ಮ ಹತ್ರ? ಎ ಮತ್ತು ಬಿ ಇದೆ. ಇನ್ಪುಟ್ ಓಕೆ, Q0 Q1 Q2 ಇದಿಷ್ಟನ್ನು ನೋಡಬೇಕು. ಆನ್ ಎ ಎಲ್ಲಿಗೆಲ್ಲ ಹೋಗಿದೆ? Q3 Q0ಗೆ ಹೋಗಿದೆ. Q3 Q0ಗೆ ಹೋಗಿದೆ. ಆನ್ ಬಿ ಎಲ್ಲಿಗೆ ಹೋಗಿದೆ? ನಲ್ Q2 ನಲ್, ದಟ್ ಈಸ್ Q2 ಆಯಿತಾ. ನೆಕ್ಸ್ಟ್ Q0 ಮತ್ತು Q3 ಇದು ಈ ಕ್ಲೋಸ್ ಯಾವುದೆಲ್ಲ ಅಂತ ಬರಿಬೇಕು. ದಟ್ ಈಸ್ Q0 ಇದು ಯಾವುದೆಲ್ಲ ಇದೆ? Q0 Q1 Q2 ಇದೆ. ಆ್ಯಂಡ್ Q3 ಇದು ಯಾವುದಿದೆ? Q3 ಇದೆ. Q0 Q1 Q2 Q3 ಆಯಿತಾ. ನೆಕ್ಸ್ಟ್ Q2 ಇದು ಯಾವುದೆಲ್ಲ ಇದೆ? Q0 Q1 Q2, ದಟ್ ಈಸ್ Q0 Q1 Q2 ಆಯಿತಾ. ಈಗ ನ್ಯೂ ಸ್ಟೇಟ್ ಯಾವುದು? Q0 Q1 Q2 ಆಲ್ರೆಡಿ ಆಯಿತು. ಇನ್ನೊಂದು ಸ್ಟೇಟ್ ಸಿಕ್ಕಿತ್ತು, Q0 Q1 Q2 Q3, ಅದನ್ನು ನಾನು ಬರೆದೆ ಆಯಿತಾ. ನೆಕ್ಸ್ಟ್ ಎ ಬಿ ಈಸ್ ಇನ್ಪುಟ್ ಎಗೇನ್. ಓಕೆ, ಈಗ ನಾವು ಹೋಲ್ ಟೇಬಲನ್ನು ನೋಡಬೇಕು. ಆನ್ ಎ ಎಲ್ಲಿಗೆಲ್ಲ ಹೋಗಿದೆ? Q0 Q3 Q0 Q3. ಆನ್ ಬಿ ಎಲ್ಲಿಗೆ ಹೋಗಿದೆ? Q2 ಐ ರೈಟ್.
ಆಯಿತಾ. ನೆಕ್ಸ್ಟ್ ಈ ಕ್ಲೋಸ್ ಕ್ಯೂ ನಾಟ್ ಮತ್ತು ಕ್ಯೂ ತ್ರೀಯ ಈ ಕ್ಲೋಸ್ ಯಾವುದು? ಕ್ಯೂ ನಾಟ್ ಮತ್ತು ಕ್ಯೂ ತ್ರೀ. ಎಗೇನ್ ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ, ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ. ನೆಕ್ಸ್ಟ್ ಕ್ಯೂ ಟೂವಿನ ಈ ಕ್ಲೋಸ್ ಯಾವುದು? ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಟು, ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಟು. ಆಯಿತಾ. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ ಆ್ಯಂಡ್ ಸ್ಟಾರ್ಟ್ ಸ್ಟೇಟ್ ಯಾವುದು? ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಟು, ಕ್ಯೂ ಟು ಇರುವ ಕಾರಣ ಅದೇ ಫೈನಲ್ ಸ್ಟೇಟ್ ಕೂಡ. ನೆಕ್ಸ್ಟ್ ಆನ್ ಎ ಇಟ್ ಗೋಸ್ ಟು ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ, ಆನ್ ಎ ಇಟ್ ಗೋಸ್ ಟು ಹಿಯರ್ ಆ್ಯಂಡ್ ಆನ್ ಬಿ ಇಟ್ ಗೋಸ್ ಟು ಇಟ್ ಸೆಲ್ಫ್. ಆಯಿತಾ. ನೆಕ್ಸ್ಟ್ ಈ ಸ್ಟೇಟು ಆನ್ ಎ ಆನ್ ಬಿ ಎಲ್ಲಿಗೆ ಹೋಗಬೇಕು ಅಂತ ಬರೀಬೇಕು. ಓಕೆ, ದಿಸ್ ಈಸ್ ದ ಸೊಲ್ಯೂಷನ್. ಆ್ಯಂಡ್ ಅಗೇನ್ ಮೆಷಿನ್ ಲ್ಯಾಂಗ್ವೇಜ್ ಆ್ಯಂಡ್ ಎಕ್ಸಾಂಪಲ್. ನೆಕ್ಸ್ಟ್ ಅಗೇನ್ ಕನ್ವರ್ಟ್ ದ ಎಪ್ಸಿಲಾನ್ NFA ಟು ಇಕ್ವಿವ್ಯಾಲೆಂಟ್ DFA. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ಇನ್ ದ ಫಸ್ಟ್ ಸ್ಟೆಪ್ ವಿ ನೀಡ್ ಟು ಫೈಂಡ್ ಈ ಕ್ಲೋಸ್ ಆಫ್ ಆಲ್ ದ ಸ್ಟೇಟ್. P is a consider, okay, P is a start state here and final state R. P ಇದು ಈ ಕ್ಲೋಸ್ ಯಾವುದು? P ಇಟ್ ಸೆಲ್ಫ್ ಆ್ಯಂಡ್ ಎಪ್ಸಿಲಾನಿಂದ ಎಲ್ಲಿಗಾದರೂ ಸ್ಟೇಟ್ ಹೋಗಿದೆ, ಎಪ್ಸಿಲಾನಿಂದ ಬಂದಿದೆ ಬಿಟ್ಟರೆ ಎಪ್ಸಿಲಾನಿಂದ ಎಲ್ಲಿಗೆ ಕೂಡ ಹೋಗಲಿಲ್ಲ. ಸೊ ಪಿಯ ಈ ಕ್ಲೋಸ್ P ಮಾತ್ರ. ನೆಕ್ಸ್ಟ್ ಕ್ಯೂ ನಾಟಿಂದ ಕ್ಯೂ ನಾಟ್ ಇದು ಈ ಕ್ಲೋಸ್ ಕ್ಯೂ ಇಟ್ ಸೆಲ್ಫ್. ಓಕೆ, ಕ್ಯೂ ನಾಟ್ ಅಲ್ಲ, ಕ್ಯೂ ವಿನ ಈ ಕ್ಲೋಸ್ ಕ್ಯೂ ಇಟ್ ಸೆಲ್ಫ್ ಆ್ಯಂಡ್ ಎಪ್ಸಿಲಾನ್ ಎಲ್ಲಿಗಾದರೂ ಹೋಗಿದೆಯಾ? ಹಾಂ, ಎಪ್ಸಿಲಾನ್ ಈಸ್ ಕಮ್ಸ್ ಹಿಯರ್. ಸೊ ಕ್ಯೂವಿನ ಈ ಕ್ಲೋಸ್ ಯಾವುದು? ಕ್ಯೂ ಆ್ಯಂಡ್ ಪಿ. ಅದನ್ನು ನಾನು ಆರ್ಡರಲ್ಲಿ ಬರೆದೆ. ನೆಕ್ಸ್ಟ್ ಆರ್ ಇದ್ದು ಈ ಕ್ಲೋಸ್ ಯಾವುದು? ಆರ್ ಇಟ್ ಸೆಲ್ಫ್ ಆ್ಯಂಡ್ ಎಪ್ಸಿಲಾನ್ ಈಸ್ ಗೋಯಿಂಗ್ ಹಿಯರ್ ಆ್ಯಂಡ್ ಆಲ್ಸೋ ಎಪ್ಸಿಲಾನ್ ಈಸ್ ಕಂಟಿನ್ಯೂ ಟು ಹಿಯರ್. ಆಯಿತಾ. ಸೊ ಆರ್ ಇದ್ದು ಈ ಕ್ಲೋಸ್ ಯಾವುದು? ಆರ್ ಕ್ಯೂ ಆ್ಯಂಡ್ ಪಿ. ಪಿ ಕ್ಯೂ ಆರ್ ಆರ್ಡರಲ್ಲಿ ಬರೀರಿ. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ DFA ಯಾವುದು? ಹಿಯರ್ ಈಸ್ ಅ ಸ್ಟಾರ್ಟ್ ಸ್ಟೇಟ್ ಈಸ್ ಪಿ. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್ ಆಫ್ NFA, ಅದನ್ನು ನಾವು ಡಯಾಗ್ರಾಮ್ ನೋಡಿಕೊಂಡು ಬರೆದ್ರಾಯ್ತು. ನಮ್ಮ ಹತ್ರ ಇನ್ಪುಟ್ ಯಾವುದೆಲ್ಲ ಇದೆ? ಎ ಇದೆ, ಬಿ ಇದೆ, ಸಿ ಇದೆ. ಎ ಇದೆ, ಬಿ ಇದೆ, ಸಿ ಇದೆ. ನೆಕ್ಸ್ಟ್ ಪಿ ಇಂದ ಎ ಎಲ್ಲಿಗೆ ಹೋಗಿದೆ, ಬಿ ಎಲ್ಲಿಗೆ ಹೋಗಿದೆ, ಸಿ ಎಲ್ಲಿಗೆ ಹೋಗಿದೆ. ಸೇಮ್ ಕ್ಯೂ ಆರಿಗೆ ಸಹ. ಆಯಿತಾ. ನೆಕ್ಸ್ಟ್ ಕೆಲಸ ಅಂತ ಟ್ರಾನ್ಸಿಷನ್ ಟೇಬಲ್ ಆಫ್ NFA. ಸೊ ಟ್ರಾನ್ಸಿಷನ್ ಟೇಬಲಲ್ಲಿ ನಾನು ಸ್ಟಾರ್ಟ್ ಸ್ಟೇಟನ್ನು ಬರೀತೇನೆ. ಪಿ ಇನ್ಪುಟ್ ಯಾವುದೆಲ್ಲ ಇದೆ? ಎ ಇದೆ, ಬಿ ಇದೆ, ಸಿ ಇದೆ. ಆಯಿತಾ. ನೆಕ್ಸ್ಟ್ ನಾನು NFA ಟೇಬಲ್ ಈಗ ಅಪಾನ್ ಇದನ್ನು ನೋಡಿಕೊಂಡು ಆನ್ ಪಿ ಆನ್ ಎ ಎಲ್ಲಿಗೆ ಹೋಗಿದೆ? ಪಿಗೆ. ನೆಕ್ಸ್ಟ್ ಆನ್ ಬಿ ಕ್ಯೂಗೆ. ನೆಕ್ಸ್ಟ್ ಆನ್ ಸಿ ಆರಿಗೆ. ಪಿ ಕ್ಯೂ ಆರ್ ಆಯಿತು. ನೆಕ್ಸ್ಟ್ ಈ ಕ್ಲೋಸ್ ಆಫ್ ಪಿ ಯಾವುದು, ಕ್ಯೂ ಯಾವುದು, ಆರ್ ಯಾವುದು, ಅದನ್ನು ಬರೆದ್ರಾಯಿತು. ಇಷ್ಟು ಬರೆದಾದ್ಮೇಲೆ ಸೊ ಇಮ್ಯಾಜಿನ್ ಈ ಟೇಬಲ್ನ ಬರೀತಿದ್ದೇನೆ ಇನ್ನು. ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು ನಾವು? ಯಾವುದೆಲ್ಲ ಹೊಸ ಸ್ಟೇಟ್ ಇದೆ? ಪಿ ಈಸ್ ಆಲ್ರೆಡಿ ಡನ್. ನೆಕ್ಸ್ಟ್ ನಾನು ಯಾವುದೆಲ್ಲ ಮಾಡಬೇಕು? ಪಿ ಕ್ಯೂ ಮಾಡಬೇಕು, ಪಿ ಕ್ಯೂ ಆರ್ ಮಾಡಬೇಕು. ಆಯಿತಾ. ಪಿ ಕ್ಯೂ ಮಾಡ್ತಿದ್ದೇನೆ. ಪಿ ಮತ್ತು ಕ್ಯೂ ಆನ್ ಎ ಎಲ್ಲಿಗೆ ಹೋಗಿದೆ? ಪಿ ಆ್ಯಂಡ್ ಕ್ಯೂ, ಪಿ ಆ್ಯಂಡ್ ಕ್ಯೂ. ಆನ್ ಬಿ ಎಲ್ಲಿಗೆ ಹೋಗಿದೆ? ಕ್ಯೂ ಆ್ಯಂಡ್ ಆರ್, ಕ್ಯೂ ಆ್ಯಂಡ್ ಆರ್. ಆನ್ ಸಿ ಎಲ್ಲಿಗೆ ಹೋಗಿದೆ? ಆರ್ ಆ್ಯಂಡ್ ನಲ್, ದಟ್ ಈಸ್ ಆರ್. ಆಯಿತಾ. ನೆಕ್ಸ್ಟ್ ಈ ಕ್ಲೋಸ್ ಆಫ್ ಪಿ ಆ್ಯಂಡ್ ಕ್ಯೂ ಯಾವುದು? ಪಿ ಪಿ ಕ್ಯೂ, ದಟ್ ಈಸ್ ಪಿ ಕ್ಯೂ. ರಿಪಿಟೇಷನ್ ಬರೀಲಿಕ್ಕಿಲ್ಲ. ನೆಕ್ಸ್ಟ್ ಕ್ಯೂ ಮತ್ತು ಆರ್ ಇದ್ದು ಪಿ ಕ್ಯೂ ಆರ್, ಪಿ ಕ್ಯೂ ಮೀನ್ಸ್ ಪಿ ಕ್ಯೂ ಆರ್. ನೆಕ್ಸ್ಟ್ ಆನ್ ಆರ್ ಯಾವುದೆಲ್ಲ ಇದೆ? ಪಿ ಕ್ಯೂ ಆರ್, ಪಿ ಕ್ಯೂ ಆರ್. ನೆಕ್ಸ್ಟ್ ನಾನು ಏನು ನೋಡಬೇಕು? ಈಗ ನ್ಯೂ ಸ್ಟೇಟ್ ಯಾವುದೆಲ್ಲ ಇದೆ? ಪಿ ಈಸ್ ಡನ್, ಪಿ ಕ್ಯೂ ಇಸ್ ಡನ್. ಯಾವುದು ಮಾಡಲಿಕ್ಕೆ ಬಾಕಿ ಇದೆ? ಪಿ ಕ್ಯೂ ಆರ್ ಮಾಡಲಿಕ್ಕೆ ಬಾಕಿ ಇದೆ. ಹಿಯರ್ ಪಿ ಕ್ಯೂ ಆರ್ ಈಸ್ ರಿಮೈನಿಂಗ್ ಆ್ಯಂಡ್ ಪಿ ಕ್ಯೂ ಈಸ್ ಆಲ್ರೆಡಿ ಡನ್. ಸೊ ರಿಮೈನಿಂಗ್ ಈಸ್ ದ ಪಿ ಕ್ಯೂ ಆರ್. ನೆಕ್ಸ್ಟ್ ಪಿ ಕ್ಯೂ ಆರ್ ಆನ್ ಎ ಎಲ್ಲಿಗೆಲ್ಲ ಹೋಗಿದೆ? ಪಿ ಕ್ಯೂ ಆರ್, ಪಿ ಕ್ಯೂ ಆರ್. ಆನ್ ಬಿ ಎಲ್ಲಿಗೆ ಹೋಗಿದೆ? ಕ್ಯೂ ಆರ್ ನಲ್, ನೆಟ್ ಈಸ್ okay, P Q R and on B Q and R and upon C it goes to R null P, that is PR. ಅಷ್ಟಾಯಿತಾ. ನೆಕ್ಸ್ಟ್ ಪಿ ಕ್ಯೂ ಆರ್ ಇದೆ. ಆಯಿತಾ. ಅದರದ್ದು ಈ ಕ್ಲೋಸ್ ಯಾವುದೆಲ್ಲ ಇದೆ? ಪಿ ಪಿ ಕ್ಯೂ ಆರ್, ಪಿ ಕ್ಯೂ, ಪಿ ಕ್ಯೂ ಆರ್. ನೆಕ್ಸ್ಟ್ ಕ್ಯೂ ಮತ್ತು ಆರ್ ಇದು ಯಾವುದಿದೆ? ಈಗೇನು ಇಷ್ಟು ಸ್ಟ್ರಕ್ಟ್ ಇದೆ, ಅದು ಪಿ ಕ್ಯೂ ಆರ್. ನೆಕ್ಸ್ಟ್ ಪಿ ಮತ್ತು ಆರ್ ಇದು ಯಾವುದಿದೆ? ಪಿ ಕ್ಯೂ ಆರ್ ಅಗೇನ್. ಸೊ ಪಿ ಕ್ಯೂ ಆರ್, ಪಿ ಆರ್ ಪಿ ಕ್ಯೂ, ದೆನ್ ನಥಿಂಗ್ ಬಟ್ ಪಿ ಕ್ಯೂ ಆರ್. ಆಯಿತಾ. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟಿಂದ ಡಯಾಗ್ರಾಮ್ ಮಾಡಬೇಕು. ಸೊ ಐ ಕನ್ಸಿಡರ್ ಹಿಯರ್ ಪಿ ಇಂದ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಆನ್ ಎ ಇಟ್ ಗೋಸ್ ಟು ಪಿ ಇಟ್ ಸೆಲ್ಫ್ ಆ್ಯಂಡ್ ಅಪಾನ್ ಬಿ ಇಟ್ ಗೋಸ್ ಟು ಪಿ ಕ್ಯೂ. ಆಯಿತಾ. ನೆಕ್ಸ್ಟ್ ಆನ್ ಬಿ ಇಟ್ ಗೋಸ್ ಟು ಪಿ ಕ್ಯೂ.
ನೆಕ್ಸ್ಟ್ ಅಪಾನ್ ಸಿ ಇಟ್ ಗೋಸ್ ಟು ಪಿ ಕ್ಯೂ ಆರ್ ಆಯಿತಾ. ನೆಕ್ಸ್ಟ್ ಪಿ ಆ್ಯಂಡ್ ಕ್ಯೂ ಆನ್ ಎ ಇಟ್ ಗೋಸ್ ಟು ಪಿ ಕ್ಯೂ ಇಟ್ ಸೆಲ್ಫ್, ಆನ್ ಬಿ ಇಟ್ ಗೋಸ್ ಟು ಪಿ ಕ್ಯೂ ಆರ್ ಆ್ಯಂಡ್ ಅಪಾನ್ ಸಿ ಇಟ್ ಗೋಸ್ ಟು ಪಿ ಕ್ಯೂ ಆರ್ ಆಯಿತಾ. ನೆಕ್ಸ್ಟ್ ಪಿ ಕ್ಯೂ ಆರ್ ಆನ್ ಎ ಬಿ ಸಿ ಎಲ್ಲಿಗೆ ಹೋಗಬೇಕು, ಪಿ ಕ್ಯೂ ಆರ್ ಇಟ್ ಸೆಲ್ಫ್, ಸೊ ಸೆಲ್ಫ್ ಲೂಪ್ ಆಯಿತಾ. ನೆಕ್ಸ್ಟ್ ಒಂದು ಫೈನಲ್ ಕ್ವಶನ್, ಕನ್ವರ್ಟೆಡ್ ಎಪ್ಸಿಲಾನ್ NFA ಟು ಈಕ್ವ್ಯಾಲೆಂಟ್ DFA. ಸೊ ಇಲ್ಲಿ ಸ್ಟಾರ್ಟಲ್ಲಿ ಎಪ್ಸಿಲಾನ್ ಇದೆ, ಸೊ ದಟ್ಸ್ ಹೌ ವಿ ಕನ್ಸಿಡರ್ ದಿಸ್ ಈಸ್ ದ ಎಪ್ಸಿಲಾನ್ NFA ಆ್ಯಂಡ್ ವಿ ನೀಡ್ ಟು ಫಾಲೋ ದ 5 ಸ್ಟೆಪ್ಸ್ ವಿಚ್ ಇಸ್ ಬಿಲಾಂಗ್ಸ್ ಟು ಎಪ್ಸಿಲಾನ್ NFA ಟು DFA ಆಯಿತಾ. ಸೊ ಕ್ಯೂ ನಾಟಿಂದ ಓಕೆ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇನ್ಪುಟ್ ಯಾವುದೆಲ್ಲ ಇದೆ ನಮ್ಮ ಹತ್ರ, ಪ್ಲಸ್ ಮೈನಸ್ ಇದೆ ಆ್ಯಂಡ್ ವಾಟ್ ಈಸ್ ದಿಸ್ ಫುಲ್ ಸ್ಟಾಪ್. Okay, it's a point, I will say this is a point is and ಅದು ಕೂಡ ಒಂದು ಇನ್ಪುಟ್ ಆ್ಯಂಡ್ ಪ್ಲಸ್ ಮೈನಸ್ ಇದೆ, ಪಾಯಿಂಟ್ ಇದೆ ನಮ್ಮ ಹತ್ರ ಆ್ಯಂಡ್ 0 to 9 ಅದು ಕೂಡ ಇನ್ಪುಟ್ ಇದೆ. ಸೊ ಟೋಟಲಿ ನಮ್ಮ ಹತ್ರ ಐ ಹ್ಯಾವ್ 3 ಇನ್ಪುಟ್ಸ್ ಆಯಿತಾ. ನೆಕ್ಸ್ಟ್ ಸ್ಟೇಟನ್ನು ಫಸ್ಟ್ ಸ್ಟೆಪ್ಪಲ್ಲಿ ಈ ಕ್ಲೋಸು ಫೈಂಡ್ ಔಟ್ ಮಾಡಬೇಕು. ಸೊ 5 ಸ್ಟೇಟ್ ಬರದೆ, ಸ್ಟಾರ್ಟ್ ಸ್ಟೇಟ್ ವಿತ್ ಆ್ಯರೋ ಮಾರ್ಕ್ ಆ್ಯಂಡ್ ಫೈನಲ್ ಸ್ಟೇಟ್ ಯೂಸಿಂಗ್ ಸ್ಟಾರ್ ಐ ರಿಪ್ರೆಸೆಂಟೆಡ್. ನೆಕ್ಸ್ಟು ಕ್ಯೂ ನಾಟಿನ ಈ ಕ್ಲೋಸು ಫಸ್ಟಿಗೆ ಕ್ಯೂ ನಾಟ್ ಇಟ್ ಸೆಲ್ಫ್ ಆ್ಯಂಡ್ ಎಪ್ಸಿಲಾನಿಂದ ಎಲ್ಲಿಗೆಲ್ಲ ಹೋಗಿದೆ ನೋಡಬೇಕು. ಸೊ ಎಪ್ಸಿಲಾನಿಂದ ಕ್ಯೂ 1ಗೆ ಬಂದಿದೆ ಆ್ಯಂಡ್ ಅದು ಸ್ಟಾಪ್ ಆಗಿದೆ. ಸೊ ಕ್ಯೂ ನಾಟಿನ ಈ ಕ್ಲೋಸ್ ಯಾವುದೆಲ್ಲ, ಕ್ಯೂ ನಾಟ್ ಮತ್ತು ಕ್ಯೂ 1 ಅದನ್ನು ಬರದೆ. ನೆಕ್ಸ್ಟು ಕ್ಯೂ 1ನ ಈ ಕ್ಲೋಸ್ ಯಾವುದು, ಕ್ಯೂ 1 ಇಟ್ ಸೆಲ್ಫ್ ಆ್ಯಂಡ್ ಯೂಸಿಂಗ್ ಎಪ್ಸಿಲಾನ್ ಎಲ್ಲಿಗಾದರೂ ಹೋಗಿದೆಯಾ, ಇಲ್ಲ, ಕ್ಯೂ 1 ಮಾತ್ರ. ನೆಕ್ಸ್ಟು ಕ್ಯೂ 2ಇಂದ ಕ್ಯೂ 2 ಈಸ್ ಅ ಈ ಕ್ಲೋಸ್ ಇಟ್ ಸೆಲ್ಫ್ ಆ್ಯಂಡ್ ಎಪ್ಸಿಲಾನಿಂದ ಎಲ್ಲಿಗಾದರೂ ಹೋಗಿದೆಯಾ, ಇಲ್ಲ, ಸೊ ಕ್ಯೂ 2 ಮಾತ್ರ. ನೆಕ್ಸ್ಟು ಕ್ಯೂ 3ಇಂದ ಕ್ಯೂ 3 ಇಟ್ ಸೆಲ್ಫ್ ಆ್ಯಂಡ್ ಯೂಸಿಂಗ್ ಎಪ್ಸಿಲಾನ್ ಇಟ್ ಗೋಸ್ ಸಮ್ವೇರ್, ಇಟ್ ಗೋಸ್ ಟು ಕ್ಯೂ 5. ಸೊ ಕ್ಯೂ 3 ಆ್ಯಂಡ್ ಕ್ಯೂ 5 ಈಸ್ ಅ ಈ ಕ್ಲೋಸ್ ಆಫ್ ಕ್ಯೂ 3. ನೆಕ್ಸ್ಟು ಕ್ಯೂ 4ಇಂದ ಈ ಕ್ಲೋಸ್ ಯಾವುದು, ಕ್ಯೂ 4 ಇಟ್ ಸೆಲ್ಫ್ ಆ್ಯಂಡ್ ಯೂಸಿಂಗ್ ಎಪ್ಸಿಲಾನ್ ಇಟ್ ಗೋ ಸಮ್ವೇರ್, ನೋ, ಕ್ಯೂ 4 ಮಾತ್ರ. ನೆಕ್ಸ್ಟ್ ಕ್ಯೂ 5ಇಂದ ಯೂಸಿಂಗ್ ಕ್ಯೂ 5 ಈ ಕ್ಲೋಸ್ ಕ್ಯೂ 5 ಇಟ್ ಸೆಲ್ಫ್ ಯೂಸಿಂಗ್ ಎಪ್ಸಿಲಾನ್ ಎಲ್ಲಿಗಾದ್ರೂ ಹೋಗಿದೆ, ಇಲ್ಲ, ಕ್ಯೂ 5 ಮಾತ್ರ ಆಯಿತಾ. ಸೊ ಈ ಕ್ಲೋಸ್ ಬರೆದಾಯಿತು. ನೆಕ್ಸ್ಟ್ ಸ್ಟಾರ್ಟ್ ಸ್ಟೇಟ್ ಆಫ್ DFA ಈಕ್ವಲ್ ಟು ಈ ಕ್ಲೋಸ್ ಆಫ್ ಕ್ಯೂ ನಾಟ್, ಅಂದರೆ ಇಲ್ಲಿ ಸ್ಟಾರ್ಟ್ ಸ್ಟೇಟ್ ಯಾವುದು, ಕ್ಯೂ ನಾಟ್ ಕ್ಯೂ 1. ನೆಕ್ಸ್ಟ್ NFA ಟ್ರಾನ್ಸಿಷನ್ ಟೇಬಲನ್ನು ನಾನು ಡಯಾಗ್ರಾಮ್ ನೋಡಿಕೊಂಡು ಬರಬೇಕು. ಕ್ಯೂ ನಾಟಿಂದ ಪ್ಲಸ್ ಮತ್ತು ಮೈನಸ್ ಎಲ್ಲಿಗೆ ಹೋಗಿದೆ, ಕ್ಯೂ 1ಗೆ ಹೋಗಿದೆ. ಕ್ಯೂ ನಾಟಿಂದ ಆ್ಯಂಡ್ 0 to 9 ಎಲ್ಲಿಗಾದರೂ ಹೋಗಿದೆಯಾ, ಇಲ್ಲ, ಅಂದರೆ ನಲ್. ಪಾಯಿಂಟ್ ಎಲ್ಲಿಗಾದರೂ ಕ್ಯೂ ನಾಟಿಂದ ಹೋಗಿದೆಯಾ, ಇಲ್ಲ, ಅಂದರೆ ನಲ್. ನೆಕ್ಸ್ಟು ಕ್ಯೂ 1ಇಂದ ಪ್ಲಸ್ ಮತ್ತು ಮೈನಸ್ ಎಲ್ಲಿಗಾದರೂ ಹೋಗಿದೆಯಾ, ಇಲ್ಲ, ನಲ್. ನೆಕ್ಸ್ಟ್ 0 to 9 ಎಲ್ಲಿಗಾದರೂ ಹೋಗಿದೆಯಾ, ಹಾಂ, ಕ್ಯೂ 4ಗೆ ಹೋಗಿದೆ. ನೆಕ್ಸ್ಟ್ ಪಾಯಿಂಟ್ ಎಲ್ಲಿಗೆ ಹೋಗಿದೆ, ಕ್ಯೂ 2 ಹೋಗಿದೆ. ಸೊ ಆ ಥರ ನೋಡಿ ಡಯಾಗ್ರಾಮನ್ನು ನೋಡಿ NFA ಟ್ರಾನ್ಸಿಷನ್ ಟೇಬಲ್ ಬರೆದೆ. ನೆಕ್ಸ್ಟ್ DFA ಟ್ರಾನ್ಸಿಷನ್ ಟೇಬಲ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಈ ಸ್ಟೇಟಿಂದ ಸ್ಟಾರ್ಟ್ ಮಾಡಬೇಕು. ಕ್ಯೂ ನಾಟ್ ಕ್ಯೂ 1 ಬರೆದೆ. ನೆಕ್ಸ್ಟ್ ಇನ್ಪುಟ್ ಇಲ್ಲಿ ಕ್ಯೂ ನಾಟ್ ಕ್ಯೂ 1ಇಂದ ಪ್ಲಸ್ ಮೈನಸ್ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗಿದೆ, ಕ್ಯೂ 1 ಮತ್ತು ನಲ್ಲಿದೆ, ದಟ್ ಈಸ್ ಕ್ಯೂ 1 ಆ್ಯಂಡ್ ಆನ್ 0 ಎಲ್ಲಿಗೆ ಹೋಗಿದೆ, ನಲ್ ಮತ್ತು ಕ್ಯೂ 4 ಆ್ಯಂಡ್ ಅಪಾನ್ ಪಾಯಿಂಟ್ ಇಟ್ ಗೋಸ್ ಟು ನಲ್ ಆ್ಯಂಡ್ ಕ್ಯೂ 2, ದಟ್ ಈಸ್ ಕ್ಯೂ 2 ಆಯಿತಾ. ಇಷ್ಟಾದಮೇಲೆ ಈ ಕ್ಲೋಸ್ ನೋಡಬೇಕು. ಈ ಕ್ಲೋಸ್ ಆಫ್ ಕ್ಯೂ 1 ಯಾವುದು, ಕ್ಯೂ 1. ನೆಕ್ಸ್ಟ್ ಈ ಕ್ಲೋಸ್ ಆಫ್ ಕ್ಯೂ 4 ಯಾವುದು, ಕ್ಯೂ 4. ನೆಕ್ಸ್ಟ್ ಈ ಕ್ಲೋಸ್ ಆಫ್ ಕ್ಯೂ 2 ಯಾವುದು, ಕ್ಯೂ 2 ಬರೆದೆ. ನೆಕ್ಸ್ಟ್ ಏನು ಮಾಡಬೇಕು, ಯಾವುದೆಲ್ಲ ಹೊಸ ಸ್ಟೇಟ್ ಇದೆ, ಈಗ ಕ್ಯೂ 1 ಇದೆ, ಕ್ಯೂ 4 ಇದೆ, ಕ್ಯೂ 2 ಇದೆ, ಕ್ಯೂ 1 ಕ್ಯೂ 4 ಕ್ಯೂ 2ಗೆ ಆ ಇನ್ಪುಟ್ಟಿಗೆ ಈ ಟೇಬಲ್ ನೋಡಿ, ನೆಕ್ಸ್ಟ್ ಈ ಕ್ಲೋಸನ್ನು ಹಾಕಿ ಇದನ್ನು ಮಾಡಿ. ನೆಕ್ಸ್ಟ್ ಈ ಟೇಬಲನ್ನು ನೋಡಿಕೊಂಡು ಡಯಾಗ್ರಾಮ್ ಮಾಡಿದರೆ ಆಯಿತು. ಆ್ಯಂಡ್ ದಟ್ಸ್ ದ ಲಾಸ್ಟ್ ಕ್ವಶನ್. ಸೊ some questions are here from the previous papers. Okay, try to solve this, and this is the end of this question. This is the end of question of this video. So thanks for watching. Take care. Bye bye.